ಹೊಂದಿಸಿ ಬಳಿಕ ರವಿಯುದಯದಲ್ಲಿ ಬಲುಗುಣನು ಸಾರಿ ಗಂಗೆಯ ಮೇಲೆ ಅವರ ಚಾರು ಬದಲು ಮುಂದಕ್ಕೆ ಕಾಪಾಡು ಪ್ರಭೋ ಕಾಪಾಡು. ಧರ್ಮಾತ್ಮನಾದವನಿಗೆ ಕಷ್ಟ ಬರುವುದೇ ಇಲ್ಲ ಅಂತ ನಿರ್ಧಾರ ಏನೂ ಇಲ್ಲ. ಅವನಿಗೆ ಒದಗಿ ಬಂದಂತಹ ಕಷ್ಟ ಪರಿಭವ ಏನಿದ್ದರು ಅದನ್ನು ಉತ್ತರಿಸಿ ಮುಂದುವರಿಯುವಂತಹ ಸಾಮರ್ಥ್ಯ ಭಗವಂತನಾದಂತಹ ಧರ್ಮಮೂರ್ತಿ ಅಂತ ಶ್ರೀಹರಿ ಒದಗಿಸಿಕೊಡ್ತಾನೆ. ಹಾಗಾಗಿ ಸದ್ಯಕ್ಕೆ ಬಂದಂತಹ ಪರಿಭವ ಏನು? ಪಾಂಡವರು ಹಾಗೂ ಕೌರವರು ಒಂದೇ ಮನೆಯಲ್ಲಿ ಜೀವನ ಸಾಗಿಸುವುದಕ್ಕೆ ಸಾಧ್ಯ ಇಲ್ಲ. ಬಗೆಯ ಹುತ್ತದಲ್ಲಿ ಹಾಗೆ ಹಾವು ನಿಲ್ಲಿಸಿಕೊಂಡಂತಹ ಕೌರವ ಪಾಂಡವರಾದಂತಹ ನಮ್ಮನ್ನು ದ್ವೇಷಿಸುವುದಕ್ಕೆ ತೊಡಗಿದಂತಹ ವಿಚಾರ ಕುರುವೃದ್ಧರಿಗೆಲ್ಲ ಬೇಸರ ತಂದಿತು. ಹಾಗಾಗಿ ಇವರು ಒಂದೇ ಮನೆಯಲ್ಲಿ ಕಾಲ ಕಳೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಸ್ತಿನಾವತಿಯನ್ನು ವಿಭಾಗಿಸಿ ಪಾಂಡವರಿಗಾಗಿ ಇಂದ್ರಪ್ರಸ್ಥವನ್ನು ಒದಗಿಸಿಕೊಟ್ಟರಲ್ಲ, ಇಂದ್ರಪ್ರಸ್ಥದಲ್ಲಿ ಹೊಸದಾದಂಥ ಆಳ್ವಿಕೆಯನ್ನು ತೊಡಗಿದವರು ನಾವು. ಧರ್ಮಮೂರ್ತಿ ಆದಂತಹ ಯುಧಿಷ್ಠಿರ ಪೀಠವನ್ನೇ ಆಳ್ವಿಕೆ ಮಾಡ್ತಿರುವಂತಹ ಈ ಕಾಲಕ್ಕೆ ಅವನ ಆಳ್ವಿಕೆಯಲ್ಲಿ ಒಂದು ಅರಾಜಕತೆ ತಂದೊಡ್ಡಬೇಕೆಂಬ ಉದ್ದೇಶದಿಂದಲೇ ಕುಟಿಲ ರಾಜಕಾರಣಿಯಾದಂತಹ ಕೌರವ ರಾತ್ರಿ ಕಾಲಕ್ಕೆ ಕಳ್ಳರನ್ನು ಕಳುಹಿಕೊಟ್ಟನಲ್ಲ. ತಸ್ಕರರು ಬಂದು ಬ್ರಾಹ್ಮಣರ ಅಗ್ರಹಾರವನ್ನು ಸೂರೆಗೈತಾ ಇದ್ದಾರೆ. ಅವರಿಗೆ ಅರಮನೆ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ವೇ? ಬ್ರಾಹ್ಮಣರ ಅಗ್ರಹಾರದಲ್ಲಿ ಏನು ಸಿಕ್ಕಿತ್ತು ಅವರಿಗೆ? ಸಿಕ್ಕಿದ್ರೆ ಗೋವೇ ಧನವಾಗಿರುವರು ಬ್ರಾಹ್ಮಣರು ಅಂತ ಬ್ರಾಹ್ಮಣರದ ಅಗ್ರಹಾರವನ್ನು ಪ್ರವೇಶ ಮಾಡಿ ಅವರ ಗೋಧನವನ್ನು ಕಳ್ಳರು ಕದ್ದು ಕೊಂಡೊಯ್ತಿರುವಂತಹ ಕಾಲಕ್ಕೆ ರಾತ್ರಿ ಹೊತ್ತಿನಲ್ಲಿ ಬಂದು ನನ್ನಲ್ಲಿ ದೂರ್ತಾ ಇದ್ದಾರೆ ಬ್ರಾಹ್ಮಣರು. ಪಾರ್ಥ ಮಹಾಶಯ, ನಮ್ಮ ಗೋಧನವನ್ನೆಲ್ಲ ತಸ್ಕರರು ಸುರೆಗೈತಾ ಇದ್ದಾರೆ, ನಮ್ಮನ್ನು ರಕ್ಷಿಸಬೇಕು ಎಂಬ ಹಾಗೆ ಬೇಡಿದರು. ಅವರಿಗೆ ಭರವಸೆ ನೀಡಿದೆ, ತಸ್ಕರನ್ನು ಸಂಹರಿಸಬೇಕು ಅಂತ ಆದ್ರೆ ಆಯುಧ ಬೇಕ ಬೇಡ. ಆಯುಧ ನೋಡಿದ್ರೆ ಅಣ್ಣನ ಸಜ್ಜಾಗೃಹದ ಬಳಿಯಲ್ಲಿದೆ. ಯಾಕಂದ್ರೆ ಅವನ ಅಂಕಿತಕ್ಕೆ ಬರೆದವನಿಗೆ ತಿಳಿದೆ ನಾವು ಆಯುಧ ಗ್ರಹಣ ಮಾಡಕೂಡದು ಎಂಬ ಉದ್ದೇಶದಿಂದಲೇ ತನ್ನ ಬಳಿಯಲ್ಲಿ ಇರಿಸಿಕೊಂಡ. ಆದರೆ ನಾರದರು ಈ ಮೊದಲೇ ಬಂದು ಹೇಳಿದ್ರಲ್ಲ, ಯಾರ ಜೊತೆಗೆ ದ್ರೌಪದಿಯ ಜೊತೆಗೆ ಯಾರು ಕಾಲವನ್ನು ಕಳೀತಾ ಇದ್ದಾರೆ ಅವರ ಏಕಾಂತವನ್ನು ಮತ್ತೊಬ್ಬ ದರ್ಶಿಸಿದ್ರೆ ಅಂದ್ರೆ ನಮ್ಮ 5 ಮಂದಿಗಳಲ್ಲಿ ಒಬ್ಬ ನೋಡಿದರೆ ಅವನಿಗೆ 1 ವರ್ಷದಂತ ತೀರ್ಥಯಾತ್ರೆ ಹೀಗೊಂದು ನಿಬಂಧನೆ ಮಾಡಿ ನಾರದರು ಹೋಗಿದ್ದಾರೆ. ದ್ರೌಪದಿಯ ಏಕಾಂತದಲ್ಲಿ ಈ ಕಾಲಕ್ಕೆ ಧರ್ಮದ ಇರುವಂತಹ ಸಂದರ್ಭ, ನನಗೆ ಆಯುಧವನ್ನು ಪಡೆಯಲೇಬೇಕು. ನಾಳೆ ನೋಡುವ ಅಂತ ಹೇಳಿದ್ರೆ ಕಳ್ಳರು ಕದ್ದುಕೊಂಡು ಹೋಗ್ತಾರೆ, ಬ್ರಾಹ್ಮಣರ ಶಾಪನವನ್ನ ತಲೆ ಮೇಲೆ ಬರ್ತದೆ. ಆದರೆ ಅಣ್ಣನದ್ದಾದಂತಹ ಏಕಾಂತವನ್ನು ನೋಡಿದರೂ ಅದಕ್ಕೊಂದು ಪರಿಮಾರ್ಜನೆ ಹೇಳಿದ್ದಾರಲ್ಲ, 1 ವರ್ಷ ತೀರ್ಥಯಾತ್ರೆ ಸಂತೋಷ ಎಂಬ ಹಾಗೆ ನೇರವಾಗಿ ಅಣ್ಣನ ಅಂತಃಪುರವನ್ನು ಪ್ರವೇಶ ಮಾಡಿದವರಲ್ಲಿ ವಿಚಾರವನ್ನು ಹೇಳಿದೆ. ಆಯುಧವನ್ನು ಪಡೆಕೊಡೋದಕ್ಕೆ ಮುಂದುವರಿತಾ ಇದ್ದೇನೆ, ಉದ್ದೇಶ ಇಷ್ಟು ಅಂತ ಹೇಳಿದಾಗ ಸ್ವಲ್ಪ ಬೇಸರ ಮಾಡಿದ. ಆದರೆ ಬ್ರಾಹ್ಮಣನಿಗೆ ಬೇಕಾದಂತಹ ವಾತಾವರಣವನ್ನು ಒದಗಿಸಿಕೊಟ್ಟು ನಾನು 1 ವರ್ಷ ತೀರ್ಥಯಾತ್ರೆ ಪೂರೈಸಿ ಬರುವುದು ಎಂಬ ಹಾಗೆ ಅವನಿಂದ ಭರವಸೆ ಹೊಂದಿದೆ. ಆಯುಧವನ್ನು ಹಿಡ್ಕೊಂಡು ಬಂದೆ.
ಕಳ್ಳರನ್ನು ಸಂಹರಿಸಿದೆ. ಬ್ರಾಹ್ಮಣರದಾಂತ ಗೋಧನವನ್ನು ಅವರಿಗೆ ಸಮರ್ಪಿಸಿದ ಕಾಲಕ್ಕೆ ಅವರನ್ನು ಅನುಗ್ರಹಿಸಿದ್ದಾರೆ. ವಿಜಯೀ ಭವ ಅಂತ ಹರಸಿದ್ದಾರೆ. ಅವರ ಹರಕೆಯನ್ನು ಕೈಗೊಂಡು ಹೊರಟೆ ತೀರ್ಥಯಾತ್ರೆ ಉದ್ದೇಶದಿಂದ ಗಂಗಾ ನದಿ ತಟದಲ್ಲಿ ವಿಹರಿಸುತ್ತಾ ಪರಮ ಪಾವನೆಯಾದಂತಹ ಗಂಗೆಯಲ್ಲಿ ಮುಳುಗಿದ್ರೆ ನನಗೆ ಅರಿವಿಲ್ಲದೆ ಒಂದು ಬಂಧನ ನನ್ನನ್ನು ಸೆಳೆದೊಯ್ಯಲಿಕ್ಕೆ ತೊಡಗಿತ್ತಲ್ಲ ಕೆಳಮುಖವಾಗಿ. ನೋಡಿದ ಅದ್ಭುತವಾದಂತಹ ಒಂದು ನಗರ ಪ್ರವೇಶ ಮಾಡಿದೆ. ಪಾತಾಳ ಲೋಕ, ನಾಗಲೋಕ. ಅಲ್ಲಿ ನೋಡಿದ್ರೆ ಒಬ್ಬಳಿದ್ದಾಳೆ, ನನ್ನನ್ನು ಎಳ್ಕೊಂಡು ಹೋದ ಅವಳೆ ಉಲೂಪಿ ಎಂಬವಳು. ಶೇಷನ ಕುಮಾರಿಯಾದಂತಹ ಉಲೂಪಿ ನನ್ನದಾದಂತಹ ಕೀರ್ತಿಯುತವಾದಂತಹ ಕಾರ್ಯವನ್ನು ಕೇಳಿ ಮನಸ್ಸಾಧರಿಸಿದ್ದಳಂತೆ. ನಾವು ಗಾಂಧರ್ವ ವಿದ್ಯೆಯ ಮೂಲಕವಾಗಿ ವಿವಾಹವಾಗೋಣ ಅಂತ ಹೇಳಿ ಶೇಷನದ್ದಾದಂಥ ಅನುಮತಿ ಅನುಗ್ರಹವೂ ಇತ್ತು. ಅವಳ ಕೇಳಿಕೆಯಂತೆ ವರಿಸಿದೆ. ಸದ್ಯೋ ಗರ್ಭ ಸದ್ಯೋ ಜಾತ, ಒಬ್ಬ ಮಗನನ್ನು ಪಡೆದಿದ್ದೇನೆ. ಆ ಮಗನಿಗೆ ಇರಾವತ್ ಎಂಬ ಹಾಗೆ ಹೆಸರನ್ನಿರಿಸಿದ್ದಾಯ್ತು. ಆಮೇಲೆ ಹೇಳಿದೆ, ನಿನ್ನ ಜೊತೆಗೆ ಕಾಲ ಕಳೆಯುವ ಹಾಗಿಲ್ಲ, ನಾನು ತೀರ್ಥಯಾತ್ರೆ ನಿಬಂಧನೆಯಿಂದ ಬಂದದ್ದು, ಹಾಗಾಗಿ ಗಂಗಾ ಭವಾನಿಯ ದಡದಲ್ಲಿ ಬಿಡು ಎಂಬ ಹಾಗೆ ಹೇಳಿದಾಗ ತಂದು ಇಲ್ಲಿ ಬಿಟ್ಟಲ್ಲ. ಮರಳಿ ಗಂಗಾ ಭವಾನಿಯದ್ದಾದಂಥ ದಡ ಸೇರಿದ್ದೇನೆ. ಅವಕಾಶ ಮಾಡುವುದಲ್ಲ, ದಕ್ಷಿಣ ಪಥದ ಕಡೆಗೆ ಸಾಗುವೆ. ಪಾರ್ಥಿವಾಗ್ರಣಿಗಳಾಗಬೇಕೆಂಬ ಹಾಗಿದ್ರೆ ನಿಜವಾಗಿಯೂ ಲೋಕಾನುಭವವನ್ನು ಹೊಂದಲೇಬೇಕು. ಪೀಠವನ್ನೇರಿ ಆಳ್ವಿಕೆ ಮಾಡೋದಕ್ಕೆ ಧರ್ಮಜನಿದ್ದಾನೆ. ಅವನಿಗೆ ಸಹಕಾರಿಗಳಾಗಿ ಭೀಮಣ್ಣನು, ನಕುಲ ಸಹದೇವರು ಇದ್ದಾರೆ. ಮಧ್ಯಮ ಮಾಂಡವನಾದಂತಹ ನಾನು ಈ ಕಾಲಕ್ಕೆ ಲೋಕಾನುಭವ ಹೊಂದಬೇಕೆಂಬ ಉದ್ದೇಶದಿಂದಲೇ ಹರಿಪ್ರೇರಣೆಯಿಂದಲೇ ಇಂತಹ ಒಂದು ಅವಕಾಶ ಒದಗಿ ಬಂದದೆ ಹಾಗೆ ತಿಳಿಕೆ ನಾನು. ಗಂಗಾ ಭವಾನಿ ಉತ್ತರದಲ್ಲಿರುವವಳು, ಉತ್ತರ ಎತ್ತರ ನೋಡಿ ಆಯಿತು. ದಕ್ಷಿಣದಲ್ಲಿ ಎಷ್ಟೋ ತೀರ್ಥಗಳಿದೆ. ಹಾಗಾಗಿ ಸಾಗುತ್ತಾ ಸಾಗುತ್ತಾ ಪ್ರತಿಯೊಂದು ಪ್ರದೇಶವನ್ನು ಸೇರಿ ಅಲ್ಲಿರುವಂತಹ ಪ್ರಾದೇಶಿಕವಾದಂತಹ ರೂಢಿಗಳು ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾ ಜೊತೆಗೆ ಪರಮ ಪವಿತ್ರವಾದಂತಹ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡುತ್ತಾ ಮಾಡುತ್ತಾ ದಕ್ಷಿಣದ ಕಡೆಗೆ ನಾನು ಬಂದೆ. ಬಂದು ನೋಡಿದೆ ಅಂತ ಆದ್ರೆ ಸೇತುಬಂಧವಾದಂತಹ ಪ್ರದೇಶವಿದೆ. ದಕ್ಷಿಣದ ಸಮುದ್ರ ತೀರ, ಪರಮ ಪವಿತ್ರವಾದಂತಹ ಸಂಗಮ ಭೂಮಿ. ಹಾಗಾಗಿಯೇ ಇಲ್ಲಿ ತಿರುಗಾಡುತ್ತಾ ನೋಡೋಣ, ಇದರ ವೈಚಿತ್ರ್ಯವನ್ನು ನೋಡಬೇಕು. ಸಾಗುತ್ತೇನಂತ ಸೇತು ಬಂಧವನ ಕಂಡು ನಗು ನಗುತ್ತ ಈ ಪ್ರದೇಶಕ್ಕೆ ಬಂದಂತಹ ಕಾಲಕ್ಕೆ ಪರಮಾನಂದವಾಗುತ್ತಾ ಇದೆ ನನಗೆ. ಗುರುಮುಖೇನವಾಗಿ ರಾಮಾಯಣದ ಕಥೆಯನ್ನು ಕೇಳಿದವರು ನಾವು. ಇಲ್ಲಿವರೆಗೂ ಆಗಮಿಸಿದಂತಹ ರಾಮಚಂದ್ರಮ ಲಂಕೆಯನ್ನು ಸೇರಬೇಕು ಅಂತ ಇದ್ರೆ ಕಪಿಗಳ ಸಹಾಯದಿಂದ ತನ್ನದಾದಂತಹ ಆದೇಶದ ಮೂಲಕವಾಗಿ ಅಗಾಧವಾದಂತಹ ಶರದಿಗೆ ಸೇತು ಬಂಧನವಾದಂತಹ ಪ್ರದೇಶವಿದೆ. ಇಲ್ಲಿಂದ ಲಂಕೆಯವರೆಗೆ ನೋಡಿದ್ರೆ ಮಧ್ಯಭಾಗ ಇಲ್ಲ, ಅದು ತುಂಡರಿಸಲ್ಪಟ್ಟಿದೆ. ರಾಮದೇವರು ಅವತ್ತೇ ತುಂಡು ಮಾಡಿದಾರಂತೆ. ಇನ್ನೊಬ್ಬ ಈ ಮೂಲಕವಾಗಿ ಲಂಕೆ ಪ್ರವೇಶ ಮಾಡಬಾರ್ದೆಂಬ ಉದ್ದೇಶದಿಂದ. ಆದರೂ ಇದರ ಚಂದವನ್ನು ನೋಡಬೇಕು.
ಅದಕ್ಕಾಗಿ ಹಾಗೆ ನೋಡುತ್ತಾ ನೋಡುತ್ತಾ ಸ್ವಲ್ಪ ಮುಂದುವರಿಯುತ್ತ ಮುಂದೆ ಸೂಕ್ಷ್ಮದಿಂದ ತಪ್ಪಿಸುವ ಅನಿಲ ಮುಂದೆ ಸೂಕ್ಷ್ಮದಿಂದ ತಪ್ಪಿಸುವ ಅನಿಲ ನಂದನ ತಂದು ಬೆಸಗೊಂಡ ಯಾರೂ ಇರಲಿಲ್ಲ. ಹಾಗೆ ಅಂತ ಸಂಗಮ ಸ್ನಾನಕ್ಕಾಗಿ ಬಹಳ ಮಂದಿಗಳು ಬರ್ತಾ ಇದ್ದಾರೆ. ಸ್ನಾನಪುರೇಶವರ ಕಾರ್ಯಕಲಾಪವನ್ನು ಮುಗಿಸಿ ಹೋಗ್ತಾ ಇದ್ದಾರೆ. ನನ್ನನ್ನು ಯಾರೂ ಗಮನಿಸಲಿಲ್ಲ, ನಾನು ಅವರನ್ನು ಗಮನಿಸಲಿಲ್ಲ. ಆದರೆ ಈ ಸಮುದ್ರ ದಡ ತೀರದಲ್ಲಿ ಒಂದು ಸೂಕ್ಷ್ಮಾಕಾರ ಕಾಣ್ತಾ ಇದೆ ನನಗೆ. ಜೊತೆಗೆ ರಾಮಧ್ಯಾನದ ಅನುರಣನವೂ ಕೇಳ್ತಾ ಇದೆ. ಹಾಗಾದ್ರೆ ಮಾತು ಬರ್ತದೆ ಅಂತ ಇದೆ. ನೋಡಿದ್ರೆ ಕಪ್ಪಿ ಈ ಕಾಲಕ್ಕೂ ಇದ್ದಾನೆ. ಆ ಕಾಲದ ಕಪ್ಪಿಯೋ ಅಲ್ಲ ಈ ಕಾಲದ ಕಪ್ಪಿಯೋ ಅಂತ ಸ್ಪಷ್ಟ ಇಲ್ಲ ನನಗೆ. ಇವನನ್ನು ನೋಡಿದ ಮೇಲೆ ಏನು ನನ್ನ ಚಿತ್ತ ಇವನ ಕಡೆಗೆ ಆಕರ್ಷಿಸುವುದಕ್ಕೆ ತೊಡಗಿದೆಯಲ್ಲ. ನೋಡೋಣ, ಮಾತನಾಡಿದ್ರೆ ಮಾತಾಡ್ತಾನ, ನೋಡೋಣ, ಮಾತನಾಡಿಸ್ತೇನೆ. ಅಯ್ಯೋ ವನಚರ ನೀನು ಭ್ರಮೆ ಅಂತ ಗೊತ್ತಾಗಿ ಹಾಗೆ ನನ್ನನ್ನು ನಾನು ಸಂತೈಸಿಕೊಂಡೆ. ಏನು ಕರೆದೆ? ನೀನೊಂದು ಕರೆಯುವ ಹಾಗೆ ಇದೆ ನಿನ್ನ ವ್ಯವಹಾರ. ನಾನು ಯಾರಿಗೂ ಏನೂ ತೊಂದರೆಯಾಗದಂತೆ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಸ್ವಕರ್ಮದಲ್ಲಿ ನಿರತನಾಗಿದ್ದದ್ದು. ನಿನಗೇನಾಯ್ತಪ್ಪ? ತೊಂದರೆ ಆಗಬೇಕು ಅಂತ ಇಲ್ಲ, ನನಗೂ ತೊಂದರೆ ಅಂತ ಆಗಲಿಲ್ಲ. ಆದ್ರೂ ಮಾತಾಡಿಸ್ಬೇಕು ಅಂತ ಇದ್ರು ನಿನ್ನ ವ್ಯವಹಾರ ಕಂಡು. ಇಲ್ಲಿಯ ತನಕ ಬಂದು ಯಾರು ನನ್ನನ್ನು ಉದ್ದೇಶಿಸಿ ಮಾತಾಡಿದ್ದಿಲ್ಲ. ಇಲ್ಲಿಯ ನೋಡಿದ ಸಮುದ್ರ ತೀರ, ಶರತ್, ಕೆಳಗಿಂದ ಮಳಲಿನ ಬಿಸಿ, ಮೇಲಿಂದ ಸೂರ್ಯನ ತಾಪ. ಹೌದಲ್ಲ? ಹೌದಲ್ಲ. ಈ ಪ್ರದೇಶದಲ್ಲಿ ಕಪ್ಪಿಗಳನ್ನು ಹುಡುಕಿದ್ರು ಸಿಕ್ಕಲಿಕ್ಕಿಲ್ಲ ಕಪ್ಪಿಗಳು. ನೀನು ವನಚಾರ ಅಲ್ವೇ? ಕಪ್ಪಿಗಳಿರಬೇಕಾದ್ದು ಕಾಡಿನಲ್ಲಿ. ಯಾಕೆ ನೀನು ಕಾಡಿನಲ್ಲಿ ಇಲ್ಲ, ನೀನು ಸಮುದ್ರ ಬದಿಯಲ್ಲಿ ಯಾಕೆ ಇದ್ದಿ? ಹಾಗಾಗಿ ಸಂದೇಹ ಬಂದದ್ದು ನನಗೆ. ಹಾಗಾಗಿ ಮಾತನಾಡಿಸೋಣ ಅಂತ ಆಯ್ತು. ನಿನ್ನಲ್ಲಿ ಮಾತಾಡಿಸಬೇಕು ಅಂತ ಕಾರಣ ತೋರಿದ್ದು ಯಾಕೆ ಗೊತ್ತೋ? ನಿನ್ನ ಬಾಯಿಂದ ಹೊರಡುತ್ತಿರುವಂತಹ ರಾಮಧ್ಯಾನ ಈ ಪ್ರದೇಶದಲ್ಲಿ ಅನುರಣನಗೊಳ್ಳುತ್ತಾ ಇದೆ. ರಾಮ ರಘುರಾಮ 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 ಅಂತ ಹೇಳ್ತಾ ಇದ್ದ. ಹಾಗಾಗಿ ನೀನು ಕೇಳಿದ್ದಕ್ಕೆ ಉತ್ತರ ಕೊಡ್ಲಿಕ್ಕೆ ಬೇರೆ ಕಾರಣವೇ ಬೇಡ. ನೀ ರಘುರಾಮ ರಘುರಾಮ ಅಂತ ತ್ರಿವಾರ ಹೇಳಿದ್ಯೋ ಇಲ್ಲೋ, ಆ ಒಂದು ಕಾರಣಕ್ಕೆ ನೀ ಕೇಳಿದ್ದಕ್ಕೆ ಉತ್ತರ ಹೇಳಬಹುದು. ಆಗಲೇ. ಆದ್ರೆ ಯಾರು ನೀನು? ಯಾಕಾಗಿ ಇಲ್ಲಿಗೆ ಬಂದೆ? ಏನು ಉದ್ದೇಶ? ನೀನು ರಾಮ ಭಕ್ತ ಅಂತ ಗೊತ್ತಾಯ್ತು, ಅಷ್ಟು ಗೊತ್ತಾದ್ರೆ ಸಾಕಾಗುದಿಲ್ಲ. ರಾಮ ಭಕ್ತರ ಬಳಗದಲ್ಲಿ ಬಹಳ ಕಪಿಗಳಿದ್ದರು ಅಂತ ನಾನು ಕಥೆ ಕೇಳಿದ್ದು ಗುರುಮುಖೇನವಾಗಿ. ಹಾಗಾಗಿ ನೀನು ಗುಂಪಿನಿಂದ ಬಿಟ್ಟ ಮಂಗವ,
ಈಗ ಕೆಲವೊಮ್ಮೆ ಮರದಿಂದ ಮರಕ್ಕೆ ಹರುವಾಗ ಕೆಳಗೆ ಬಿದ್ದರೆ ಮತ್ತೆ ಗುಂಪಿಗೆ ಸೇರಿಸಿಕೊಳ್ಳುವುದಿಲ್ಲಂತೆ ಕಪಿ ಬಳಗ, ಅವ ಬಿದ್ದ ಕೆಳಗೆ ಅಂತ. ಹಾಗೆ ಬಿದ್ದವನು ನೀ ನರನಾದರೂ ವಾನರರ ಬಗ್ಗೆ ಹಾಂ ನಿನಗೆ ಅರಿವುಂಟು ಸ್ವಲ್ಪ. ಪ್ರಾಣಿಶಾಸ್ತ್ರವನ್ನು ತಿಳಿಯದಿರ್ತೇವೆ ನಾವು ಗುರುಮಠದಲ್ಲಿ. ಒಳ್ಳೇದು ಒಳ್ಳೇದು. ಹಾಗಾಗಿ ಯಾರೋ ನೀನು ಈಗಲೂ ರಾಮ ಧ್ಯಾನ ಮಾಡ್ತಾ ಕಾಲ ಕಳೀತಾ ಇದ್ದಿ. ಈ ಸಮುದ್ರ ತೀರದಲ್ಲಿರಬೇಕು ಅಂತ ಆದರೆ ಏನು ಉದ್ದೇಶ? ನಿನಗೆ ಕಾಡಿಗೆ ಹೋಗೋದಕ್ಕೆ ಆಗೋದಿಲ್ವೇ? ಏನು ಹೆಸರಿದ್ರೆ ಹೇಳು, ವಿಳಾಸ ಇದ್ರೆ ಹೇಳು, ಕೇಳಬಹುದೇ ನಿನ್ನಲ್ಲಿ? ನೀ ರಘುರಾಮನಾಮವನ್ನು ನನ್ನ ಜೊತೆಯಲ್ಲೇ ಅನುಸ್ಮರಿಸಿದ ನನ್ನ ಕುರಿತಾಗಿ ಒಂದು ಸಹಜ ಕುತೂಹಲದಿಂದ ಕೇಳಿದಾಗ ಉತ್ತರ ಹೇಳದಿದ್ರು ಒಂದು ಅಸಭ್ಯತೆ, ಮತ್ತೆ ಹೇಳದಿರುವುದಕ್ಕೆ ಕಾರಣ ಇಲ್ಲ. ನೀ ವೈರದಿಂದ ಕೇಳಿದ್ದಲ್ಲ, ನಿನಗೆ ಆಗ್ರಹ ಇದ್ದು ಕೇಳಿದ ಹಾಗೂ ಇಲ್ಲ, ಕುತೂಹಲ ಮಾತ್ರ. ಅದನ್ನು ತಿಳಿಸೋಣ. ನಾನು ವಾಯುವೇ ಜನಕ ವಾಯುವೇ ಜನಕ ಹನುಮ ನೆಂದೆನುಗ ಕ್ಷೀಣ ಭಗ ಹನುಮ ನೆಂದೆನುಗ ನಿಜರಾಜು ಜನಕ್ಕೆ ಕೇಳು, ನಿಜರಾಜು ಜನಕ್ಕೆ ಕೇಳು, ಸುತ್ತಾನ ಪಾತ್ರನು ಮುನಿದವಂತ ಪ್ರಾಣರೂಪವು ಎಂಬ ವಾಯುವೆ ಜನಕ ಹನುಮ ನಂದಿರುತ್ತ ಅಯ್ಯ ಮಹನೀಯ, ಆಯುಧಾಸ್ತನಾಗಿದ್ದಂತಹ ನಿನ್ನ ನೆಲೆಯನ್ನು ನಿಲುವನ್ನು ನೋಡಿದಾಗ ಅಂಗದಂತೆ ಆಯುಧವನ್ನು ಹಿಡಿದದ್ದರಿಂದ ಕ್ಷತ್ರಿಯ ಅಂತ ಊಹಿಸಿದ್ರೆ ತಪ್ಪ? ಏನೂ ಅಲ್ಲ, ಕ್ಷತ್ರಿಯನೇನ. ನಿನ್ನದಾದ ವರ್ಚಸ್ಸನ್ನು ಗ್ರಹಿಸಿದರೆ, ಸತ್ಕುಲ ಪ್ರಸೂತನಾದಂತಹ ಒಬ್ಬಾತ ಕ್ಷತ್ರಿಯ ಅಂತ ಊಹಿಸಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ನೀನು ಹಿನ್ನೆಲೆಯನ್ನು ಹೊಂದಿ ಕಪಿಯಾದರೂ ಜ್ಞಾನಿ ಅಂತ ಗೊತ್ತಾಯ್ತು ನನಗೆ. ವರ್ಚಸ್ಸಿನಿಂದ ವಸ್ತ್ರೇಣ ವಪುಷಾ ವಾಚ ವಿದ್ಯೆಯ ವಿನಯೇನ. ಒಂದು ವ್ಯಕ್ತಿ ಅಪರಿಚಿತನಾದಾಗ ಈ 5 ನಮಗೆ ಮೊದಲ ಪರಿಚಯಗಳನ್ನು ಮಾಡಿಸಿಕೊಡ್ತದೆ. ಅದರಿಂದ ಗ್ರಹಿಸಿದೆ ಅತ್ಯಂತಿಕವಾಗಿ ಸರಿ ಅಂತಲ್ಲ, ಆದರೂ ಪ್ರಾಥಮಿಕವಾದ ಪರಿಚಯ ಮಾಡಿಸುವುದಕ್ಕೆ ಇದೆ ಅಲ್ವ. ವಸ್ತ್ರ ವಪು ಮಾತು ವಿದ್ಯೆ ವಿನಯ. ಮಾತಿನಿಂದ ವಿದ್ಯೆ ಮತ್ತು ವಿನಯಗಳು ವೇದ್ಯವಾದರೆ ವಸ್ತ್ರ ವಪುಗಳು ನಿನ್ನದಾದ ಆದ್ಯತೆಯನ್ನು ವ್ಯಕ್ತಪಡಿಸ್ತಾ ಉಂಟು. ಈಗ ನೀನು ಕೇಳಿದ್ದು ನಾನ್ಯಾರು? ಯಾವಾಗಿ ಈ ಅಬುದಿ ತೀರದಲ್ಲಿ ನೆಲೆಸುವುದಕ್ಕೆ ಕಾರಣ ಏನು ಅಂದ್ರೆ, ನನ್ನ ಅಪ್ಪನ ಆಶ್ರಯ. ನಾ ಎಲ್ಲಿ ಹೋದರು ಅವನ ಕೃಪಾವರ್ಷ ಸತತವಾಗಿ ನನ್ನ ಮೇಲೆ ಇರುವುದರಿಂದ ನಾ ಎಲ್ಲೂ ಇರಬಲ್ಲೆ. ಹಾಗಾದ್ರೆ ಲೋಕ ಪ್ರಸಿದ್ಧನಾದ ಮಾತಾಡ್ನೇನಪ್ಪ. ಹೌದಪ್ಪ. ಪ್ರಾಣ ರೂಪ ಅಂತ ನೀ ಕೇಳಿದ್ಯಾ? ಪ್ರಾಣಕ್ಕೊಂದು ಸ್ವರೂಪ ಬಂದರೆ ಅವನನ್ನೇನು ಅಂತ ಕರೀತಾರೆ? ಅವನನ್ನು ಮುಖ್ಯ ಪ್ರಾಣ ಅಂತ ಹೇಳೋದು. ಅವನೇ ವಾಯುದೇವ. ಹೌದೌದು. ಪ್ರಾಣಾಪಾನ ವ್ಯಾನೋದಾನ ಸಮಾನಾದಿ ಪಂಚಸ್ವರೂಪಗಳಲ್ಲಿ ಜೀವ ಪ್ರಪಂಚದಲ್ಲಿ ಅಭಿವ್ಯಕ್ತನಾಗುವಂತಹ ಆತ ನಾಗ ಕುರ್ಮ ಕೃಕರ ದೇವದತ್ತ ಧನಂಜಯ. ಈ ದೇವಾನುದೇವತೆಗಳ ಹೆಸರುಗಳನ್ನು ಮಾನುಷ ಪ್ರಪಂಚ ಇಡುವುದು, ಮಕ್ಕಳ ಹೆಸರನ್ನೋ ಮನೆಯವರ ಹೆಸರನ್ನೋ ಕರೆಯುವಾಗ ದೇವಸ್ಮರಣೆ ಆಗಲಿ ಎಂಬ ಆಶಯದಿಂದ. ಆದ್ದರಿಂದಲೇ ನಿನಗೆ ಬಂದರೆ ಆಶ್ಚರ್ಯ ಏನೂ ಇಲ್ಲ. ಹೀಗೆ ದಶಸ್ವರೂಪಗಳಿಂದ ಅಭಿವ್ಯಕ್ತನಾಗುವಂತಹ ಆ ಪ್ರಾಣರೂಪನೆನಿಪ್ಪ ವಾಯುವೇ ಜನಕ. ಅದು ಉಳಿದವರಿಗೂ ಅವನೇ ಜನಕ ಒಂದು ಅರ್ಥದಲ್ಲಿ. ಜನಕ ಅಂತಂದ್ರೆ ವಾಯುವ ಸಂಚಾರ ಹೊರಟು ಹೋದ್ರೆ ಯಾರಾದ್ರೂ ಉಳಿಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅಲ್ಲ ಮುಖ್ಯ ಪ್ರಾಣ. ಹಾಗೆ ಹೇಳುವುದಾದರೆ
ನನ್ನ ಅಮ್ಮ ನನ್ನನ್ನು ಹೊರುವುದಕ್ಕೆ ಕಾರಣಲಾದದ್ದು ಅಥವಾ ನನ್ನನ್ನು ಹೆರುವುದಕ್ಕೆ ಕಾರಣ ಸ್ಥಾನದಲ್ಲಿ ನಿಂತ ನನ್ನ ಜನನಕ್ಕೆ ಕಾರಣನಾದವನು ಅಂತ. ನೀವೆಲ್ಲ ಹುಟ್ಟಿದ ಮೇಲೆ ಉಸಿರಾಡುವುದಕ್ಕೆ, ಹುಟ್ಟುವುದಕ್ಕಾಗಿ ಉಸಿರಾಡುವುದಕ್ಕೆ ಕಾರಣನಾಗುವುದರಿಂದ ಜನಕ ಸ್ಥಾನದವರು. ನನಗೆ ಜನಕನೇ ಹೌದಪ್ಪ. ಅಂಜನಾ ಗರ್ಭ ಸಂಭೂತ, ವಾತಾತ್ಮಜ ಮಾತ್ರ ಅಲ್ಲ, ಆಂಜನೇಯನೂ ಹೌದು, ಕೇಸರಿ ತನುಜನೂ ಹೌದು, ದೂರದ ಕಿಷ್ಕಿಂಧ ಪ್ರಾಂತ್ಯದಲ್ಲಿದ್ದವನು ಹೌದು, ಒಂದೊಮ್ಮೆ ಸೂರ್ಯಲೋಕದ ತನಕ ಸಂಚರಿಸಿದ್ದು ಹೌದು, ಇಂದ್ರಾಘಾತವನ್ನು ಒಳಗೊಂಡದ್ದು ಹೌದು, ಹತಪ್ರಭರಾಗಿ ಗತತೇಜನಾಗಿ ಬಿದ್ದದ್ದು ಹೌದು, ವಾಯು ನಿರ್ಬಂಧದಿಂದಲೇ ಪ್ರಚೋದಿತರಾದ ಬ್ರಹ್ಮಾದಿಗಳ ಅನುಗ್ರಹದಿಂದ ಇದು ಅಕ್ಷೀಣ ಬಲ ನೆಲೆಸಿದ್ದು ಹೌದು. ಆ ಬಳಿಕ ಋಷಿಮುನಿಗಳಿಂದ ಶಪ್ತನಾದದ್ದು ಹೌದು. ಶಾಪ ಫಲಿತವಾಗಿ ತಾನೆಷ್ಟು ಅಂತ ತಿಳಿಯದಿದ್ದ ಸ್ಥಿತಿಯಲ್ಲಿ ಪಂಪಾ ತೀರದಲ್ಲಿ ಪ್ರಭು ಶ್ರೀರಾಮಚಂದ್ರನ ಸಂದರ್ಶನ ಯೋಗ ಪ್ರಾಪ್ತವಾದದ್ದು ಹೌದು. ಆ ಕಾಲದಲ್ಲಿ ಮಾಡಿದ ಘೋಷವಾಕ್ಯ ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ. ಹಿಡಿದ ಕೆಲಸವನ್ನು ಕ್ಲಿಷ್ಟತೆ ಇಲ್ಲದೆ ಮಾಡಿ ಮುಗಿಸುವ ರಾಮನ ದಾಸ ಅಂತ. ಅಲ್ಲಿಂದ ಇಲ್ಲಿಯ ತನಕ ನೋಡು, ದಾಸ ಪದ ನನ್ನನ್ನು ಇಲ್ಲಿಯ ತನಕ ಪಾದ ಬೆಳೆಸುವಾಗ ಮಾಡಿ. ನೀನು ಹೇಳಿದ್ದಲ್ಲ ಹನುಮಂತನ ಕಥೆ ಹೇಳಿದಾಗ ಆಯ್ತಲ್ಲ ಈಗ. ಹೌದಪ್ಪ, ನಾನೇ ಆ ಹನುಮಂತ, ರಾಮದೂತನಾದಂತಹ ಹನುಮಂತ ನಾನು. ರಾಜಮಣಿಯೊಂದು ಈ ಹಿಂದಿನ ಯುಗದಲ್ಲೇ ಕಳೆದು ಹೋದದ್ದು ನದಿ ತೀರದಲ್ಲಾದದ್ದರಿಂದ ಸಮುದ್ರ ಗರ್ಭದಲ್ಲಿ ಎದ್ದು ಬರ್ತದಂತ ನಿರೀಕ್ಷೆಯಲ್ಲಿ ಇಲ್ಲೇ ರಾಮ ಧ್ಯಾನ ಮಾಡ್ತಾ ಇದ್ದೇನೆ. ನೀನೀಗ ಹೇಳಿದ್ದು ಹನುಮನಪ್ಪ. ನೋಡಿದರೆ ಯಾರದ್ದಾದ್ರೂ ಪರಿಚಯ ಆದಾಗ ತೃಪ್ತಿ ಸಿಕ್ಕುವುದುಂಟು. ಇದ್ಯಾಕೆ ಅಟ್ಟಹಾಸ ಹರಿಹಾಸ್ಯ ನಗಾಸ್ಯ ಕೊಲ್ಕೆ ಹಾಗೆ. ನನ್ನದ್ರಲ್ಲಿ ಈಗ ಹಾಸ್ಯಾಸ್ಪದವಾದದ್ದೇನು? ಲೋಕಜ್ಞಾನ ಇಲ್ಲದಂತಹ ಒಂದು ಪ್ರದೇಶದಲ್ಲಿ ಯಾರನ್ನು ಬೇಕಾದ್ರೂ ಹೇಳಿಕೊಂಡು ಬದುಕಲಿಕ್ಕೆ ಆಗ್ತದೆ. ದೊಡ್ಡವರ ಹೆಸರು ಹೇಳಿ ಸಣ್ಣವ ಬದುಕಿದ್ದು ಅಂತ ಒಂದು ರೂಢಿಯ ಮಾತೇ ಉಂಟು. ಆ ಊರಿನಲ್ಲಿರುವಂತಹ ನಾಗರಿಕರಿಗೆ ಯಾವುದೇ ರೀತಿಯಂತಹ ಲೋಕಜ್ಞಾನ ಇಲ್ಲ ಕೂಡದು. ನಾವು ಅದೆಲ್ಲ ಹೊಂದಿ ಬಂದವರು. ಈ ಹಿಂದೆ ಆಗಿ ಹೋದಂತಹ ಇತಿಹಾಸ, ಚರಿತ್ರೆ, ಪುರಾಣ ಕಥನ, ದೇವರುಗಳ ಲೀಲೆ ಇದೆಲ್ಲ ಬಾಲ್ಯದಲ್ಲೇ ಪಾಠ ಆಗಿದೆ ನನಗೆ. ನೀನು ಹನುಮಂತನ ಹೆಸರು ಹೇಳಿಕೊಂಡು ಇಲ್ಲಿ ತಿರುಗಾಡುವುದಾ ಈಗ? ಹನುಮಂತನಾದದ್ದರಿಂದ ನಾನು ಯಾರಿಗೂ ನನ್ನ ಹೆಸರು ಹೇಳಲಿಕ್ಕೆ ಹೋಗಲಿಲ್ಲ. ನೀವು ಕೇಳಿದ್ರಿಂದ ಹೇಳಿದ್ದಷ್ಟೇ. ಚಂದ್ರವಂಶ ವರಿಷ್ಠನಾದಂತಹ ಮಧ್ಯಮ ಪಾಂಡವ ಅರ್ಜುನನಿದ್ದೇನೆ ನಾನು. ಒಳ್ಳೆಯದು ಒಳ್ಳೆಯದು. ಗುರುಮುಖೇನವಾಗಿ ನಮಗೆ ಯೋಗ್ಯ ಪಾಠ ಆಗಿದೆ. ಆಗಲಿ. ಅದರಲ್ಲಿ ಹನುಮಂತ ಹೇಗೆ ಏನು ಎಂಬುದನ್ನು ಚೆನ್ನಾಗಿ ಬಲ್ಲೆ ನಾನು. ನನಗೆ ಗೊತ್ತಿಲ್ಲದೆ ಇರ್ತಿದ್ರೆ ಹೊರಟು ಹೋಗಬೇಕಿತ್ತು ಕೈ ಮುಗಿದು. ರಾಮಾಯಣ ಓದಿದ್ದಿ? ಏನು ಓದದೆ? ಆಗಲಿ ಆಗಲಿ. ರಾಮಾಯಣ ಬೇಕಾದಲ್ಲಿ ಅಲ್ಲಿ ಸ್ವಲ್ಪ ಓದಿದ್ದೇನೆ ನಾನು. ಶ್ರೀರಾಮ. ಆ ರಾಮಾಯಣದಲ್ಲಿರುವಂತಹ ಹನುಮಂತನ ಬಗ್ಗೆ ಗುರುಗಳಾದಂತಹ ವಸಿಷ್ಠರು ಪಾಠ ಮಾಡಿದ್ದಾರೆ. ಸಾಮಾನ್ಯನಲ್ಲ. ಅವನಿಗೆ ಒಂದು ಕಾಲಕ್ಕೆ ವಜ್ರಾಘಾತ ಆಗಿತ್ತಂತೆ. ಹೌದೌದು. ಹನು ಊದಿಸಿಕೊಂಡನಂತೆ. ಹೇಳಿದ್ನಲ್ಲ ಇಂದ್ರಾಘಾತ. ಹೌದೌದು. ಆಮೇಲೆ ಎದ್ದವನಿಗೆ ದೇವೇಂದ್ರ ಅನುಗ್ರಹ ಮಾಡಿದಂತೆ. ನಿನ್ನ ದೇಹವೇ ವಜ್ರ ಶರೀರವಾಗಲಿ. ಹಾಗೆ ವಜ್ರ ಶರೀರಿ ತಾನೆ. ದೀರ್ಘಾಯುಷನ್ನು ಬ್ರಹ್ಮನಿಂದ ತೊಡಗಿ ಎಲ್ಲ ದೇವಾನುದೇವತೆಗಳು ತಮ್ಮ ಅಸ್ತ್ರಶಸ್ತ್ರದಿಂದ ಘಾತ ಒದಗದಂತೆ ಅನುಗ್ರಹಿಸುವಾಗ ಇಂದ್ರನೇ ಮೊದಲಾದ ದೇವಾನುಗಳಿಂದ ಅನುಗ್ರಹವಾದದ್ರಿಂದ ವಜ್ರಘಾತ. ಕೃಷವಾಗುವ ದೇಹ ಅಲ್ಲ ವಜ್ರ ಶರೀರ ನಾನು ಕಥ ಕೇಳಿದ್ದಲ್ವ. ಆಮೇಲೆ ರಾಮಾಯಣದಲ್ಲಿ ವಜ್ರ ದೊಡ್ಡದು ಸಣ್ಣದು ಅಂತಲ್ಲಿ ಇರುವುದಿಲ್ಲ. ಹಾಗುಂಟಾ? ಅಲ್ಲ, ಇರುವುದಿಲ್ಲ. ದೊಡ್ಡ ವಜ್ರ ಸಣ್ಣ ವಜ್ರ. ನಿನ್ನನ್ನು ನೋಡಿದ ಜುಳುಗಿ ನಂದದಿಳಿರುವೆ ಏಕೆ? ನಿನಗೆ ಜುಳುಗಿನ ನಿನಗೆ ಅದು ನಡಿಲಿಕ್ಕೆ ಆಗುದಿಲ್ಲ ಅಂತ ತ್ರಾಸ ಪಟ್ಟ ಹೋಗ್ತಾ ಇದ್ದೀನಿ. ನೀನು ಹೇಳುವಾಗ ನೋಡಿದ್ದ. ಹೌದು, ವಿಷಯ. ಆಮೇಲೆ ನೀ ಈಗ ನೋಡುವುದಾ?
ನನಗೆ ಗೊತ್ತಿರ್ಲಿಲ್ಲ. ಹಾಗಾದ್ರೆ ನೀನು ಹೇಳುವ ಲೆಕ್ಕದಲ್ಲಿ ನನಗೆ ದೇಹದ ಬಗ್ಗೆ ಗೊಡವೇ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತಿ ಪುಣ್ಯ. ನಾನು ನನ್ನಷ್ಟಕ್ಕಿದ್ದವ, ನೀ ಕಲಿಯದಿದ್ದರೆ ನಾನು ಕಣ್ಣು ಬಿಡ್ತೇನೆ. ಆದ್ರೂ ನನಗೆ ತಿಳಿಯಲೇಬೇಕು, ಸತ್ಯ ತಿಳಿಯಬೇಕು. ಏನನ್ನು? ರಾಮದೇವರು ಪಂಚವಟಿಯಲ್ಲಿ ಸೀತಾದೇವಿಯನ್ನು ಕಳ್ಕೊಂಡ ಮೇಲೆ ದಕ್ಷಿಣಾಪಥವಾಗಿ ಬಂದ್ರಂತೆ. ಪಂಪಾ ಸರೋವರದಲ್ಲಿ ಬಾಲಬ್ರಹ್ಮಚಾರಿಯಾಗಿ ಬಂದಂತ ಹನುಮಂತನ ಮುಂದೆ ಮಾತುಕತೆ ನಡೆದು ನಾವು ನಂಬುವುದಿಲ್ಲ ಅಂತ ರಾಮದೇವರು ಆ ಕಾಲಕ್ಕೆ ಹೇಳಿದ್ರಂತೆ. ನಮಗೆ ಗೊತ್ತುಂಟು ಪಾಠ ಆಗಿದೆ ಅಂತ. ಹಾಗೆ ನಿನಗೆ ಗೊತ್ತುಂಟು, ಮತ್ತೆ ರಾಮನಿಗೆ ಗೊತ್ತಿಲ್ಲ. ವಸಿಷ್ಠರ ಮೂಲಕ ಅವರಿಗೆ ಪಾಠ ಆದದ್ದು, ನಮಗೆ ಕೃಪಾಚಾರ್ಯರಿಂದ ಪಾಠ ಆದದ್ದು. ಅವರು ಹೇಳಿದ್ದಾರೆ, ರಾಮ ಹೇಳಿದಂತೆ ನಿಜ ನಿನ್ನ ಈ ರೂಪ ನಾನು ನಮಗೆ ಹನುಮ ನಂಬೆ, ನಿನ್ನ ಈ ರೂಪ ನೋಡ್ಲಿಕ್ಕೆ ಆಗುದಿಲ್ಲ. ನನಗೆ ಹನುಮಂತನ ಬಗ್ಗೆ ಚೆನ್ನಾದ ಕಲ್ಪನೆ ಉಂಟು. ಕೂರ್ಮ ಗಡಿಯಿಂದ ಧ್ರುವಮಂಡಲದವರೆಗೆ ವ್ಯಾಪಿಸತಕ್ಕಂಥ ದಿವ್ಯ ಕಳೆಯವರ ಉಳ್ಳವ ಅಂತ ಹೇಳಿದಂತೆ ಆ ಕಾಲಕ್ಕೆ. ಆ ಹೊತ್ತಿಗೆ ಹನುಮಂತ ತೋರಿದಂತ ರೂಪದಿಂದ ರಾಮದೇವರು ಹೇಳಿದಂತೆ, ಸಾಕಯ್ಯ ಬೆಳೆದುದು ಭೂವ್ಯೋಮ ಪಾತಾಳ ಲೋಕವ ನಡುಗಿಸಿದೆ, ಹೇ ಕಪಿವರ ಮೊದಲಂದವ ಧರಿಸು, ವಿವೇಕದ ಮತಿ ಇದೆಂತೂ ನಿನಗೆ ಬಂತು. ಆವಾಗಲ್ಲ ಕಥೆ ಎಲ್ಲ ಹೇಳಿದ, ಅಮ್ಮ ಹೇಳಿದ ಕಥೆ ಎಲ್ಲ. ಹಾಗೆ ಕೂರ್ಮಗಡಿಯಿಂದ ಧ್ರುವಮಂಡಲದವರೆಗೆ ವ್ಯಾಪಿಸತಕ್ಕಂತಹ ದಿವ್ಯ ಕಳೆ ಉಳ್ಳವ ವಜ್ರ ಶರೀರಿ ಹನುಮಂತ ನೆಲ್ಲಿ, ನೀನೆಲ್ಲಿ ಜುಣುಗಿನ ಹಾಗೆ ಇದ್ದಿ. ಕೃಶವಾಗದೇ ಇರುವಂತಹ ವಜ್ರ ಶರೀರ ಈ ಕಾಲಕ್ಕೆ ಜುಣುಗಿನ ಹಾಗೆ ಆಗಿ ಅತ್ತ ಇತ್ತ ಓಲಾಡುತ್ತಾ ನಡೆದಾಡುತ್ತಿರುವಂತಹ ನಿನ್ನನ್ನು ನಾನು ಹನುಮಂತ ಅಂತ ಹೇಗೆ ಒಪ್ಪಿಕೊಳ್ಳುವುದು? ಅಲ್ಲಿ ರಾಮ ಹೇಳುವುದು ಲೆಕ್ಕ ತಪ್ಪಿ ಬೆಳೆಯಬೇಡ, ಸಣ್ಣದಾಗಿ. ಇಲ್ಲಿ ಇವ ಬಂದು ಹೇಳುವುದು ಸಣ್ಣದಾಗಿದ್ದು ಯಾಕೆ ನೀ ಬೆಳೆಯುವುದಿಲ್ಲ. ಒಬ್ಬೊಬ್ರು ಒಂದೊಂದು ಕಾಲದಲ್ಲಿ ಬರ್ತಾರೆ. ಅಲ್ಲ, ರಾಮನಾದರೆ ಹೇಳುವುದಕ್ಕೆ ಕೇಳುವುದಕ್ಕೆ ಅಧಿಕಾರ ಹೊಂದಿದವ. ಈಗ ನೀನು ಈ ಕಾಲದಲ್ಲಿ ಬಂದು ಆ ಕಾಲದಲ್ಲಿ ಇದ್ದದ್ದು ಈಗ ಯಾಕೆ ಕಾಣುವುದಿಲ್ಲ ಅಂತ ಕೇಳಿದ್ರೆ ಹೇಳುವುದಕ್ಕೊಂದು 1000 ಕಾರಣ ಇರಬಹುದು. ಅದು ಯಾವ ಕಾಲಕ್ಕೂ ಭತ್ತದ ದೇಹ ಇಲ್ವಾ? ವಜ್ರ ಶರೀರ ಅಂದ್ರೆ ಆಗಲ್ವೇ? ಈಗ ನನ್ನನ್ನು ಸರ್ವದೇವತೆಗಳು ಅನುಗ್ರಹಿಸಿದ್ದು ಒಂದು ನಿರ್ದಿಷ್ಟ ಉದ್ದೇಶದಿಂದ ಆದರೆ ಆ ಉದ್ದೇಶ ಈಡೇರಿದ ಮೇಲೆ ಹಾಗೆ ಇದ್ದರೆಷ್ಟು ಬಿಟ್ಟರೆಷ್ಟು. ಹೌದಪ್ಪ. ಈಗ ನಿಜವಾಗಿ ಹನುಮಂತ ವಜ್ರಗಾತ್ರನಾದದ್ದು ಹನುಮಂತನಿಗಾಗಿ ಅಲ್ವಪ್ಪ, ರಾಮನಿಗಾಗಿ, ರಾಮ ಕಾರ್ಯಕ್ಕಾಗಿ ಅದನ್ನು ಮಾಡಿ ಆಗಿದೆ. ಅದನ್ನು ಮಾಡಿದ್ರಿಂದಲೇ ಈಗ ಹೀಗಾಗಿದೆ. ರಾಮ ಕಾರ್ಯ ಮಾಡಿ, ರಾಮ ಕಾರ್ಯ ಒಂದು 20 ನಿನಗೆ ಯಾವುದನ್ನು ಅಲ್ಲಿ ಕಾಣ್ತದ ಎಂತದ್ದು ಅದನ್ನು ತೋರಿಸಿ ನಿನಗೊಂದು ಕಾರಣ ಹೇಳಿದ್ರೆ ನಿನಗೆ ಅರ್ಥ ಆದೀತು. ಈಗ ನಿನ್ನ ದೇಹ ಕೃಷಿ ಆದದ್ದು ಕಾರಣ ಕೇಳ್ತೀಯಾ? ಹೇಳೋಣ. ಕೇಳಯ್ಯ ನಮ್ಮ ತನ್ನ ಭಗವಾದುದ ಕೇಳಯ್ಯ ಹಿಂದೆ ಶರದಿಗೆ ನೀಗ ಸೇತುವ ಕಟ್ಟಲು ತಾಲಿ ಪರ್ವತ ಮತ್ತು ಗಮನ ಕೇಳಯ್ಯ ನಮ್ಮ ತನು ಬಡವಾದುದ ಕೇಳಯ್ಯ. ಅಯ್ಯ ಮಹನೀಯ, ರಾಮಾಯಣ ಕೇಳಿದ್ದಿ. ರಾಮಾಯಣ ದರ್ಶನದ ಯೋಗ ಬರ್ತದೆ ಅಂತ ನಿನಗೆ ಗೊತ್ತಿರಲಿಲ್ಲ. ರಾಮಾಯಣದಲ್ಲಿ ಒಂದು ಅಂಗವಾಗಿದ್ದ, ಸಣ್ಣ ಅಂಗವೇ ಇರಬಹುದು. ಹನುಮಂತ ದರ್ಶನ ಆಗ್ತದೆ ಅಂತ ನಿರೀಕ್ಷೆ ಇಲ್ಲದರಿಂದ ಕೇಳಿದ್ದಕ್ಕೂ ಕಂಡದ್ದಕ್ಕೂ ಅಂತರ ಕಂಡಾಗ ಒಂದು ಹಂತದ ಪರಿಹಾಸದ ಮನೋವೃತ್ತಿ ಜಾಗೃತ ಆಯಿತು. ನೀ ಕೇಳಿದ್ದಿ ಎಂಬುದರಿಂದ ಕಂಡದ್ದನ್ನು ಆಕ್ಷೇಪಿಸಿದ್ದಕ್ಕೆ ನಾನೇನು ಹೇಳುವುದಿಲ್ಲ. ಒಂದು ಯುಕ್ತಿಯುಕ್ತವಾದ ಕಾರಣ ಇದ್ದರೆ ಈಗ ನೀ ಕೇಳಿದ್ದು ಕಂಡದ್ದು ಸಮನ್ವಯ ಆಗ್ತದೆ ಅಂತ ಆದರೆ ಮತ್ತೆ ಆಕ್ಷೇಪ ಇಲ್ಲ. ಸರಿಯಾದ ಸಮರ್ಥನೆ ಕೊಟ್ಟರೆ ಒಪ್ಪಿಕೊಳ್ತೇನೆ. ಈಗ ವಜ್ರಗಾತ್ರನಾಗುವುದು ಹುಟ್ಟಿದ ಒಂದು ಜೀವ ಒಂದು ಸಾಮಾನ್ಯ ಪ್ರಕ್ರಿಯೆ ಅಲ್ವಲ್ಲ.
ಅಸಾಮಾನ್ಯ ಪ್ರಕ್ರಿಯೆ. ಹೌದು. ಈಗ ವಜ್ರಗಾತ್ರನ ಆದಲ್ಲಿಗೆ ಅದರ ಪ್ರಯೋಜನ ನನಗೆ ಸಿಕ್ಕಿತಾ? ಮಾನುಷ ಲೋಕದಲ್ಲಿ ಅತಿ ಮಾನುಷ ವ್ಯಕ್ತಿತ್ವ ಅಲ್ವಾ? ವಾನರ ವ್ಯಕ್ತಿತ್ವ ಅದು ಕೂಡ. ಹಾ. ಮನುಷ್ಯರಿಗೆ ಅತೀತವಾದ ಅತಿಮಾನುಷವೆನ್ನಬಹುದಾದದ್ದನ್ನು ವಾನರೊಬ್ಬ ಸಾಧಿಸಿದ. ಹಾ. ಯಾಕಿರಬಹುದು ಅಂತ ಯೋಚಿಸಿದ್ರೆ ಅದು ನನಗಾಗಿ ಕೊಟ್ಟ ಅನುಗ್ರಹ ಅಲ್ಲ, ರಾಮ ಸೇವಾರ್ಥ ಕೊಟ್ಟದ್ದು. ಇದ್ದ ಸಾಮರ್ಥ್ಯ ಅಲ್ಲ, ವಿಸ್ಮೃತವಾಗಿದ್ದ ವೇಳೆಯಲ್ಲಿ ಅಲ್ಲ. ಅನುಗ್ರಹ ಮಾಡುವ ಕಾಲಕ್ಕೆ ರಾಮನದ್ದಾದ ಉದ್ದೇಶ ಇತ್ತ. ಅಲ್ಲ, ಈಗ ಪಡೆದದ್ದನ್ನು ವಾಯುದೇವರನ್ನು ಸಂತೈಸುವುದಕ್ಕೆ ಅಂತ ಬಂದೆಲ್ಲರೂ ಕೊಟ್ಟದಲ್ವ. ಈಗ ಹಾಗೆ ಕೊಟ್ಟದ್ದನ್ನು ವಾಯುದೇವ ತನ್ನ ಸಂಚಾರ ನಿಲ್ಲಿಸಿದ್ರಂತೆ. ಹೌದಪ್ಪ, ಲೋಕವೇ ಅಯೋಮಯವಾಗುವಾಗ ಲೋಕಪಾಲಕರೆಲ್ಲರ ಬಂದು ಅನುಗ್ರಹಿಸಿದ್ರು ನಿನಗೆ. ಕೊಟ್ಟದ್ದನ್ನು ನಾನು ಉಪಯೋಗಿಸಿದ್ದೇನೆ ರಾಮ ಬರುವ ತನಕ? ಇಲ್ಲ, ನಿನಗೂ ಮೌಢ್ಯ ಬಂತು. ಅದು ಯಾಕೆ ಬಂತು? ನೀನೊಂದು ಉಪಯೋಗ ಮಾಡಿ ನಿನಗೆ ಶಾಪ ಸಿಕ್ಕಿದ್ದಲ್ಲ. ಅದೇ ಹೇಳುದು, ನಿನಗಲ್ಲ ಹನುಮಂತನಿಗೆ. ಬದುಕಲ್ಲಿ ಆಗುವುದಕ್ಕೆ ದೈವಚಿತ್ತ ಕಾರಣ ಅಂತ ತಿಳಿದರೆ ಎಲ್ಲವನ್ನು ಹೊಂದಿಸುವುದಕ್ಕಾಗ್ತದೆ. ಪಡೆದದ್ದು ನನಗಾಗಿ ಅಲ್ಲವಾದದ್ದರಿಂದ ಯಾವ ರಾಮನಿಗಾಗಿ ಪಡೆದನೋ ಅಲ್ಲಿಯ ತನಕ ಈ ಸಾಮರ್ಥ್ಯಗಳು ಪ್ರಕಟವಾಗದಿರುವುದಕ್ಕೆ ಋಷಿ ಶಾಪ ಒದಗಿ ಬಂತು. ರಾಮ ಬಂದಾಗ ಅದು ನಿವೃತ್ತವಾಯಿತು. ರಾಮ ಸೇವೆಯಲ್ಲಿ ನಾನು ಪ್ರವೃತ್ತನಾದದ್ದರ ಪರಿಣಾಮವಾಗಿ ರಾಮ ತನ್ನ ಕಾರ್ಯದಲ್ಲಿ ಖಂಡಾಕ್ಷರದಲ್ಲೇ ಹೆಗಲೇರುವಲ್ಲಿ ಆಸಕ್ತನಾದ ಅವನು ಇದೋ ಸೀತಾ ಸಂಪ್ರಾಪ್ತಿಗಾಗಿ ಶತಯೋಜನ ವಿಸ್ತೀರ್ಣವಾದ ಶರಧಿಗೆ ಸೇತುವನ್ನು ರಚಿಸುವಲ್ಲಿ ವರುಣದೇವನನ್ನು ಪ್ರಾರ್ಥಿಸಿ ಒಲಿಯದವನನ್ನು ತಮ್ಮ ಬ್ರಹ್ಮಾಸ್ತ್ರಾಭಿಮಂತ್ರಣದಿಂದ ಬೆದರಿಸಿ 1 ಯೋಜನೆಗಳಷ್ಟು ಹಿಂದೆ ಸರಿಸಿದ ಮೇಲೆ ವಾರುಣಿಯರ ಮೂಲಕವಾಗಿ ವರುಣನೇ ಪ್ರಕಟನಾದ ವೇಳೆಯಲ್ಲಿ ತನಗಾಗಬೇಕಾದದ್ದೇನು ಅಂತ ಹೇಳಿದಾಗ ಸಮುದ್ರದ ವರುಣನ ಸ್ವರೂಪಕ್ಕೂ ಭಂಗ ಬಾರದೆ ರಾಮ ಕಾರ್ಯಕ್ಕೂ ಕೇಡುಂಟಾಗದಂತೆ ಅವನಿಗೆ ಮುರಿದು ಹೋಗದೆ ಇವನಿಗೆ ಬಂಧಿಸುವುದಕ್ಕೊಂದು ಅವಕಾಶ ಕೊಟ್ಟ. ಅವನ ಸ್ವರೂಪ ಭಂಗ ಆಗದೆ ತೇಲು ಸೇತುವೆಯನ್ನು ರಚಿಸಿದರೆ ಕಪಿಗಳ ಮೂಲಕವಾಗಿ ನಿನಗೆ ದಾಟುವುದಕ್ಕೆ ಅನುಕೂಲ ಆಗ್ತದೆ ಅಂತ ಆಡಿದ. ಅಷ್ಟು ಹೇಳಿದ್ದೇ ತಡ ನಮ್ಮಲ್ಲಿದ್ದಂತಹ ಚತುರನಾದಂತಹ ನಳನಾಮಕನಾದ ಶಿಲ್ಪಿ ತಾನು ಹಾಕಿದ ವಸ್ತುವಲ್ಲ ತೇಲು ಒಂದು ಯೋಗವನ್ನು ಶಾಪದಿಂದ ಹೊಂದಿದ್ದ. ಅದಕ್ಕೆ ಪೂರಕವಾಗಿ ವರುಣನ ಅನುಗ್ರಹವು ಒದಗಿ ಬಂತು. ಹಾಕಿದ್ಯಾವುದು ಮುಳುಗುವುದಿಲ್ಲ ಅಂತಾದಾಗ ರಾಮನ ಮೂಲಕವಾಗಿ ಸುಗ್ರೀವನೇ ಆಜ್ಞೆ ಮಾಡಿದ, ಹೋಗಿ ತಗೊಂಡು ಬನ್ನಿ, ಪರ್ವತಗಳನ್ನು, ಕಲ್ಲುಗಳನ್ನು, ಮರಗಳನ್ನು, ಬಂಡೆಗಳನ್ನು ತಂದು ಹೊತ್ತು ಹಾಕಿ ಅದನ್ನು ಯೋಜಿಸುವಂತಹ ಕೆಲಸ ನಳನಿಗಿರ್ಲಿ ಅಂತ ನೀಳವಾದಂತಹ ಸೇತುವಿಗಾಗಿ ಎಲ್ಲಿಂದ ಅಂತಿಲ್ಲ ಮಹಾಮೇರುವಿನಿಂದ ತೊಡಗಿ ಸಾಮಾನ್ಯ ಗಿರಿಯ ತನಕ ಕಟ್ಟಿದ್ದು ನಳ. ಹೌದೌದು, ನೀಲ ಕಟ್ಟಿದ್ದಲ್ಲ. ಅಲ್ಲಲ್ಲ, ನೀಳ ಸೇತುವೆಯನ್ನು ನಳ ಕಟ್ಟಿದ್ದು ಅದನ್ನು ಇಲ್ಲ ನೀಳ ಸೇತುವೆಯನ್ನು ನಳ ಕಟ್ಟಿದ. ನಳನಿಗೆ ಅದು ಸಿಕ್ಕಂದಿರಲ್ಲಿರುವಾಗ ಅವ ಸಿಕ್ಕಿದ್ದನ್ನೆಲ್ಲ ಕೊಂಡೋಗಿ ನೀರಿಗೆ ಹಾಕ್ತಾ ಇದ್ದಂತೆ. ಆಗ ಅವನ ಮೇಲೆ ಕುಪಿತನಾದಂತಹ ಅವನ ಅಪ್ಪ ವಿಶ್ವಕರ್ಮ ಕ್ಷಪಿಸಿದರಂತೆ, ಇದು ನೀನು ಹಾಕಿದ್ದೆಲ್ಲ ತೇಲಿ ಹೋಗ್ಲಿ. ಈಗ ವಿಶ್ವಕರ್ಮಾಂಶದಿಂದ ಹೊಂದಿದವನಿಗೆ ಸಿಕ್ಕಿದಂತಹ ಶಾಪದ ಫಲಿತವಾಗಿ ಅವ ಏನು ನೀರಿಗೆ ಹಾಕಿದ್ರು ತೇಲ್ತದೆ. ಈ ನೋಡಿ, ಶಾಪ ಒಂದು ಉಪಕಾರಕ್ಕೆ ಒದಗುವುದಂದ್ರೆ ಹೀಗೆ. ರಾಮ ಸೇತು ಮಾಡ್ಲಿಕ್ಕೆ ಆಗುವಾಗ ಅವನ ಕರಸ್ಪರ್ಶ ಆದ್ರೆ ಅದು ತೇಲ್ತದೆ. ಕಪಿಗಳು ತಂದದ್ದನ್ನು ನೀರಿಗೊಡ್ಡಿದ್ದವರು ನೀರಿಗೆ ಹಾಕಿದ್ದು ನಾವೇ, ಅದು ತೇಲದಂತೆ ಮುಟ್ಟಿದ್ದು. ಈಗ ವರುಣಾನುಗ್ರಹ ಉಂಟು, ಒಂದೇ ಕೆಲಸಕ್ಕೆ ಇಬ್ಬಿಬ್ಬರದಿರುವಾಗ ಕಪಿಗಳು ಹಾಕಿದ್ರು ತೇಲ್ತದೆ, ನಳ ಮುಟ್ಟಿದ್ದರಿಂದ ಅಲ್ಲಿ ನಿಲ್ತದೆ. ಆದ್ದರಿಂದಲೇ ಅವನ ಚಾತುರ್ಯದ ಮೂಲಕವಾಗಿ ಈಗ 5 ದಿನಪಂಚಕದಲ್ಲಿ ಶತಯೋಜನ ವಿಸ್ತೀರ್ಣವಾದ ಸೇತುವನ್ನು ರಚಿಸಿ ಕಪಿಪ್ರವರರೆಲ್ಲ ಅದರ ಮೂಲಕವಾಗಿಯೇ ದಾಟುವಾಗ ಪುಷ್ಯಶುದ್ಧದ ದಶಮಿಯಲ್ಲಿ ಪ್ರಾರಂಭವಾಯಿತು. ಹೌದೌದು, ಸಂಪೂರ್ಣ ತ್ರಯೋದಶಿ ಹೌದು. ಈಗ ನಿಜವಾಗಿ ಯಾವ ದಿವಸ ಎಷ್ಟೆಷ್ಟು ಆಯ್ತು ಅಂತಲೂ ಕಥೆ ಉಂಟು. 14, 20, 21, 22, 23 5 ದಿವಸಗಳಲ್ಲಿ ಎಷ್ಟೆಷ್ಟು ಯೋಜನೆ ಆಯಿತು ಎಂಬುದರ ಲೆಕ್ಕ ಇದೆ. ಆದ್ದರಿಂದಲೇ ದಿನಪಂಚಕದಲ್ಲಿ ಸಾಧ್ಯವಾದಂತಹ ಈ ಸೇತುವನ್ನು ರಾಮ ನನ್ನ ಹೆಗಲ ಮೇಲೆ, ಅಂಗದನ ಹೆಗಲ ಮೇಲೆ ಲಕ್ಷ್ಮಣ ಏರಿ ದಾಟುವಾಗ 77 ಕೋಟಿ ಕಪಿನಾಯಕರು 18 ಪದ್ಮ ವಾನರರು ಇದರ ಮೂಲಕವಾಗಿಯೇ ಸಾಗಿ ಲಂಕಾನಗರವನ್ನು ಸೇರಿ ಅಂಗದನ ಸಂಧಾನ ವಿಫಲಾದ ಮೇಲೆ ಘೋರ ರಾಕ್ಷಸರ ಜೊತೆಗೆ ಕಾದಾಟ ಮಾಡುವಾಗ ದೇವತಾನುಗ್ರಹ ಎಲ್ಲ ವಿನಿಯೋಗ ಆಯಿತು. ಈಗ ನಿನ್ನಲ್ಲೇ ಒಂದು ಕೇಳು, ಒಳ್ಳೆ ಒಂದು ಖಡ್ಗ ಉಂಟು, ಅದನ್ನು ಹರಿತ ಮಾಡಿಕೊಂಡು ಬೇಕಾದಾಗ ಕಡಿಯುವುದಕ್ಕೆ ಬಳಸಿದರೆ ಅದು ಹಾಗೆಯೇ ಸನ್ನದ್ಧವಾಗಿರ್ತದೆ. ಅನೇಕ ವರ್ಷಗಳ ಕಾಲ ಅದರ ವಿನಿಯೋಗವೇ ಆಗದಿದ್ರೆ ಏನಾಗ್ತದೆ? ಅದು ಖಡ್ಗಕ್ಕೆ ಸ್ಥೂಲ ದೇಹ ಸರಯೂ ತೀರದಲ್ಲಿ ರಾಮ ಮುಳುಗಿದ ಮೇಲೆ ವಿನಿಯೋಗಕ್ಕೆ ಒದಗದೇ ಇದ್ದದ್ದರಿಂದ ಸ್ಥೂಲ ದೇಹವು ಸುರುಟಿದ್ದು, ಕೈಕಾಲುಗಳು ಒಳ ಸರಿದವು. ಕೈಕಾಲುಗಳು ಸುರುಟಿದ ಒಳಗೆ ಸರಿದು ಇದ್ದದ್ದರಿಂದ ವಾಯುಪುತ್ರ ವಜ್ರಗಾತ್ರನಾಗಿ ಕೂರ್ಮಗಡಿಯಿಂದ
ವ್ಯಾಪಿಸಿ ನಿಂತಹ ಹನುಮಂತ ಈಗ ಜುಣುಗಿನಾಗಿದ್ದಾನೆ. ಸಮಾಧಾನ ಆಯ್ತಾ? ಈಗ ನೀನು ಲಂಕೆಗೆ ಹೋಗಿ ಕಾಳಗ ಮಾಡಿದ ಕಾರಣದ ಕತೆ ಹೇಳುವುದಾ ಅಲ್ಲ ಸೇತು ಬಂದರದ ಕತೆ ಹೇಳುವುದಾ? ನಿನ್ನ ಈಗ ನೀನು ಮಾಡಿದವ ನೀನೆ ಅಂತ ಕೇಳಿದ್ರೆ ಕಣ್ಣೆದುರಿದ್ದದ್ದನ್ನು ಮೊದಲು ಹೇಳುವುದು. ಈಗ ನೀನು ಯಾರು ಅಂತ ಕೇಳುವಾಗ ಅಂಗದೊಂದು ಉತ್ತರ ಕೊಟ್ಟ ರಾವಣ ಸದಸ್ಯನಲ್ಲಿ. ಏನು? ಶೂರ್ಪನಖೆಯ ಕರ್ಣಸಾಸ ಛೇದನವನ್ನು ಮಾಡಿದ ರಾಮನ ಕಡೆಯ ಬಂಟ ನಾನು ಅಂತ. ಅದ್ಯಾಕೆ ಹೇಳಿದ್ದು? ರಾಮನಿಗೆ ದಾಶರಥಿ ಇರ್ಲಿಲ್ವೋ, ಹಿನ್ನೆಲೆ ಇರ್ಲಿಲ್ವೋ, ಸೂರ್ಯವಂಶಿ ಅಂತ ಹಿನ್ನೆಲೆ ಇರ್ಲಿಲ್ವೋ? ಅವರಿಗೆ ಬೇಗ ಯಾವುದು ಕಂಡು ಅರ್ಥ ಆಗ್ತದೋ ಅದನ್ನು ಹೇಳುವುದು ಕ್ರಮ. ನಿನ್ನ ಕಣ್ಣ ಮುಂಭಾಗದಲ್ಲಿ ಸೇತುವಿನ ಅವಶೇಷ ಉಂಟು, ಅದನ್ನೇ ಉಲ್ಲೇಖಿಸಿ ಹೇಳಿದ್ರೆ ನಿನಗೆ ಕತೆ ಬೇಗ ಗೊತ್ತಾಗ್ತದೆ ಅಂತ. ನಿನಗೆ ಅದರಲ್ಲಿ ಅಲ್ಲ ನಿನ್ನ ಈ ಬಳಲಿಕೆಗೆ ಅದು ಕಾರಣ ಹೌದಷ್ಟೇ. ಹೌದು, ಇದು ಕಾರಣ. ಅದು ಅಷ್ಟು ಘನತರವಾದ ಕರ್ಮ ಅಂತ ಇರುವುದು. ಇದು ಪ್ರಧಾನ ಕಾರಣ. ಅದಕ್ಕಾಗುವಾಗ ಸರಿ ಇತ್ತು, ಈಗ ಕೆಲಸ ಇಲ್ಲ, ಹೀಗಿದ್ದೇನೆ. ನೀವು ಹೊತ್ತಿಗೆ ಅಂತ ಹೇಳುದಾ? ನೀನು ಹನುಮಂತ ಅಂತ ಹೇಳಿಕೊಂಡು ಈ ಕಾಲಕ್ಕೆ ಕಥೆಗಳನ್ನೆಲ್ಲ ಹೇಳಲಿಕ್ಕೆ ತೊಡಗಿದ್ಯಾ? ನನ್ನ ಜೀವನವನ್ನು ನಿನಗೆ ವರ್ಣಿಸಿ ನನಗೆ ಹನುಮಂತ ಅಂತ ಇನ್ನೂ ಒಪ್ಪಿಕೊಳ್ಳಲಿಕ್ಕಾಗುವುದಿಲ್ಲ. ಆದರೆ ಹೇಳಿದಂತ ಕಥನ ಇದೆ ನೋಡು, ಅದರ ಬಗ್ಗೆ ಆಕ್ಷೇಪ ಉಂಟು ನಮ್ಮದು. ರಾಮನ ಬಗ್ಗೆ ತಿಳಿದವರು ನಾವು ಸಾಮಾನ್ಯರಲ್ಲ. ಅದ್ಭುತವಾದಂತಹ ಕೋದಂಡ ದೀಕ್ಷಾಪು, ಬಿಲ್ವಿದ್ಯೆಯಲ್ಲಿ ಪರಿಣತನಿದ್ದಾನೆ. ವಸಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಜಾತ, ವೃಷಾಶ್ವದತ್ತವಾದಂತಹ ಜೀವಚ್ಛರಗಳುಳ್ಳವರು. ಆಮೇಲೆ ವನವಾಸಕ್ಕೆ ಹೊರಟ ಮೇಲೆ ಅಗಸ್ತ್ಯರೋ, ಸುತೀಕ್ಷರೋ, ಭರದ್ವಾಜರೋ ಮೊದಲಾದವರೆಲ್ಲರೂ ಎಲ್ಲರ ಅನುಗ್ರಹ ಮಾಡಿದ್ದಾರಂತೆ ಅವನಿಗೆ. ಸತ್ಯವೇ. ಎಷ್ಟು ಅಸ್ತ್ರಾಭಿಮಾನಿ ದೇವತೆಗಳ ಬಣಂದಿ. ಇಷ್ಟೆಲ್ಲ ಇದ್ದರೂ ರಾಮ ಯಾಕೆ ಹೀಗೆ ಮಾಡಿದ? ನನಗೊಂದು ಸಂದೇಹ ಬರುವಂಥದ್ದು. ನಿಮ್ಮಂತಹ ಕಪಿಗಳನ್ನು ಆ ಕಾಲಕ್ಕೆ ದುಡಿಸಿದ, ಈಗ ಹೀಗೆಲ್ಲ ನೀವು ಮಾತಾಡಲಿಕ್ಕೆ ತೊಡಗಿದ್ದೀರಿ. ಚಂದ್ರವಂಶ ಎತ್ತರದ ವಂಶ ಅಂತ ಹೇಳಿದ ನೀನೀಗ ದಕ್ಷಿಣದ ಸಮುದ್ರದ ತುತ್ತ ತುದಿಯಲ್ಲಿಲ್ವೋ ಬಂದಿದ್ದೇನೆ. ಅಷ್ಟು ದೊಡ್ಡ ವಂಶ ಆಗಿ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದ್ರೆ ಬದುಕು ಹಾಗೆಲ್ಲ ಆಗ್ತದ. ಇಲ್ಲಿಗೆ ಬಂದ ಉದ್ದೇಶ ಲೋಕಾನುಭವವನ್ನು ಹೊಂದುವುದಕ್ಕೆ ಆಗಲಿ. ಆದ್ರೆ ನೀನು ಮಾಡಿದ ಕಾರ್ಯ, ಹೇಳಿದ ಕಾರ್ಯ ಇದೆಯಲ್ಲ, ನಾವು ದಣಿದಿದ್ದೇವೆ, ಪರ್ವತ ಹೊತ್ತಿದ್ದೇವೆ, ಕಲ್ಲು ಮಣ್ಣು ಹೊತ್ತಿದ್ದೇವೆ, ಹಾಗಾಗಿ ಆ ಕಾಲದಲ್ಲಿ ಅಷ್ಟೆಲ್ಲ ದುಡಿದ ಕಾರಣ ನನ್ನ ದೇಹ ಬಳಲಿಕೆ ಇದೆ, ಈ ಕಾಲಕ್ಕೆ ಜುಣುಗಿ ಹೋಗಿದೆ, ಒಳ ಸರಿದಿದೆ ಅಂತ ಹೇಳಿದೆಲ್ಲ. ಇದೆಲ್ಲ ಬೇಕು ಅಂತ ಕೇಳುದು ನಾನು. ತಾಂತ್ರಿಕ ವಿದ್ಯೆ ಆವಾಗಲೂ ಇತ್ತು, ಈಗ ಇಲ್ಲ ಅಂತಲ್ಲ. ಅಸ್ತ್ರ ವಿದ್ಯೆಯಲ್ಲಿ ಬಹಳಷ್ಟು ಮುಂದುವರಿದಂತಹ ವಿಚಾರಗಳಿದೆ. ಈಗ ಬಾಣದ ಮೂಲಕವಾಗಿಯೇ ಅವರಿಗೆ ಸೇತುವೆಯನ್ನು ಬಂಧಿಸಿ ಲಂಕೆವರೆಗೆ ಹೋಗುವ ಸಾಮರ್ಥ್ಯವಿದ್ದರು ನಿಮ್ಮ ಮೂಲಕವಾಗಿ ಮಾಡಿಸಿದ ಈ ಕಾಲಕ್ಕೆ ನೀವೆಲ್ಲ ಹೇಳ್ತೀವಿ, ನಾವು ಆ ಕಾಲಕ್ಕೆ ರಾಮನಿಗೆ ಬೇಕಾಗಿ ದುಡಿದು ನಮ್ಮ ಸ್ಥಿತಿ ಹೀಗಾಗಿದೆ ಅಂತ ಹೇಳಿದ್ರಲ್ಲ. ರಾಮ ಕಾರ್ಯ ವಜ್ರವನ್ನಾದರೂ ಕರಗಿಸಬಲ್ಲಷ್ಟು ಕಠೋರವಾದರೂ ನಮಗೆ ಪ್ರಿಯವಾಗಿತ್ತು ಎಂಬುದನ್ನು ಸೂಚಿಸುವುದಕ್ಕೆ ರಾಮ ಕಾರ್ಯದ ಮಹತ್ವಿಕೆಯನ್ನು ಹೇಳ್ತಾ, ಅದು ಎಷ್ಟು ಕಠಿಣವಾದದ್ದು ಅಂದ್ರೆ, ಎಷ್ಟು ದೃಢಶ್ರದ್ಧೆಯಿಂದ ತೊಡಗಿದ್ದು ಅಂದ್ರೆ ನಾವೇ ಕರಗಿ ಹೋಗುವಷ್ಟು ಅಂತ ಹೇಳಿದರೆ ಇದೆಲ್ಲ ಬೇಕಾಗಿತ್ತು ಅಂತ. ಇದೆಲ್ಲ ದೊಡ್ಡ ದೊಡ್ಡ ಸಾಧನೆಯನ್ನು ಉಪೇಕ್ಷೆಯಿಂದ ಹೀನಾಯವಾಗಿಸುವುದು ಅಹಂಕಾರಿಗಳಿಗೆ ಸಹಜವಾದರು. ಅದಕ್ಕಿಂತ ದೊಡ್ಡದು ನಿನಗೆ ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳುವಾಗ ಅದೆಲ್ಲ ನಮಗಾಗುವುದಿಲ್ಲ. ಆದ್ರೆ ನಾನು ಹೇಳಿದ್ದಷ್ಟೇ ಅಂತ. ವಾಗಾಡಂಬರ ಸುಲಭವೋ, ಮಾಡಿದ ಕೆಲಸದ ಕಷ್ಟ ಏನು ಅಂತ ನಮಗೆ ಗೊತ್ತಿದ್ದ ಕಾರಣ ಹೇಳೋದು. ಎಂತದ್ದು ಗೊತ್ತು?
ಈಗ ಬಿಡು ಬಿಡಿ ಸೇತುವನ್ನು ಬರಿವಡೆ ಕಡುಗಹನವೇ. ನಾನು ಬಿಲ್ವಿದ್ಯೆಯನ್ನು ಬಲ್ಲವನು, ಅದಕ್ಕೇನು? ಹೋದಲ್ಲಿ ಬಂದಲ್ಲಿ ಸಂಗ್ರಹ ಮಾಡಿದವನು. ಹಾ ಬಾಣ ಪ್ರಯೋಗದ ಮೂಲಕವಾಗಿ ಹಾ ಅದ್ಭುತವಾದಂತಹ ಸೇತುವೆಯನ್ನು ಬರೆಯುವಂತಹ ಸಾಮರ್ಥ್ಯ ನನಗಿದೆ. ಒಂದು ಕಾಲಕ್ಕೆ ನಾವೀಗಿರುವುದು ಇಂದ್ರಪ್ರಸ್ಥದಲ್ಲಿ, ಅದು ಕಾಂಡವ ಪ್ರಸ್ಥವಾಗಿತ್ತು. ಹ್ಮ್ ಆ ಕಾಂಡವನವನ್ನೇ ಹ್ಮ್ ಅಗ್ನಿದೇವನಿಗೆ ಆಹುತಿ ಕೊಟ್ಟಂತಹ ಕಾಲಕ್ಕೆ ಹ್ಮ್ ಅವನೇ ಪ್ರಸನ್ನನಾಗಿ ನನಗೆ ಕೊಟ್ಟ ಏನನ್ನು? ಅಕ್ಷಯ ಬಾಣಗಳ ಬತ್ತಡಿಕೆ. ಆಮೇಲೆ ಗಾಂಡಿವವೆಂಬಂತಹ ಈ ಬಿಲ್ಲು, ಇದನ್ನು ಧರಿಸಿ ಹೊರಟ್ರೆ ಲೋಕದಲ್ಲಿ ಏನನ್ನು ಸಾಧಿಸಿಯನು. ಹ್ಮ್ ನಾನು ದೊಣೆಯಿಂದ ತೆಗೆಯುವಾಗ ಒಂದು, ಹ್ಮ್ ತೊಡುವಾಗ 10, ಹ್ಮ್ ಬಿಡುವಾಗ 100, ಹ್ಮ್ ಲಕ್ಷವೇನಲ್ಲಿ ಲಕ್ಷೋಪಲಕ್ಷವಾಗಿ ಹ್ಮ್ ಬಾಣ ಹಸೆಯಂತೆ ಹೊಸದು ನಿಂತು ಒಂದು ದಾರಿ ಮಾಡಿಕೊಡ್ತದೆ. ಅಂತಹ ಅಕ್ಷಯ ಬಾಣಗಳು ನನ್ನದಂತಹ ಮೂಡಿಗೆಯಲ್ಲಿರುವಾಗ ನಿನ್ನ ಸೇತು ಬಂದ ಕತೆ ಬಹಳ ಬಣ್ಣಿಸಿ ಬಣ್ಣಿಸಿ ಹೇಳಿದೆಯಲ್ಲ. ಇದು ನಮ್ಮಲ್ಲಿ ತುಂಬಾ ಉಂಟು ಅಂತ ಹೇಳುದು. ಹೆಚ್ಚಾಗಿ ವೈಭವ ಸಿದ್ಧವಾದದ್ದಕ್ಕೆ ದೃಷ್ಟಾಂತ ಇಲ್ಲ, ಸಂಗ್ರಹ ತುಂಬಾ ಉಂಟು ಅಂತ ನೀನು ಹೇಳುದು. ಎಲ್ಲಿದ್ದಿಷ್ಟು ಕಾಲ? ನಾನಿಲ್ಲಿ ಇಲ್ಲಿದ್ದೆ ಗೊತ್ತಾಗುವುದೇಗೆ? ಅಂದ್ರೆ ಮತ್ತೆ ಲೋಕ ವ್ಯವಹಾರಗಳಿಗೆ ಗಮನ ಕೊಡಬೇಕು, ಕಿವಿ ಕೊಡಬೇಕು. ಕಿವಿ ಕೊಟ್ಟಿದ್ರೆ ಗಮನ ಕೊಟ್ಟಿದ್ರೆ ಏನು ಗೊತ್ತಾಗ್ತದೆ? ನಾನು ಮಾಡಿದ ಒಂದು ಕಾರ್ಯ ಹೇಳ್ತೇನೆ ನಿನಗೆ. ಯಾವ ಕಾರ್ಯ? ನನ್ನ ಅಮ್ಮನಿಗಾಗಿ ಮಾಡಿದೆ. ಏನು ಮಾಡಿ? ದೃಷ್ಟಾಂತವನ್ನು ಮಾತಾಡ್ತಾ ಇರ್ತಾ ಬೇಡ. ಮಾಡಿ ತೋರಿಸಿದ್ದೇನೆ, ಲೋಕವೇ ನೋಡಿ ಬೆರಗಾಗಿ ಹೋಗಿದೆ ಅಂತ ಒಂದು ಅತಿಶಯವಾದ ಕಾರ್ಯವನ್ನು ಬಾಣದ ಮೂಲಕವಾಗಿ ಮಾಡಿ ತೋರಿಸಿದ್ದೇನೆ. ನನ್ನ ಅಮ್ಮ ಕುಂತಿದೇವಿ, ಪೃಥಾದೇವಿ, ಅವಳು ಸವತಿಯಾದಂತಹ ಗಾಂಧಾರಿ ಗಜಲೋಹಿ ಮಾಡ್ತಾಳೆ ತಲ್ಲಿಗೆ ಹೋಗಿದ್ಳು. ನನ್ನ ಅಮ್ಮನನ್ನು ಕಡೆಗಣಿಸಿದ್ರಲ್ಲಿ ಅವಳಿಗೆ ಸ್ಥಾನಮಾನ ಗೌರವ ದೊರಕಲಿಲ್ಲ. ಆ ಕಾಲಕ್ಕೆ ಕಣ್ಣೀರು ಸುರಿಸುತ್ತಾ ಬಂದಿದ್ದಳು ಅಮ್ಮ. ವಿಷಯ ಹೇಳಿದ್ರು, ನನಗೆ ಗಜರೋಹಿ ಆಚರಿಸಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಮಗನೇ ಅಂತ. ಆ ಕಾಲಕ್ಕೆ ತಾಯ ಬಿಡು ಬಿಡು ಚಿಂತೆ, ಕೌರವರಾಯ ಕೈದಂತ ಮಣ್ಣಿನಾನೆ, ನನ್ನ ವಿಷಯ ಬಿಡು, ನಾನು ಸುರಪನ ಐರಾವತ ಧರಿಸ್ತೇನೆ. ಲೋಕದಲ್ಲಿ ಗಜೇಂದ್ರ ಎಂಬ ಹಾಗೆ ಕೀರ್ತಿಯನ್ನು ಪಡೆದಂತಹ ದೇವೇಂದ್ರ ಏರುವ ಐರಾವತ ಅದನ್ನು ತಂದೆ ತರ್ತೇನೆ ಅಂತ ಹೇಳಿ ಕಳಿಸಿದ. ದೇವೇಂದ್ರನಿಗೆ ದಾರಿ ಮಾಡಿ ಕೊಟ್ಟರೆ ಕಳುಹುತ್ತೇನೆ ಅಂತ ಹೇಳಿದ. ಆ ಕ್ಷಣವೇ ಬಾಣ ತೆಗೆದು ಅಕ್ಷಯ ಬಾಣಗಳನ್ನು ಪ್ರಯೋಗಿಸಿ ಇಲ್ಲಿಂದ ದೇವಲೋಕದವರೆಗೂ ಅಟ್ಟಳಿಗೆ ಎಲ್ಲ ದಾರಿ ಮಾಡಿಕೊಟ್ಟು ಐರಾವತ ಕೆಳಗೆ ಇಳಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟವ ನಾನು. ಐರಾವತದ ಜೊತೆಗೆ ಬೇಕಾದಂತಹ ಆಭರಣಗಳು, ಆಮೇಲೆ ರಂಭಾದಿ ತರುಣಿಯರು, ಆಮೇಲೆ ಹಾರ್ದಕ ಚಿತ್ರಹೇನ ಸಕಲ ಸೋಪಸ್ಕರಗಳನ್ನು ಕಳುಹಿಕೊಟ್ಟು ದೇವೇಂದ್ರ ಆ ಹೊತ್ತಿಗೆ ನಮ್ಮದ್ದಾದಂತಹ ಗಜರೋಹಿಯ ವ್ರತಕ್ಕೆ ಐರಾವತ ಪ್ರಸಂಗ ಅಂತ ಹೆಸರು. ಅದಕ್ಕೆ ಅದೆಲ್ಲ ದೊಡ್ಡ ಸಂಗತಿ ಅಲ್ಲ, ಹ? ಅಬ್ರಗಮನ ಅಂತ ಅದಕ್ಕೆ ಹೆಸರು. ಮೋಡಗಳ ಮೇಲೆ ಕಾಲಿಟ್ಟು ಸಾಗುವುದಕ್ಕೆ ಐರಾವತ ಅಂತ ಹೆಸರು. ಮೋಡದ ಮೇಲೆ ಕಾಲಿಟ್ಟರೆ ಏನಾಗುವುದಿಲ್ವಂತೆ, ಅದಕ್ಕಾಗಿ ನೀನು ಸಹಾಯಕದಿಂದಲೇ ಒಂದು ಏಣಿಯನ್ನು ನಿರ್ಮಿಸಿದ್ದಿ ಎಂಬುದು. ದೇವೇಂದ್ರ ಕಳುಹಿ ಕೊಡ್ಲಿಲ್ವಲ್ಲ ಮೊದಲು? ಮೋಡಕ್ಕಿಂತ ದೃಢವಾಗಿದ್ರೆ ಸಾಕು, ಅಷ್ಟೇ ಅಲ್ವಾ? ದೇವೇಂದ್ರ ಕಳುಹಿ ಕೊಡ್ಲಿಲ್ಲ. ದೇವೇಂದ್ರ ಹೇಳಿದ್ದೆ ನಮಗೆ ದಾರಿ ಮಾಡಿ ಕೊಡು ಅಂತ. ಆಗ್ಲಪ್ಪ, ಆವಾಗ ದಾರಿ ಮಾಡಿ ಕೊಟ್ಟಿದ್ದೇನೆ. ಅಂದ್ರೆ? ಅದು ಆನೆ ಸ್ಪರ್ಶಿಸಿ ಬಂದದ್ದು ಮತ್ತೊಂದು ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಆ ಆನೆ ಬರುವುದರ ಜೊತೆಗೆ ದೇವಲೋಕದ ಸರ್ವ ಜನರು ಆಗಮಿಸಿದ್ದಾರೆ ಅಂತ ಆಗುವಾಗ ನೀನು ಅದು ಮಾಡ್ಲಿಲ್ಲ, ದಾರಿಯಾಗಿಲ್ಲ. ನೀ ಮಾಡ್ಲಿಲ್ಲ ಅಂದದ್ದಲ್ಲ, ಹ. ದೇವಂದ್ರೆ ಹೇಳಿಲ್ಲ ಅಂತ ಹೇಳಿದ್ದು ಅಲ್ಲ. ಹ. ಈಗ ಆಕಾಶ ವ್ಯಾಪಕವಾದಂತಹ ಮೋಡಗಳ ಮೇಲೆ ಹ. ಕಾಲಿಡುವುದಕ್ಕೆ ಹ. ನೆಲದ ಮೇಲೆ ಕಾಲಿಡಬೇಕು ಅಂತ ಆದ್ರೆ ಮೋಡದಂಥದ್ದನ್ನು ಒಂದು ಏಣಿಯಾಗಿ ತೋರಿಸಿಕೊಡು ಅಂತ ಹೇಳಿದ್ದು ನೀನು ರಚಿಸಿದ್ದು. ಅಷ್ಟೇ ಬಲಿಷ್ಠ ಇರಬೇಕು ಅಂತ ಆಡಿದ್ದಷ್ಟೇ ನಾನು. ಅಷ್ಟು ಬಲಿಷ್ಠವೋ ಮತ್ತೊಂದು ಅಂತ ಬೇಡ. ಹಾ. ನಿನ್ನದ್ದಾದಂತ ಈ ರಾಮ ಸೇತು ಇದೆಯಲ್ಲ, ಹೌದು. ಇದಕ್ಕಿಂತಲೂ ಬಲಿಷ್ಠವಾದ, ಹ? ನಾನು ಸರ್ವತೋಭದ್ರವಾದಂತಹ ಸೇತುವೆಯನ್ನು ಬಾಣದ ಮೂಲಕವಾಗಿ ಬಲಿದನು ಬಲಿದನು ಬಲಿದನು
ಅಂತ ವಾಗಾಡೋ ಬರುವುದು ಸತತವಾಗಿ ಬಿತ್ತರಿಸ್ತಾ ಸಾಗಿದೆ. ಇನ್ನ ರಾಮ ಸೇತುವೆಗೆ ತುಲ್ಯವಾದ ಸೇತುವನ್ನು ಒಲಿಯಬಲ್ಲೆ. ಗರ್ವದ ಸಾಲವನ್ನು ಧರಿಸಿ ನೀನು ಮಾಡಿದ್ದಕ್ಕೆ ಪ್ರತಿ ಇಲ್ಲ. ಲೋಕೋತ್ತರ ವಿಕ್ರಮಿಯಾದಂತಹ ರಾಮಚಂದ್ರ ಮಾಡಿದ್ದನ್ನು, ರಾಮಚಂದ್ರನ ಸಂಕಲ್ಪದಿಂದ ಸಾಧಿಸಿದ್ದನ್ನು ತುಚ್ಛವಾಗಿಸಿ ಅದಕ್ಕಿಂತ ಗುರುತರವಾದದ್ದನ್ನು ತಾನು ಮಾಡ್ತೇನೆ ಅಂತ ನೀನು ಆಡಿದರೆ ಇದು 77 ಕೋಟಿ ಕಪಿನಾಯಕರು, 18 ಪದ್ಮ ವಾನರರು, ರಾಮ ಲಕ್ಷ್ಮಣ ಸಹಿತರಾಗಿ ವಿಭೀಷಣನು 4 ಜನ ಸಚಿವರನ್ನು ಒಡಗೊಂಡು ದಾಟಿದಂತಹ ಸೇತು ಅಂಥದ್ದನ್ನು ರಚಿಸ್ತೇನೆ ಅಂತ ನೀನು ಹೇಳಿದ್ದು ಬಿಡು. ನಾನೊಬ್ಬ ಇದನ್ನು ಉಳಿಯುವಂತೆ ಮಾಡುವುದಷ್ಟು ಬಲಿಷ್ಠನಿದ್ದೇನೆ ಅಂತ ನಿನಗೆ ಕಲ್ಪನೆಯೇ ಇಲ್ಲವಾಗಿ ಹೋಯಿತು. ನಾನು ನಿನಗೆ ಏನು ಹೇಳಿದ್ದೇನೆ? ಉಪಯೋಗಿಸಿದ ಖಡ್ಗ ಹರಿತವನ್ನು ಕಳೆದುಕೊಳ್ಳುವ ವಿಧಾನದಲ್ಲಿ ಸ್ಥೂಲ ದೇಹ ಸುರುಟಿದುದು, ಕೈಕಾಲುಗಳು ಒಳಸರಿದವುಂತ. ಆನೆ ಚಲನಶೀಲವಲ್ಲದಿರುವಾಗ ಆಮೆ ಹೇಗೆ ಕಾಣ್ತದೆ ಗೊತ್ತುಂಟ? ಎಲ್ಲ ಅವಯವಗಳನ್ನು ಒಳ ಎಳೆದುಕೊಂಡಿರ್ತದೆ, ಚಿಪ್ಪು ಮಾತ್ರ ಕಾಣ್ತದೆ. ಕಂಡ ಚಿಪ್ಪನ್ನೇ ಆನೆ ಅಂತ ಭ್ರಮಿಸಿದವ ಅದು ಸಂಚರಿಸುವಾಗ ಭೂಮಿಯನ್ನೇ ಆಧರಿಸುವಷ್ಟು ಸಾಮರ್ಥ್ಯವಂತ ಅಂತ ತಿಳಿಯಬೇಕಾಗ್ತದೆ. ಆನುವದಾರ ನಿಧಾನದಲ್ಲಿ ಯೋಚನೆ ಮಾಡು. ಹೇಳು, ನಿಮ್ಮ ವರ್ಗದಲ್ಲಿಯೋ ನಿಮ್ಮ ಕುಟುಂಬದಲ್ಲಿಯೋ ಅಲ್ಲ, ಸುರರಲ್ಲೂ ನರರಲ್ಲೂ ಯಾರಿದ್ದಾರೆ? ಭೈರವನ ತ್ರಿಶೂಲದಿಂದ ಅವನನ್ನೇ ಸಿಕ್ಕಿಸಿ ಮಾಡದೇನು ಇಲ್ಲ. ಸೊಕ್ಕಿಲಿಗಳಹದಿರು ನಾನು ಎದುರು ನಿಂತೆ ಅಂತ ಆದರೆ ತಕ್ಕುಪಚಾರದ ಮಾತುಗಳಿಂದ ಗಳಹಿದ್ದನ್ನು ನೀನೇ ನುಂಗಬೇಕಾಯ್ತು. ನೀನು ಇಷ್ಟೆಲ್ಲ ಮಾತಾಡಿದೆಯಲ್ಲ, ಹೌದು, ಅದರಿಂದ ಏನು ಪ್ರಯೋಜನವಿಲ್ಲ. ಮತ್ತೆ ಭೈರವರನ್ನು ಸಿಕ್ಕಿಸುವುದು, ಯಮನನ್ನು ಸೋಲಿಸುವಂತದ್ದು, ಅದರಿಂದ ಪ್ರಯೋಜನವಲ್ಲ. ನಾನು ಮಾಡುವುದು ಕಣೆಯ ಮೂಲಕವಾಗಿ ಸೇತು ಬಂಧನಂದೆ. ಅದನ್ನು ಮೆಟ್ಟಿ ಪೂಜೆ ಮಾಡುತ್ತಿದ್ರೆ ರಾಮ ಬಂಟ ಅಲ್ಲ. ಅಂತದ್ದು ಇಡುಗು ಹಾಗೆ ಹೀಗೆ ಅಂತ ಹೇಳಿದ್ಯಲ್ಲ, ಅದು ಬೇಕಾದಾಗ ಸೆಡ್ದು ನಿಂತು ಗೊತ್ತಾಯ್ತು. ಈಗ ಹನುಮಂತನೇ, ಆವಾಗ ಮಾತನಾಡಿಸಿದ್ದು ಹನುಮಂತ ಅಲ್ಲ. ಈಗ ನೀನು ನಾನು ಅಷ್ಟು ಹೇಳುವಾಗ ಎದ್ದು ಸೆಟ್ಟೆದು ನಿಂತು ನನ್ನಲ್ಲಿ ಸವಾಲಿಗೆ ಹೊರಟಿಯಲ್ಲ, ನೀನಿಷ್ಟು ಮಾಡ್ತೀನಿ ಅದನ್ನು ಬಿಟ್ಟರೆ ಅಂತ ಭಾವಿಸಿದ್ಯೋ? ಏನು ಮಾಡ್ತೀನಿ?
ಎಲ್ಲೋ ಕೋಣದನೆ ಏನು? ಬೇಡ ಸಂಬೋಧನೆ, ಬೇಡ. ಎಲ್ಲವೂ ಅಂಜನೆಯನೇ. ಒಪ್ಪಿದ್ಯಾ? ನಾನು ಹೇಳಿದ ಹಾಗೆ ಮಾಡಿಯೇ ಮಾಡ್ತಾನೆ. ಆ, ಒಂದಲ್ಲ, ಆ, ಎರಡಲ್ಲ, ಆ, 3 ಬಾರಿ ಆ. ಹೆದರಿ ಮಾಡುವುದಂತ ಭಾವಿಸಬೇಡ. ಹ್ಮ್. ಒಂದು ವೇಳೆ ಮೊದಲು ಕಟ್ಟಿದ್ದು ಮುರಿದ್ದಾರೆ, ಒಂದು ಪ್ರಮಾಣಕ್ಕೆ ಪ್ರದಕ್ಷಿಣೆಗೆ ಹಾ, ಹಾ. ಸ್ನಾನಕ್ಕೆ ಮುಳುಗು ಹಾಕಲಿಕ್ಕೆಲ್ಲ 3 ಅಂತ ಉಂಟಲ್ಲ, ಹೌದು. ಹಾಗಾಗಿ 3 ಬಾರಿ ಹಾ, ಹಾ. 3 ಬಾರಿ ನಾನು ಮಾಡ್ತೇನೆ ಸೇತುವೆಯನ್ನು. ಹಾ, ಸೇತುವೆ ಮಾಡಿದಂತಹ ಆ ಕಾಲಕ್ಕೆ ಹಾ, 3 ನೀನು ಮುರಿದು ಮುಗಿಸಿದಂತಾದ್ರೆ, ಹಾ. ಮುಗಿಸಿದರೆ ಅದು ಮುಗಿಸಿದ್ರೇನು? ಮುಗಿಸ್ತೇನೋ ಮುಗಿಸ್ತೇನೆ. ಮತ್ತೆ ನಾನು ಉಳಿತೇನೆ ಅಂತ ಭಾವಿಸಿದ್ಯಾ? ಮತ್ತೇನು ಮಾಡ್ತಿ? ನಾನು ಮಾಡಿದಂತಹ ಸೇತುವೆಯನ್ನು ಹಾ, ನೀನು ಬಂದು ಮುರಿದಂತಾದ್ರೆ ಹಾ. ಮತ್ತೆ ನಾನು ಉಳಿಯುವುದಿಲ್ಲ. ಮತ್ತೇನು ಮಾಡ್ತಿ? ಈ ದೇಹ ಬೇಡ ನನಗೆ, ಹಾ, ಹಾ. ಪ್ರಾಣ ತ್ಯಾಗ ಮಾಡ್ತೇನೆ, ಹಾ. ಅಗ್ನಿ ಪ್ರವೇಶ ಮಾಡ್ತೇನೆ. ಅಗ್ನಿ ಪ್ರವೇಶ ಮಾಡುವ ಮೊದಲು ಏನು ಮಾಡ್ತಿ ಅಂತ ಹೇಳಿದ್ದು? 3 ಬಾರಿ ಕಟ್ತೇನೆ. ಯಾವುದರಲ್ಲಿ? ಬಾಣದ ಶರದಲ್ಲಿ. ರಚಿಸಿದಂತಹ ಸೇತು ಮುರಿಯುತ್ತೇನೆ ಅಂದ ನಾನು ಸತ್ಯವಾಗಿ ಸತ್ಯ ಸಂಕಲ್ಪನ ದಾಸರಾಗಿ ಮುರಿಯದೇ ಇದ್ರೆ ಮತ್ತೆ ರಾಮದಾಸ ಇಲ್ಲ. ನಿನ್ನ ಹೆಸರೇನಂದೆ? ನಾನು ಅರ್ಜುನ. ನಾನು ಮುರಿಯದಿದ್ದ ಮರುಕ್ಷಣದಿಂದ ಅರ್ಜುನ ದಾಸ ಆಗ್ತೇನೆ. ನನಗೆ ನೀನು ಹೇಳಿದಾಗಿರ್ತೇನೆ ಅಂದೆ. ನೀನು ಮುರಿದ್ರೆ ನಾನು ಸಾಯ್ಬೇಕು. ನೆನೆ ನೀ ಪೇಳಿದಂದದೀಗೆ. ಅಲ್ಲ, ಮುರಿದ ಮೇಲೆ ನಾನು ಅಲ್ಲ, ನೀನು ಮುರಿದ್ರೆ ನಾನು ಸಾಯ್ಬೇಕು. ಹೌದು. ಒಂದು ವೇಳೆ ನಿನಗೆ ಮುರಿಲಿಕ್ಕೆ ಆಗಲಿಲ್ಲ ಅಂತಾದ್ರೆ ನೀನು ನನ್ನ ಜೊತೆಗೆ ಬರ್ತೀನಿ. ಮತ್ತೆ ನೀನನ್ನು ಕಟ್ಟಿಕೊಂಡು ಊರೆಲ್ಲ ಹೋಗಬೇಕು. ಜೊತೆಗೆ ಬರ್ಬೇಕು ಅಂತಿಲ್ಲ. ನೀ ಪೇಳಿದಂದದೀಗೆ ಅಂದ್ರೆ ನಾನು- ನೀ ಇಲ್ಲ ಸುಮ್ಮನೆ ಕೂತ್ಕೊತ ಹೇಳಿದ್ರು ಕೂತ್ಕೊಳ್ಬೇಕು. ನೀ ಪೇಳಿದಂದದ್ ನೆರೆ ನೀ ಪೇಳಿದಂದದೀಗೆ. ಏನಾದ್ರೂ ಆಗಲಿ ಹಾ. ಆಡಿದಂತ ಭಾಷಾ ಪೂರ್ಣಕ್ಕಾಗಿ ಹಾ. ಅವಕಾಶವಲ್ಲ. ಹಾ. ಸೀದಾ ಹೊರಡು. ಭಾಷಾಪೂರ್ಣಕ್ಕಾಗಿದ್ದು ಹೊರಟೆ ಅವಕಾಶ ಮಾಡುವುದಿಲ್ಲ. ಅಗ್ನಿಯವನನ್ನು ಮನಸ್ಸಾಸ್ಮರಿಸಿ ಅಕ್ಷಯ ಬಾಣ ತೆಗೆದಿದ್ದಾನೆ. ಇದ ಶರದಿಯ ಮೇಲೆ
ಮಧ್ಯಮ ಬಾಣ, ಹಾ. ಎರಡನೇ ಬಾಣ ಹಾ. ಈಗ ಇಲ್ಲಿ ನೋಡು, ಇಲ್ಲಿ ನೋಡು. ಜಯ ಶ್ರೀರಾಮಚಂದ್ರ. ಎರಡು ಹೋಯ್ತು. ಹಾ, ಎರಡು ಹೋದ್ರೆ ಒಂದುಂಟು. ಒಂದೇ ಇರುವುದು. ಇದು ಸರ್ವತೋಮ ಭದ್ರವಾದದ್ದು. ಅದು ಮೂರಕ್ಕೂ ನೀನು ಹೇಳಿದ ಹಾಗೆ. ಇದನ್ನು ಅಲ್ಲಲ್ಲ, ಹಾ, ಅದು ಸ್ವಲ್ಪ ಸ್ವಲ್ಪ ಭದ್ರತೆ ಕಡಿಮೆ ಅಂತ, ಕಡಿಮೆ ಇತ್ತು ಅಂತಲ್ಲ. ಒಂದಿಷ್ಟು ಸಾಕು ಅಂತ ಮಾಡಿದ್ದು ನಾನು. ಇದರಲ್ಲಿ ನೀನು ಇದ್ದದ್ದೆಲ್ಲ ತೆಗಿಬೇಕು, ಮತ್ತೆ ತೆಗಿಲಿಕ್ಕೆ ನೀನಿಲ್ಲ. ಇನ್ನು ಅಷ್ಟು ಸಾಕು ಅಂತಲ್ಲ, ಹಾ, ಸರ್ವೋತ್ಕೃಷ್ಟವಾದದ್ದು, ಸರ್ವೋತ್ಕೃಷ್ಟವಾದದ್ದು, ಸರ್ವತೋ ಭದ್ರವಾದದ್ದು. ಸರ್ವತೋಭದ್ರವಾದದ್ದು. ತೆಗೆದೆ ಬಾಣ, ಹಾ, ನೋಡು ಶರದಿಯ ಕಡೆಗೆ. ಹಾ. ಈಗ ನೀನು ಜೀವ ಕೊಟ್ಟದಕ್ಕೆ ಜೀವ ಉಂಟು. ಹಾ. ರಾಮನ ಕೈಯಲ್ಲಿ ಇರುವುದಕ್ಕೆ ಜೀವ ಉಂಟು. ಹಾ. ಅದಕ್ಕೆ ಲಕ್ಷ್ಯ ನಿರ್ದೇಶನ ಮಾಡಬಲ್ಲಷ್ಟು ಕಡು ಸಮರ್ಥ. ಹಾ. ಅವನಲ್ಲಿ ಇದ್ದ ಬಾಣದ ಹಾ. ಒಂದರ ಮಹತ್ವಿಕೆಯನ್ನು ಹೊಂದದ ನೀನು ಹಾ. ಕಟ್ಟಿದ್ದು ದೃಢ ಅಂತಲೋ. ಓಹೋ. ರಾಮ ಸಂಕಲ್ಪದ ಮಾಹಾತ್ಮ್ಯ, ಹಾ. ಅದರ ಗುರುತ್ವ, ಅದರ ಮಹಿಮೆ ನೋಡಬೇಕು ಅಂತಾದ್ರೆ ಜಯ ಜಯ ಶ್ರೀರಾಮ. ಯಜಮಾನವನೇ ಸರೆ ಕೈ ಕೆಳಗಡೆ ಬಲಿಗಿಯ ಸೇತುವೆ ರಾಜು, ಬಲಿಗಿಯ ಸೇತುವೆ ರಾಜು. ಯಜಮಾನವನೇ ಸರೆ ಕೈ ಕೆಳಗಡೆ ಬಲಿಯ ಸೇತುವೆ ರಾಜು, ಬಲಿಗಿಯ ಸೇತುವೆ ರಾಜು. ಬಲಿ ಮುಖವೆಲ್ಲ ಬಲು ಬದಲಿದೆಯು, ಬಲಿ ಮುಖವೆಲ್ಲ ಬಲು ಬದಲಿದೆಯು. ಸರ್ವದೇ ನಿನಗೆ ಗೌರವ. ಯಜಮಾನವನೇ ಸರೆ ಕೈ ಕೆಳಗಡೆ ಬಲಿಯ ಸೇತುವೆ ರಾಜು. ಹೀಗೂ ಆಯ್ತಲ್ಲ. ಓಹೋಯ್! ಮಾನವಾಧಿಪತಿಗಳ ವಂಶದಲ್ಲಿ ಉದಿಸಿದ ಚಂದ್ರಾನ್ವಯದವರಿಗೆ ಗ್ರಹಣ ಹಿಡಿತ. ಮಾನವಾಧಿಪತಿ ಪಟುಭಟರು, ಭರತ, ನಳ, ಪುರೂರವರೇ ಮೊದಲಾದವರು ಯೋ. ಪರಮ ಪವಿತ್ರವಾದವರು. ಸತ್ತ ಮೇಲೂ ಕೀರ್ತಿ ಉಳಿದವರ ಕಥೆಯನ್ನು ಹಾ. ಬದುಕಿ ಶವವಾದ ನೀನು ಹೇಳಬಾರ್ದು. ಪಟುಭಟರಲ್ವಾ, ಒಲಿಯ ಮುಖರಲ್ವಾ ನಾವು? ಎಲ್ಲಿಟ್ಟು ಪೌರುಷ, ಒಲಿ. ಕೈತಟ್ಟು. ಅದೇ ಹೇಳಿದ್ದು. ಒಮ್ಮನೆ ಆಡಿದ ಭಾಷೆ ನಡೆಸುವುದಕ್ಕಾಗುವುದಿಲ್ಲ, ಹಾ. ಸುಮ್ಮನೆ ವಾಗಾಡೊಬ್ಬರ ಆಗ್ತದೆ ಅಂತ ಅತ್ಯುತ್ಸಾಹ ನಿಮಗಿರುವುದು. ಭ್ರಮೆ ಮಾತ್ರ, ಭ್ರಮೆ ಅಲ್ಲ. ರಾಮ ಸಂಕಲ್ಪ ಮಾಡಬೇಕು ಅಂತಾದರೆ ಅದಕ್ಕಿಂತ ಭಿನ್ನ ಮಾರ್ಗ ಇಲ್ಲ ಅಂತ ಅರ್ಥ. ಅದು ಸರಿಯಾಗಿದೆ ಅಂತಾದರೆ ಅದನ್ನು ಮೀರುವುದಕ್ಕೆ ಯಾವುದಕ್ಕೆ ಆಗುವುದಿಲ್ಲ ಅಂತಲೇ ತಾತ್ಪರ್ಯ. ಇದನ್ನು ಅರಿಯದೆ ಮಾಡಿ ಸಾಯುವ ಸ್ಥಿತಿ ತಂದುಕೊಂಡ ನೀನು ಇನ್ನಾದರೂ ಬದುಕುವ ಬುದ್ಧಿ ಇದ್ರೆ ರಾಮನನ್ನು, ಶಿವನನ್ನು ದೇವರ ಸನ್ನಿಧಿಯಲ್ಲಿ ಕ್ಷಮೆ ಕೇಳಿ ಹೆಂಡತಿ ಮಕ್ಕಳ ಮುಖ ನೋಡುವುದಕ್ಕೆ ಹೋಗು. ನೀನು ಸಾಯಲಿಲ್ಲ, ಪ್ರತಿಜ್ಞೆ ಭಂಗ ಆಗಿದೆ ಅಂತ ನಾನು ಯಾರಿಗೂ ಹೇಳುವುದಿಲ್ಲ. ಏನು ಬದುಕಿಗೋ ಬದುಕಿಗೋ, ಹೋಗು ಹೋಗು. ಕೇತಕಿ ಬರಲಿ ಸುಖಿ ಪಂಥವ ಗೈದೆಯಿಂದಿರಿ. ಏತಕಿ ಬರಲಿ ಸುಖಿ ಪಂಥವ ಗೈದೆಯಿಂದಿರಿ. ಮಕ್ಕಳಾಟಿಗೆ ಮುಂದುವರಿದುದೇ, ಮಕ್ಕಳಾಟಿಗೆ ಮುಂದುವರಿದುದೇ. ಹಕ್ಕಿದೇರನ ಭಯವು ಮಾಡುದೇ. ಅಗದೋಳು ಆ ಶಿವನೇ, ಯಾಕೆ ಹೀಗಾಗಿ ಕೃಷ್ಣನನ್ನು ಮರೆತೆಯಾ ಪ್ರಭು? ಬ್ರಾಹ್ಮಣರ ಕಷ್ಟ ನಿವಾರಣೆ ಮಾಡಿ ಅವರ ಅನುಗ್ರಹವನ್ನು ಹೊಂದಿ ತೀರ್ಥಯಾತ್ರೆ ಉದ್ದೇಶದಿಂದ ಆಗಮಿಸಿದ್ರೆ
ಯಾಕಪ್ಪ ನನಗೆ ಹೀಗಾಗಿ ಹೋಯಿತು? ಸೂಕ್ಷ್ಮವಾಗಿ ಕಂಡದ್ದನ್ನು ಸ್ಥೂಲವಾಗಿ ಕಂಡದ್ದನ್ನೇ ತೀರ್ಮಾನ ಅಂತ ತಿಳಿಯುವುದಲ್ಲ, ಅದನ್ನು ಸೂಕ್ಷ್ಮವಾಗಿ ವಿವೇಚಿಸಬೇಕು ಅಂತ ಈಗ ಅರ್ಥವಾಯಿತು. ಒಬ್ಬ ಸಾಮಾನ್ಯ ಕಪಿಯಂತೆ ಕಾಣಿಸಿದಂತ ಈತ ನನ್ನ ಮಾತುಗಳಿಂದ ಕ್ರುದ್ಧನಾಗಿ ಈ ಕಾಲಕ್ಕೆ ಶಪಥವನ್ನು ಮಾಡಿ ಅದನ್ನು ಈಡೇರಿಸಿಕೊಂಡಿದ್ದಾನೆ. ಕೃಷ್ಣ ಮೈದುನನಾದಂತಹ ದ್ರೋಣಾಚಾರ್ಯರ ಪರಮ ಶಿಷ್ಯನಾದ ಈ ಪಾರ್ಥನಿಗೆ ದಕ್ಷಿಣಾಪಥದಲ್ಲಿ ಇಂತಹ ಸೋಲವಾಗಿ ಹೋಯಿತು. ಸೊಕ್ಕು ಹೆಚ್ಚಾಯಿತು ಅಂತ ಕಾಣ್ತದೆ ನನಗೆ. ಸೊಕ್ಕು ಬರ ಕೂಡದಿತ್ತು, ಯಾಕಪ್ಪ ಬಂತು? ಗರ್ವ ಹೆಚ್ಚಾಗಿರುವಲ್ಲಿ ನಾನು ಪ್ರತಿಜ್ಞೆ ಮಾಡೋದಕ್ಕೆ ಮುಂದುವರಿದೆ. ಅದರ ಪರಿಣಾಮ ಈಗ ಅನುಭವಿಸುತ್ತಾ ಇದ್ದೇನೆ. ಧರ್ಮಜನಿಂದ ಅನುಗ್ರಹವನ್ನು ಹೊಂದಿ ಕೃಷ್ಣಸ್ವಾಮಿಯದ್ದಾದಂಥ ಅನುಗ್ರಹವನ್ನು ಪಡೆದು ಬ್ರಾಹ್ಮಣರದ್ದಾದಂಥ ಆಶೀರ್ವಾದದಿಂದ ಬಂದಂತಹ ನನಗೆ ಇಲ್ಲಿ ಯಾಕೆ ಈ ರೀತಿಯ ಸೋಲವಾಯಿತು? ಒಂದು ರೀತಿಯ ಅಹಂಕೃತಿಯೇ ಬಂದು ಹೋಯಿತು. ಅದರ ಪರಿಣಾಮ ಅಧಪ್ಪತನ. ಏನು ಮಾಡೋಣ? ಮಕ್ಕಳಾಟಿಕೆಯಿಂದಲೇ ಇವರಲ್ಲಿ ಮಾತನಾಡಿ ಪ್ರತಿಜ್ಞೆ ಮಾಡಿ ಬಾಳುವುದಕ್ಕಿರುವಂಥ ಅವಕಾಶವನ್ನು ಕಳ್ಕೊಂಡು ಬಿಟ್ನಲ್ಲ ನಾನು. ಏನು ಮಾಡುವುದು? ಸಾಕು 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 ತನ್ನಯ ಬಾಳ್ವೆಗೆ ಸಾಕು ತನ್ನಯ ಬಾಳ್ವೆಗೆ ಪರಿ ಕಾಕು ಕಪಿಯೋಳು ಸೋತು ಮೈ ಕಾಕು ಕಪಿಯೋಳು ಸೋತು ಮೈ ನೂಕಿ ಕಲಿಬೇಕೋ ಅಗ್ಗಿಯಲ್ಲಿದ್ದನು ನೂಕಿ ಕಲಿಬೇಕೋ ಅಗ್ಗಿಯಲ್ಲಿದ್ದನು ತನು ಲೋಕ ಹೋದಲಿ ಎನ್ನುತ್ತ ಬಿಂದನು ಅಗದ ಗದ ಲೋಕಮುಖ ಎಲ್ಲವೂ ನೋಡಲಿ. ಅಹಂಕಾರದಿಂದ ಇನ್ನೊಬ್ಬರಲ್ಲಿ ಸಂಭಾಷಣೆಗೆ ತೊಡಗಿದ್ರೆ ಎಂತಹ ಸ್ಥಿತಿಯಾಗುತ್ತದೆ? ಪೂರ್ವ ಪುರುಷರನ್ನು, ಮಹನೀಯರುಗಳನ್ನು, ಆಗಿ ಹೋದಂತಹ ಪುಣ್ಯ ಪುರುಷರನ್ನು ಅವಹೇಳನ ಮಾಡಿದರೆ, ಅವರ ಕಾರ್ಯಗಳನ್ನು ತುಚ್ಛೀಕರಿಸಿ ಮಾತನಾಡೋದಕ್ಕೆ ತೊಡಗಿದರೆ ಪರಿಣಾಮ ಏನಾಗುತ್ತದೆ ಅಂತ ಪಾರ್ಥನನ್ನು ನೋಡಿ ಉಳಿದವರು ಕಲಿಯಲಿ. ಶ್ರೀರಾಮಚಂದ್ರ ಕಪಿಗಳ ಮೂಲಕವಾಗಿ ಮಾಡಿದಂತಹ ಸೇತುಬಂಧನವನ್ನು ಅವಹೇಳನ ಮಾಡಿದೆ ನಾನು. ಅದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದೇನೆ. ಹಾಗಾದರೆ ಸಾಕು ಸಾಕು. ದಕ್ಷಿಣಾಪಥದಲ್ಲಿ ವಿಸ್ತಾರವಾಗಿರುವಂತಹ ಈ ಭೂಪ್ರದೇಶದಲ್ಲಿ ಕೆಲವೊಂದು ರೀತಿ ನೀತಿಗಳನ್ನು ತಿಳಿಬೇಕೆಂದು ಸಾಧ್ಯವಾಗಲಿಲ್ಲ. ಅದರ ಪರಿಣಾಮವಾಗಿಯೇ ಈ ಕಾಲಕ್ಕೆ ನನ್ನ ಬಾಳಿಗೆ ಅಂತ್ಯ ಕಾಣುವಂತಹ ಸ್ಥಿತಿ ಬಂದು ಹೋಗಿದೆ. ಪ್ರತಿಜ್ಞಾ ಪೂರಣ. ಅವ ಏನೋ ಹೇಳಿದ, ನಾನು ಯಾರಲ್ಲಿ ಹೇಳುವುದಿಲ್ಲ, ಎಲ್ಲಿಯಾದ್ರೂ ಹೋಗಿ ಬದುಕು. ನನ್ನ ಮುಂದೆ ಪ್ರತಿಜ್ಞೆ ಮಾಡಿದ, ಬದುಕುವುದಕ್ಕಾಗಿ ಹೆಂಬೇಡಿಯಾಗಿ ಹೊರಟು ಹೋದ. ಹಾಗೆ ಮಾಡುವವನೇ ನಾನು. ಭರತ ಪುರೂರವರು ಹುಟ್ಟಿ ಆಳಿ ಬಾಳಿ ಬೆರೆದಂತಹ ವಂಶ ನಮ್ಮದು. ಅಂಥ ಪರಮ ಪವಿತ್ರವಾದಂತಹ ವಂಶದಲ್ಲಿ ಹುಟ್ಟಿದಂತಹ ನಾನು ಈ ಕಾಲಕ್ಕೆ ಆಡಿದ ಮಾತನ್ನು ಮರೆತು ಬದುಕುವುದಕ್ಕಾಗಿ ಓಡಿ ಹೋದೆ ಅಂತಾದ್ರೆ ಆ ಪೂರ್ವಿಕರಿಗೆಂತ ಅಪವಾದ ಬರಲಿಕ್ಕಿಲ್ಲ. ಪೂರ್ವ ಸೂರಿಗಳು ಹತಪಿತೃಗಳು ಆ ಲೋಕದಲ್ಲಿದ್ದು ನನ್ನನ್ನು ಶಪಿಸುವುದಕ್ಕೆ ತೊಡಗ್ಯಾರು. ಆದ ಕಾರಣ ಮತ್ತೊಮ್ಮೆ ನಾನು ಇಂದ್ರಪ್ರಸ್ಥವನ್ನು ಸೇರುವ ಹಾಗಿಲ್ಲ. ಈ ದಕ್ಷಿಣದ ತೀರದಲ್ಲಿ ನನಗೂ ಮೋಕ್ಷ ದೊರಕಲಿ. ಆದ್ದರಿಂದ ಲೋಕವೇ ಈ ಸ್ಥಿತಿಯನ್ನು ನೋಡಿ ತಿಳಿಯಲಿ. ಮನುಜನಾದವನಿಗೆ ಅಹಂಕಾರ ಬಂದರೆ ಏನಾಗ್ತದೆ ಎಂಬುದು ಅರ್ಥವಾಗಲಿ. ಆಗ್ನೇಯಾಸ್ತ್ರದ ಮೂಲಕವಾಗಿ ಅಗ್ನಿಕುಂಡ ನಿರ್ಮಾಣ ಮಾಡಿದೆ. ಇನ್ನೇನು ದೇವದೇವನಾದಂತಹ ಶ್ರೀಹರಿ ಅನುಗ್ರಹ ವಿಶೇಷ ಯಾವತ್ತೂ ಇದೆ ಅಂತ ನಾನು ಭಾವಿಸಿದೆ. ಅವನು ಮರೆತ ಅಹಂಕಾರದವರನ್ನು ಅವನು ಅನುಗ್ರಹಿಸುವುದಿಲ್ಲ, ಕೃಪೆ ಬೀರುವುದಿಲ್ಲ ಅಂತ ಸ್ಪಷ್ಟ ಆಯಿತು ನನಗೆ. ಅವನು ಮರೆತ ಮೇಲೆ ನನಗೆ ಬದುಕು ಯಾಕೆ? ಶ್ರೀಹರಿಯೇ ಕೈ ಬಿಟ್ಟ ಮೇಲೆ, ದೇವರೇ ಕೈ ಬಿಟ್ಟ ಮೇಲೆ ಬದುಕುವುದು ಹೇಗಪ್ಪ? ಇರುವ ಮಾರ್ಗ ಒಂದೇ, ಅಗ್ನಿ ಪ್ರವೇಶ. ಆದ್ರಿಂದ ಅಗ್ನಿಕುಂಡ ನಿರ್ಮಾಣವಾಗಿದೆ. ದಗದಗನೆ ಉರಿಯುತ್ತಿರುವಂತಹ ವೈಶ್ವಾನರನಿಗೆ ನನ್ನ ತನುವನ್ನು ಸಮರ್ಪಿಸ್ತೇನೆ. ಕೃಷ್ಣ ವಾಸುದೇವ ನಾರಾಯಣ. ಮಲವಾದ ನಿಮ್ದಿಂದೆ ವೃದ್ಧ ವಿಪ್ಪಾಚಾರ ಹರಿ ಬಂದು ಮುಗಿದನೋ ಏನಿದೆ ಆ
ನಾನು ಹಾರ್ತೇನೆ ಅಗ್ನಿಗೆ. ನಿಲ್ಲು. ನೀವು ಬಂದದ್ದು ಒಳ್ಳೇದಾಯ್ತು. ಓ, ಬ್ರಾಹ್ಮಣೋತ್ತಮರಲ್ವ, ನಾನು ಭಗವತ್ ಸ್ವರೂಪಿಗಳು. ಹೌದು. ನನಗೊಂದು ಅನುಗ್ರಹ ಮಾಡಿ, ಏನು? ನನಗೆ ಸ್ವರ್ಗ ಪ್ರಾಪ್ತಿ ಆಗಲಿ ಎಂಬ ಹಾಗೆ ಅನುಗ್ರಹ ಮಾಡಿ. ಹಾ. ಇದು ಹಾ. ಕೊಟ್ಟ ಮಾತಿಗಾಗಿ ಓ. ಅಗ್ನಿಯನ್ನು ಹೋಗುತ್ತಾನೆ. ನಿಲ್ಲಿ ಬನ್ನಿ. ನಿಲ್ಲಯ್ಯ, ನಿಲ್ಲು ನಿಲ್ಲು ನಿಲ್ಲು. ಹೀಗೆ ನಿಲ್ಸಿರ ಸ್ವಾಮಿ. ದೂರದಿಂದಲೇ ನಿನ್ನ ನಾನು ನೋಡ್ತಾ ಇದ್ದೆ. ನಾನು ಕೃಷ್ಣ ವಾಸುದೇವ ಅಂತ ಹೇಳಿದೆ. ಹೌದು, ಅವಾಗ ನೀವು ಒಬ್ರು ಬಂದ್ರಿ. ಬಂದೆ. ನನಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತ ಹೇಳಿ. ಯಾವ್ದು ಅರ್ಥ ಆಗುದಿಲ್ಲ? ಓ, ಅಲ್ಲಿ ಒಂದು ಬದಿಯಲ್ಲಿ ಮಂಗ ಕೂಚಿಗೆ ಮಧ್ಯದಲ್ಲಿ ನೀನು ಬೆಂಕಿ ರಚನೆಯನ್ನು ಆ ಮಾಡಿದ್ದೆ. ಮಂಗ ಇಷ್ಟೊತ್ತು ಇಲ್ಲಿತ್ತು. ಹೌದು, ಈಗ ಆಚೆ ಒಳಗೆ ಹೋಗೋದು. ಇದ್ದ. ಹೌದು, ನೀನು 2.5 ಸುತ್ತು ಬರುವಾಗಲೇ ನಾನು ಬಂದೆ. 3 ಸುತ್ತಾಯ್ತು ಈಗ. ನಿನಗೆ ಸುತ್ತು ಪೂರ್ಣ ಆಗ್ಲಿಲ್ಲ. ಆಯ್ತು, ಸುತ್ತಾಯ್ತು. ಆಗ್ಲಿಲ್ಲ. ಇನ್ನು ಆರುದೇ. ಅದಕ್ಕೆ ನಾನು ನಿಲ್ಲಿಸಿದ್ದು. ಅವನಿಗೂ ನಿಮ್ಗೂ ಏನೋ ಮಾತುಕತೆ ನಡೆದದ್ದನ್ನು ದೂರದಲ್ಲೇ ನಾನು ಕೇಳಿಸಿಕೊಂಡೆ. ನಿಮಗೆ ಗೊತ್ತಾಗಿಲ್ಲ? ಹೌದು. ಮತ್ತೆ ನನಗೆ ಹೇಳುವಾಗಿಲ್ಲ ಸಂತ. ಅಲ್ಲಿ ಏನು ಅಂತ ಗೊತ್ತಾಗ್ಲಿಲ್ಲ, ಅರ್ಥ ಆಗಿಲ್ಲ, ಕಿವಿ ಕೆಪ್ಪಾಗಿದೆ ನನಗೆ. ಹಾಗಾಗಿ ನಿಮ್ಮಲ್ಲಿ ಏನೋ ಒಂದು ಸಂಭಾಷಣೆ ನಡೆದಿರಬೇಕು ಅನಿತ ನನಗೆ. ಹಾಗಾಗಿ ಪುಣ್ಯ ಕ್ಷೇತ್ರದಲ್ಲಿ ನೀನು ಸಾಯುವುದಕ್ಕೆ ಹೊರಟಿದೆಯಲ್ಲ ಪುಣ್ಯಾತ್ಮ, ಅನ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಪಾಪದ ನಿವಾರಣೆಗೆ ಬೇಕಾಗಿ ಪುಣ್ಯ ಕ್ಷೇತ್ರಕ್ಕೆ ಸಂದರ್ಶನಕ್ಕೆ ಬರ್ತಾರೆ. ನೀನು ಪುಣ್ಯ ಕ್ಷೇತ್ರದಲ್ಲಿ ಸಾವನ್ನಪ್ಪುವುದಕ್ಕೆ ಪ್ರಯತ್ನ ಪಟ್ಟರೆ ನಿನ್ನ ಬದುಕಿನ ಉದ್ದಕ್ಕೂ ಒಂದೇ ಲೇಪದಂತೆ ಅದು ಅಂಟಿಕೊಳ್ಳುವುದಿಲ್ವಾ? ಇದು ಎರಡೂ ಸಮುದ್ರಗಳು ಒಂದಾಗುವಂತಹ ಸಂಗಮ ಕ್ಷೇತ್ರ. ಹಾ, ಇಲ್ಲಿ ಪಿತೃಕರ್ಮಕ್ಕೆ ಅತ್ಯಂತ ಪ್ರಶಸ್ತ ಅಂತ ಹೇಳ್ತಾರೆ. ಹೌದು. ಅಲ್ವಾ? ಪಿಂಡ ಪ್ರದಾನದ ಮಾಡಲಿಕ್ಕೆ ಬರುವುದಿಲ್ಲ. ಎಷ್ಟು ಮಂದಿ ಪಿಂಡ ಬಿಟ್ಟು ಹೋದ್ರು? ಬರ್ತಾರೆ. ಹೌದು. ಮತ್ತೆ ಸಾಯ್ಲಿಕ್ಕೆ ಏನಾಗಬೇಕು? ಅಲ್ಲ, ನೀನು ಪಿಂಡ ಬಿಡ್ಲಿಕ್ಕೆ ಬಂದವನ. ಪಿಂಡ ನೀನು ಬಿಡುವುದಲ್ಲ, ಸಾಯ್ಲಿಕ್ಕೆ ಬಂದದ್ದು. ನೀನ್ ಸತ್ರೆ ಪಿಂಡ ಬಿಡುವುದು ಯಾರು ಇಲ್ಲಿ? ಪಿಂಡ ನೀವೊಂದು ಹೋಗುವಾಗ ಹೇಳ್ಬೇಕು. ಓ, ಅಲ್ಲಿ ಇಂದ್ರಪ್ರಸ್ಥಕ್ಕೆ ಹೋದ್ರೆ ಓ, ಅಲ್ಲಿ ನನ್ನ ಅಣ್ಣ ಇದ್ದಾನೆ ಧರ್ಮಜ. ನಾನು ಮಧ್ಯಮ ಪಾಂಡವ ಪಾರ್ಥ. ನೀನೇ ಅರ್ಜುನ ನೀನು? ಧರ್ಮಜನ ಸಹೋದರ, ಆ, ಪಾಂಡು ಚಕ್ರವರ್ತಿಯ ಮಗ, ಆ, ಕುಂತಿ ನಂದನ, ಆ. ಅರ್ಜುನ ಅಂತ ಹೆಸರು. ಹಾ. ಅಭಿವಾದ ಮಾಡ್ತಾನೆ. ಹೇಳು, ದೇವರು ಒಳ್ಳೇದು ಮಾಡ್ಲಿ, ದೇವರು ಒಳ್ಳೇದು ಮಾಡ್ಲಿ. ಆ ಮಂಗ ಯಾರು? ನೀವು ಹೋಗುವಾಗ ಅಲ್ಲಿ ಹೇಳ್ಬೇಕು, ಆ, ಅರ್ಜುನ ಕಾಣ್ಲಿಕ್ಕೆ ಸಿಕ್ಕಿದ, ಹಾ. ಅಲ್ಲಿ ಏನೋ ಹೀಗೆ ಮಾತುಕತೆ ನಡೆದ, ಅವನು ಸಾಯ್ಲಿಕ್ಕೆ ಹೊರಟಿದ್ದಾನೆ. ಆ. ನನಗೆ ಕತೆ ಪೂರ್ಣ ಹೇಳ್ಬೇಕೀಗ. ಬೇಡ, ಹಾಗಾದ್ರೆ ನಿಮ್ಮಲ್ಲಿ ಯಾವುದೋ ಒಂದು ಸಂವಾದ ನಡೆದಿದೆ ಅಂತ ಆಯ್ತಲ್ಲ. ನಿಮ್ಮಲ್ಲಿ ನಡೆದಂತ ಸಂಭಾಷಣೆಗಳು ಏನು ನನಗೆ ಗೊತ್ತಿಲ್ಲ. ಏನು ನಿಮ್ಮಲ್ಲಿ ಸಂವಾದ? ಹೌದು. ಏನು ಏನು? ಏನು ನಿಮ್ಮಲ್ಲಿ ಸಂವಾದ? ಸಾಕಯ್ಯ ಕರೆಯಿದೆ ನಾನು ಕೇಳಿಕೊಂಡ ಕನ್ನಡ. ನಿನಗೆ ಕಟ್ಟಲು ಬಂದು ಮನವಿಲ್ಲದೆ ಆದಿಗೆ ಬೇರೆ ವಿರೋಧವನರು ಮಾತು ಮನವರು ಅಕಟ. ಏನಿದು ನಿಮ್ಮಲ್ಲಿ ಸಂವಾದ? ಸಾಕಯ್ಯ ಕರೆಯಿದೆ ನಾನು ಕೇಳಿಕೊಂಡ ಏನಿದು ನಿಮ್ಮಲ್ಲಿ ಸಂವಾದ? ಅಯ್ಯ, ಬ್ರಾಹ್ಮಣೋತ್ತಮರೇ, ಪರಮ ಪವಿತ್ರವಾದಂತಹ ಈ ಕ್ಷೇತ್ರದಲ್ಲಿ ತಾನು ಸಾಯ್ತೇನೆ ಅಂತ ಹೇಳ್ತಿ. ನಿನ್ನ ಕುಟುಂಬದವರ ವಿಳಾಸವನ್ನೆಲ್ಲ ಹೇಳುತ್ತಾ 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 ಕೊನೆಗೆ ನೀನು ಮಧ್ಯಮ ಪಾಂಡವ ಅಂತ ಹೇಳಿದಿ. ನೀವು ಬ್ರಾಹ್ಮಣರಲ್ವ? ಹೌದು. ಒಂದೇ ಕಡೆಯಲ್ಲಿ ಮನೆ ಮಾಡಿಕೊಂಡವರೇನಲ್ವಲ್ಲ? ಅಲ್ಲ ಅಲ್ಲ, ತಿರುಗಾಟದವರಲ್ಲ? ನಾವು ಅಲೆ ಊರಿನವರು. ಅದೇ ಊರಿನವರ? ಅದೇ ಆಗುದು ಊರುಂಟ. ಹಾಗಲ್ಲ, ಅಲೆಯುತ್ತಲೇ ಇರುವವರು ಎಂಬ ಅರ್ಥದಿಂದ ನಾನು ಹೇಳಿದ್ದು. ಹಾಗಾದ್ರೆ ನೀವು ಅಲೆ ಊರಾಯರು. ಆ ಅಲೆ ಊರಾಯರು. ಅಲೆ ಊರಾಯರಂದ್ರೆ ನೀವು? ಅದಕ್ಕೆ ರಾಯ ಸೇರಿಸುವ. ನೀವು ಅಲೆದಾಡುತ್ತಾ ಒಂದು ಕಾಲಕ್ಕಾದ್ರು ಇಂದ್ರಪ್ರಸ್ಥಕ್ಕೆ ಹೋಗುತ್ತೀರಿ. ಹೋಗ್ತೇನೆ, ಆಗ ಈ ವಿಚಾರವನ್ನು ಹೇಳಬೇಕು ಅಂತ ಹೇಳಿದಲ್ವೇ. ಹಾಗಾದ್ರೆ ಈ ವಿಚಾರವನ್ನು ನಾನು ಹೇಳಬೇಕಾದ್ರೆ ಇದಕ್ಕೆ ಮುಂದೆ ನಡೆದ ವಿಚಾರ ಯಾವುದು ಅಂತ ಗೊತ್ತಾಗುವುದು ಬೇಡವೇ? ಸ್ವಾಮಿ, ಓ, ಇಂದ್ರಪ್ರಸ್ಥದಲ್ಲಿ ನಾವು ಕಾಲವನ್ನು ಕಳೆಯುತ್ತಿರುವಾಗ ಅನಿವಾರ್ಯವಾಗಿ ತೀರ್ಥಯಾತ್ರೆ ಮಾಡಬೇಕಾದ ಸ್ಥಿತಿ ನನಗೆ ಬಂತು. ಸರಿ. ಧರ್ಮಜ, ಹಾ, ಭೀಮಸೇನ, ಅರ್ಜುನನಾದ ನಾನು, ನಕುಲ ಸಹದೇವರು, ಓ, ದ್ರೌಪದಿ ಸಮೇತವಾಗಿ ಇಂದ್ರಪ್ರಸ್ಥದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದೇವೆ. ಹೌದು. ಅಲ್ಲಿರ್ಬೇಕಾದಂತ ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ನಾನು ಅದೇ ಅನಿವಾರ್ಯವಾಗಿ ತೀರ್ಥಯಾತ್ರೆ. ಹಾ, ಬ್ರಾಹ್ಮಣನಿಗೆ ಬಂದಂತಹ ಕಷ್ಟ ಪರಿಹರಿಸುವುದಕ್ಕಾಗಿ ಹೊರಟೆ. ಆ ಕಾಲಕ್ಕೆ ನಾವು ಮಾಡಿಕೊಂಡಂತ ಒಂದು ನಿಬಂಧನೆಯನ್ನು ನಾನೇ ಮುರಿದೆ. ಸರಿ. ಮುರಿದ್ರೆ ಏನು? 1 ವರ್ಷ ತೀರ್ಥಯಾತ್ರೆ ಅಂತ ನಾವೇ ಒಂದು ನಿಬಂಧನೆ ಮಾಡಿಕೊಂಡಿದ್ದೇವೆ. ಹಾಗೆ. ಹಾಗಾಗಿ ಶಾಸನ ಮಾಡುವಂತ ನಾವೇ ಶಾಸನ ಉಲ್ಲಂಘಿಸಿದ್ರೆ ಹೇಗೆ? ಅದಕ್ಕಾಗಿ ಓ. ದೊರೆಗಳಾದಂತಹ ನಾವೇ ಆ ಕಾರ್ಯದಲ್ಲಿ ಮುಂದುವರಿಬೇಕು. ಶಾಸನವನ್ನು ನಾವೇ ಅನುಸರಿಸಿ ತೋರಿಸಿಕೊಡ್ಬೇಕು. ಬೇಕು. ಹಾಗಾಗಿ ತೀರ್ಥಯಾತ್ರೆಗೆ ಹೊರಟೆ. ಉತ್ತರ ಎಲ್ಲ ತಿರುಗಾಡಿ ದಕ್ಷಿಣದ ಕಡೆಗೆ ಬಂದೆ. ಈ ರಾಮ ಸೇತುವೆ ನೋಡುತ್ತಾ ಉಳಿದೆ. ಸಮುದ್ರ ಸ್ನಾನ ಪೂರೈಸಿದೆ. ಅರ್ಘ್ಯ ಪ್ರದಾನ ಮಾಡಿದೆ. ಇಷ್ಟೆಲ್ಲ ಮಾಡುವಾಗ ಈ ಒಂದು ಕಾಪಿ
ನನ್ನನ್ನು ಆಕರ್ಷಿಸಿದ. ಓ ಅಲ್ಲಿ ಕೂತ್ಕೊಂಡು ನೋಡ್ತಾ ಉಂಟು. ಹೌದಪ್ಪ, ನನ್ನನ್ನು ಆಕರ್ಷಿಸಿದ. ಹಾ, ಹಾ, ಹಾ. ಅವನ ರೂಪ, ಹಾ. ಅವನದ್ದಾದಂತಹ ಮಂತ್ರೋಚ್ಚಾರ, ಹಾ. ಇದೆಲ್ಲ ನೋಡಿ ಮಾತಾಡಬೇಕು ಅಂತ ಆಯ್ತು. ಸರಿ. ಸಣ್ಣ ದೇಹದಲ್ಲಿದ್ದಾವ, ಹಾ. ಚಿಕ್ಕವನಾಗಿ. ಹಾ, ನನಗೆ ಕಾಣಿಸಿತು. ಆದ್ರೂ ಹಾ. ಈ ಬಳಲಿನಲ್ಲಿ ಕುಳಿತು ಬಣ್ಣ ಬಡುವುದನ್ನು ಕಂಡಾಗ ಓ. ನಾನು ಸ್ವಲ್ಪ ಖೇದದಿಂದ ಕೇಳಿದೆ, ಯಾರು ಎಲ್ಲಿಯವ ಏನುಂಟು. ಹಾ, ಹಾ. ಹನುಮಂತ ಅಂತ ಹೇಳಿದ. ಹಾ, ಹಾ. ವಾಯುಕುಮಾರನಾದ ಹನುಮಂತ. ಹನುಮಂತ ಹಾ. ನಿನಗೆ ಇಷ್ಟು ಸಣ್ಣದಾಗಿ ಕಣ್ಣ? ಆಂಜನೇಯ ಎಲ್ಲಿ, ನೀನೆಲ್ಲಿ ಅಂತ ಹೇಳಿದಾಗ ಹಾ. ಅವನಿಗೆ ಸೇತು ಬಂಧನ ಮಾಡಿ ಹಾಗೆಲ್ಲ ಆದದ್ದಂತೆ. ಹಾ, ಹಾ. ಅವಾಗ ನಾನು ಹೇಳಿದೆ, ಇದೆಲ್ಲ ಮಾಡಬೇಕಾದ ಅಗತ್ಯ ಏನು? ಹಾ. ಸೇತು ಬಂಧನಕ್ಕೆ ಹಾ. ಪರ್ವತ ಹೊರಬೇಕೋ, ಕಲ್ಲು ಮಣ್ಣು ಹೊರಬೇಕೋ, ಮರ ತರಬೇಕೋ, ಹಾ, ಹಾ. ಏನೂ ಅಗತ್ಯ ಇಲ್ಲ. ಹಾ. ಬಾಣದ ಮೂಲಕವಾಗಿ ಸಾಧಿಸಲಿಕ್ಕೆ ಸಾಧ್ಯ. ಯಾರು? ನಾನು ಮಾಡಿ ಏನು ಅಂತ ಹೇಳಿದೆ, ನಾನು ಮಾಡಿ ತೋರಿಸಿದ್ದೆ ನಾನು. ಒಬ್ಬ. ಹೌದಪ್ಪ. ಹಾ. ಕಾರ್ಮುಕ ವಿದ್ಯಾ ಸಮುದ್ರನೆಸಿದಂತಹ ಹಾ. ಪರಶುರಾಮಾಚಾರ್ಯರ ಪರಮ ಶಿಷ್ಯ, ಹ್ಮ್. ದ್ರೋಣಾಚಾರ್ಯರ ಪಟ್ಟದ ಶಿಷ್ಯ ನಾನು. ಯಪ್ಪ. ಹಾ, ಹಿನ್ನೆಲೆ ದೊಡ್ಡದುಂಟು. ಹೌದೌದು. ಹಾ. ಹಾಗಾಗಿ ಬಾಣದ ಮೂಲಕವಾಗಿ ನಾನು ಬಾಣ ಮಾಡ್ತೇನೆ ಅಂದಾಗ ಅವ ಎದ್ದ. ಹಾ. ಅವ ಹೇಳುವಾಗ ಗೊತ್ತಾಯ್ತು, ಇದು ನಿಜ ಹನುಮಂತ ಅಂತ. ಹಾ, ಹಾ. ಅಲ್ಲಿವರೆಗೆ ಹನುಮಂತ ಅಂತ ಪ್ರಕಟ ಆಗಲಿಲ್ಲ, ಸೂಕ್ಷ್ಮ ಆಕಾರದಲ್ಲಿದ್ದ. ಹೌದಾ? ನಾನು ಇಷ್ಟು ಹೇಳುವಾಗ ಎದ್ದು ನಿಂತ, ಎದೆ ಸೆಟ್ಟಿದ್ದ. ಹಾ. ಮುಕ್ಕುವೆ ಜಗವನ್ನು ಸಿಕ್ಕುವೆ ಯಮನನ್ನು ಸಿಕ್ಕಿಸಿ ಭೈರವನ ಯಪ್ಪ. ತಕ್ಕುಪಚಾರದ ಗರ್ವವಿದೇತಕ್ಕೆ ಸೊಕ್ಕಿಲಿಗಳ ಹರಿವು ಅಂತ ಹೇಳಿ. ಯಪ್ಪ, ಅಷ್ಟು ಬಾಯಿಪಾಠ ಉಂಟು ನಿನ್ಗೆ ಯಾವ ಅದೆಲ್ಲ ಹೇಳಿದ? ಮಾಡುದು ಬೇಡ ಅಂತ ಹೇಳಿದ. ಕಣೆಯ ಮೂಲಕ ಬಾ ನಾನು ಸೇತು ಬರೀತೇನೆ ಅಂತ ಹೇಳಿ. ಹಾ. ಕಣೆಯಲ್ಲಿ ನೀದ ಕೆಣೆಯ ಸೇತು ಹಣಿವೆಯನ್ನು ಕೆಳವೆ ಹಾ. ಅದನ್ನು ಕುಟ್ಟಿ ಮುರಿಯುತ್ತೇನೆ ಅಂತ ಹೇಳಿದ. ಅದಕ್ಕೆ? ಹಾ, ಹಾ. ಅವಾಗ ನನಗೂ ಬಂತು ಒಂದು ಕೋಪ. ನಾನು ಕ್ಷತ್ರಿಯಲು, ಹಾ. ಒಂದು ಕೋಡಗನ ನಮ್ಮನ್ನು ಇಷ್ಟು ಪ್ರತಿಜ್ಞೆ ಮಾಡುವಾಗ ಹಾ. 3 ಬಾರಿ ಮಾಡ್ತೇನೆ, ಹಾ. 3 ಬಾರಿ ಮಾಡಿದ್ದನ್ನು ನೀನು ಮುರಿದೆ ಅಂತಾದ್ರೆ ಹಾ. ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದೆ. ನಾನು ಹಾ. ನಮಗೆಲ್ಲ ಪ್ರತಿಜ್ಞೆ ಮಾಡಿ ಹೊರಡುವಂತ ಕ್ರಮ. ಹೌದೌದಪ್ಪ. ಆವಾಗ ಹಾ. ಅವ ಹೇಳ್ತಾನೆ, ನೀನು 3 ಬಾರಿ ಅಲ್ಲ 100 ಬಾರಿ ಮಾಡಿದ್ರು ನಾನು ಮುರಿಯುವುದೇ. ಸರಿ. ಆಮೇಲೆ ಪ್ರಕರಣ ಏನಾಯ್ತು? ಆಗದೆ ಇದ್ರೆ ಮತ್ತೆ ನಿನ್ನ ದಾಸನಾಗಿ ಬರ್ತೇನೆ ಅಂತ ಹೇಳಿದ. ಹಾ. ಅಂದ್ರೆ ನೀನು ಹೇಳಿದ ಹಾಗೆ ಇರ್ತೇನೆ ಅಂತ ಹೇಳಿದ. ಹಾ. ಮಾಡಿದೆ ನಾನು. ಹಾ. 1 ಬಾರಿ ಮಾಡಿದೆ, ಹಾ. ಮುರಿದ. ಮುರಿದ. 2ನೇ ಬಾರಿ ಮಾಡಿದೆ, ಮುರಿದ. ಮುರಿದ. 3ನೇ ಬಾರಿ ಮಾಡಿದೆ, ಹಾ. ಅದನ್ನು ಮುರಿದ. ಮುರಿದ. ನೀರಿನಲ್ಲಿ ತೇಲಾಡ್ತಾ ಉಂಟಲ್ಲ ಬಾಣಗಳೆಲ್ಲ, ಹೌದು. ಅದು ನಾನು ಬಿಟ್ಟ ಸೇತುವಿನ ಬಾಣಗಳು. ಓಹೋ. 3 ಬಾರಿಯೂ ಮುರಿದನಲ್ಲ. ಹಾ. ಹಾಗಾಗಿ ನಾನು ಮಾಡಿದಂತಹ ಪ್ರತಿಜ್ಞೆಯಂತೆ ಹಾ. ನನಗಿರುವ ಮಾರ್ಗ ಒಂದೇ, ಯಾವುದು? ಅಗ್ನಿ ಪ್ರವೇಶ. ಹಾ, ಹಾ, ಹಾ. ಆದ್ರಿಂದ ಹಾ. ನೀವು ಅನುಗ್ರಹಿಸಬೇಕು. ಹಾ. ಹೋಗಿ ನಮ್ಮ ಇಂದ್ರಪ್ರಸ್ಥದಲ್ಲಿ ವಿಷಯ ಹೇಳಬೇಕು. ಹಾ. ನಮ್ಮ ಅಣ್ಣನಿಗೆ ತಮ್ಮನಿಗೆಲ್ಲ ವಿಷಯ ಗೊತ್ತಿಲ್ಲ, ಅವರಲ್ಲಿ ಸತ್ಯ ವಿಚಾರವನ್ನು ಹೇಳಿ ಹಾ. ನನಗೊಂದು ಪಿಂಡ ಪ್ರದಾನ ಮಾಡಲಿಕ್ಕೆಲ್ಲ ಅಲ್ಲಿ ವ್ಯವಸ್ಥೆ ಮಾಡಿ ಹಾ. ಈಗ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ. ನಡೆದ ಕತೆ ಇಷ್ಟ. ಹೌದು. ಚಂದ ಆಯ್ತು ಮಗ, ಚಂದ ಆಯ್ತು. ಹಾ, ಹಾ. ಚಂದಾಯ್ತಾ? ಚಂದವಾಗಿ ಆಯ್ತು. ನಿನ್ನ ಸೌಂದರ್ಯವನ್ನು ನೋಡಬೇಕಿರುವೆ. ಬಂದಿದ್ದ ಸಂಹರಿಸಿದ ಸೇತುವ ನೀರು. ಬಬ್ಬು. ಬಗ್ಗಿದ್ದ ಕಮಲ ಮುರಿದರೆ ಮುಂದದ ಹಾರುತ್ತಿದೆ. ಚಂದವಾಗಿ ನೋಡಿ ಸೌಂದರ್ಯವನ್ನು ನೋಡಬೇಕಿರುವೆ. ನೀವು ಚಂದ ಚಂದ ಅಂತ ಹೇಳ್ತೀರಿ ಆಗಿಂದ. ನೀವು ಚಂದ. ಸೇತುವೆ ನೋಡ್ತಿದ್ರೆ ಹೇಳ್ತಿದ್ರೆ ಒಳ್ಳೆ ಚಂದ ಆಗಿದೆ ಅಂತ. ನಾನು ಅದನ್ನೆಲ್ಲ ಹೇಳಿ ಅದೆಲ್ಲ ಮುರಿದಾಗಿದ್ದಾವ. ನಿಮ್ಮ ಮಾತುಗಳನ್ನು ಕೇಳಿ, ನಿಮ್ಮ ಪಂಥವಾದ ವಿಷಯವನ್ನು ಕೇಳಿ ಚಂದ ಆಯ್ತು ಅಂತ ನಾನು ಹೇಳಿದ್ದು. ಯಾವುದು ಹೇಗೆ? ಈಗ ಪಂಥ ಅಂತ ಹೇಳಿದ್ರೆ ಒಬ್ಬ ಕಟ್ಟುವುದು, ಒಬ್ಬ ಮುರಿಯುದ. ಈಗ ಓಡುದು ಅಂತ ಹೇಳಿದ್ರೆ ಇಬ್ಬರು ಓಡಿದಾಗ ಅದು ಸ್ಪರ್ಧೆ ಅಂತ ಆಗ್ತದೆ, ಪಂಥ ಅಂತ ಆಗ್ತದೆ. ಹಾ. ಈಗ ಇಬ್ಬರು ಒಬ್ಬನ ಸ್ವರದ ಮೇಲೆ ಮತ್ತೊಬ್ಬನ ಏರಿಸ್ತಾ ಹಾಡ್ತಾ ಹೋಗುವಾಗ ಅದು ಪಂಥ ಅಂತ ಆಗ್ತದೆ. ಆವ ಮುರಿದದ್ದು ನೀನು ಕಟ್ಟಿದ್ದು, ಇದಕ್ಕೊಂದು ಅರ್ಥ ಉಂಟು. ಚಂದ ಆಯ್ತು ಅಂತ ಹೇಳಿದ್ರೆ ನಾನು ಅದನ್ನೇ. ಇದು ಸತ್ಯ. ಹ, ಸತ್ಯ ಆದ್ರೂ ಲೋಕಪಾಲಕರೆಲ್ಲ ನೋಡಿದ್ದಾರೆ. ಈಗ ಇದೊಂದು ಅದ್ಭುತವಾದಂತಹ ಸೇತುವೆಯನ್ನು ನೀನು ಕಟ್ಟಿದ್ದೀಯ ಅಂತ ಹೇಳಿ, ಅಂತ ಸೇತುವೆಯನ್ನು ಮುರಿದಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇದಕ್ಕೆ ನಾನು ನೋಡಿದವರು ಯಾರು? ಯಾರಾದ್ರೂ ನೋಡಿದ್ದಾರಾ? ಇಲ್ಲಿ ಬರುವವರೆಲ್ಲ ಅದನ್ನು ಗಮನಿಸಲಿಲ್ಲ. ಇಲ್ಲ, ಗಮನಿಸಿ. ಎಲ್ಲ ಸಮುದ್ರ ಸ್ನಾನ ಮಾಡ್ತಾರೆ, ಹೋಗ್ತಾರೆ. ಹೋಗ್ತಾರೆ. ನೀವೇನು ಮಾಡಿದ್ರಿ ಅಂತ ಈ ಲೋಕಕ್ಕೆ ಏನಾದ್ರೂ ಗೊತ್ತುಂಟಾ? ಇಲ್ಲ, ನಾವು ಅದರ ನಿರ್ಣಯ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಮ್ಮೊಳಗೆ ಮಾತನಾಡಿದಲ್ವ. ಅದರ ಒಂದಿಷ್ಟು ಪರಾಕ್ರಮಿಯಾದಂತ ಅರ್ಜುನನ ಸೇತುವೆಯನ್ನು ಕಟ್ಟಿದ್ದಾನೆ ಅಂತ ನೋಡಿದವರು ಯಾರು? ಯಾರಿಗೆ ಗೊತ್ತಾಗ್ತದೆ? ಅಲ್ಲೇ ಕಟ್ಟಿಗೆ ಮುರಿದೋಯ್ತಲ್ವೇ? ಅದಕ್ಕಾಗಿ ನಾನು ಹೇಳಿದ್ದು. ಉಳಿದವರು ನೋಡ್ಲಿಕ್ಕೆ ಇದು ಮಾಡಿದ್ದಲ್ಲ ಸ್ವಾಮಿ, ಓ. ನಾನು ಆ ಕಟ್ಟಿಗೆ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಹೊರಟದ್ದು. ಆದರೂ ಅವ ಮುರಿದದ್ದನ್ನು ನೀನು ಕಟ್ಟಿದ್ದನ್ನು ನೋಡಿದಕ್ಕೆ ಇನ್ನೊಬ್ರು ಸಾಕ್ಷಿದಾರರು ಅಂತ ಬೇಡವೇ? ಆಗಬೇಕಾ? ಇಲ್ಲಿ ನೀವು ಇಷ್ಟು ದೊಡ್ಡ ಪ್ರತಿಭೆಗಳು, ನೀವು ಪ್ರತಿಭೆ ನಶಿಸಿ ಹೋದರೆ
ಮುಂದೆ ಪ್ರಪಂಚಕ್ಕೆ ಗೊತ್ತಾಗುವುದಾದ್ರೆ ಹೇಗೆ? ಆದ್ರೆ ಪೂರ್ವ ನಿರ್ಣಯದಂತೆ ಒಂದು ಸ್ಪರ್ಧೆ ಏರ್ಪಟ್ಟದ್ದೇನಲ್ಲ. ಹಾ, ಇಂಥ ಒಂದು ಸ್ಪರ್ಧೆ ಇದೆ ಮಗ, ನಿರ್ಣಯವಾಗಿ ಸಾಕ್ಷಿಗಳು ಬಂದು ಅವ ಮಾಡಿದಕ್ಕೆ ಅವರ ನಾನು ಸಾಕ್ಷಿ. ಸಮಕ್ಷಮದಲ್ಲಿ ಅವ ಮಾಡಿದಕ್ಕೆ ನಾನು ಸಾಕ್ಷಿ. ಹೌದು, ನೀನು ಮುಂದಕ್ಕೆ ಅವ ಸಾಕ್ಷಿ. ಆದ್ರಿಂದ ಸಾಕ್ಷಿ ಉಂಟು. ಕಕ್ಷಿ ಒಂದೊಂದು ಪ್ರತಿಕಕ್ಷಿ. ಹೌದು. ಅಲ್ಲಿ ಒಬ್ಬ ಮಧ್ಯದ ಒಬ್ಬ ಬೇಡವೆ? ಇಲ್ಲಿ ವ್ಯಾಜ ಅಲ್ಲ, ಮಧ್ಯಸ್ಥಿಗೆ ಬೇಕಾದ್ದು ವ್ಯಾಜ ಬಂದ್ರಲ್ವ, ಸಾಕ್ಷಿ ಅನ್ನೋದು ಬೇಡವೆ? ಸಾಕ್ಷಿ ಬೇಕಾದದ್ದು ಹೌದಾ ಅಲ್ವ ಅಂತ ಸಂದೇಹ ಬಂದ್ರಲ್ವ. ಸಂದೇಹ ಅಂತ ಹೇಳಿದ್ರೆ ಸಂದೇಹ ಬಾರದೇ ಇರ್ತದ. ನೀವು ಕಟ್ಟಿದ ಈ ಪ್ರಪಂಚಕ್ಕೆ ಯಾರಿಗಾದ್ರೂ ಗೊತ್ತಾಗ್ತದ? ಅದಕ್ಕೆ ನಾನು ಸಾಕ್ಷಿ ಹೇಳಿದೆ. ಅದುವೇ ತುಂಡಾದ ಬಾಣಗಳು ಉಂಟಲ್ಲ, ಅದುವೇ ಸಾಕ್ಷಿ. ಅಲ್ಲ, ಅದ ಸಾಕ್ಷಿ ಅಲ್ಲ. ಸಾಕ್ಷಿ ನಾನು ಹೇಳ್ತೇನೆ. ಏನಂತ ಹೇಳಿದ್ರೆ, ಇನ್ನೊಮ್ಮೆ ನೀನು ಸೇತುವನ್ನು ರಚಿಸು, ಅವ ಮುರಿದನು ನಾನು ನೋಡ್ತೇನೆ. ನನಗೆ ಸಾಯುವ ಕಾಲದಲ್ಲಿ ಇಂಥ ಒಂದು ಅದ್ಭುತವಾದಂತಹ ಸಾಹಸವನ್ನು ನೀವಿಬ್ಬರು ಮಾಡಿದ್ದೀರಿ ಅಂತ ಲೋಕದ ಮುಂದೆ ನಾನು ಪ್ರಕಟಪಡಿಸ್ತೇನೆ, ನಾನು ಹೇಳಿಕೊಂಡು ಹೋಗ್ತೇನೆ. ನಾನೊಂದು ಭಿನ್ನಹ ಉಂಟು ಸ್ವಾಮಿ. ಅವನ ಮುಂದೆ ಪ್ರತಿಜ್ಞೆ ಮಾಡುವ ಕಾಲಕ್ಕೆ 3 ಬಾರಿ ಗೈವೆ ಅಂತ ಹೇಳಿದ್ ನಾನು. ಹೌದು 3 ಬಾರಿ ಮಾಡಿದ್ರೆ ನಾವು ಮುರಿತೇನೆ ಅಂತ ಹೇಳಿದ್ವಿ. ಹೌದು. ಆಮೇಲೆ ಬಿಲ್ಲು ಬಾಣಗಳನ್ನು ಧರಿಸುವಂಥದ್ದು ಅಲ್ಲ, ನಾನು ಕಣೆಯ ಮೂಲಕವಾಗಿ ಸೇತುವೆಯನ್ನು ಬಲಿಯುವಂಥದ್ದು, ಅದಕ್ಕೊಂದು ಅವಕಾಶವೂ ಇಲ್ಲವಲ್ಲ, ನಾನು ಸಾಯಲೇಬೇಕಲ್ಲ. ಅವಕಾಶ ನಿಲ್ಲು. ಈಗ ನನಗೆ ನೋಡ್ಬೇಕೆನ್ನೋ ಆಸೆ ಇದ್ದರೆ, ನಿಮಗೆ ಆಸೆ ಇದ್ರೆ ಮೊದಲು ಬರ್ಬೇಕಿತ್ತು, ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ, ಅವಕಾಶ ಮೀರಿ ಹೋಯ್ತು. ಆದ್ರೆ ಒಂದು ಯಾವ್ದಕ್ಕಾದ್ರೂ 4ನೇ ಪ್ರಯೋಗ ಅಂತ ಮಾಡಿಬಿಡುವ. 4ನೇ ಪ್ರಯೋಗ ಅಂತ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಎಲ್ಲಿಯಾದ್ರೂ ಅವಕಾಶ ಕೊಟ್ರೆ ಮಾಡ್ಬೋದು ಅಷ್ಟೇ. ಅವ ಅವಕಾಶ ಕೊಟ್ರೆ ಈಗ ಬ್ರಾಹ್ಮಣರಿಗೆ ಅದು ನೋಡ್ಬೇಕು ಅಂತ ಇದ್ರೆ ನನಗೆ ನಿಜವಾಗಿ ಈಡೇರಿಸಬೇಕು ಅಂತ ಉಂಟು. ಹೌದಾ? ಆದ್ರೆ ಅವಕಾಶ ಅದು ನನಗೆ ಬರಿಸಿಕೊಳ್ಳಕ್ಕೆ ಆಗುದಿಲ್ಲ. ಹಾಗಾದ್ರೆ ಕೊಟ್ಟದ್ದು ಅವ ಅಲ್ವಾ, ಅಂತ ಅವನಲ್ಲಿ ಅಲ್ವಾ? ಹಾಗಾದ್ರೆ ಇದನ್ನು ಈ ಒಂದು ಪಂಥವನ್ನು ಮುಗಿಸಿಬಿಡುವ, ನಾವು ನೋಡುವ. ಹನುಮಂತ ಅವ ಹೇಳಿದ್ದನ್ನು ನೀನೆಲ್ಲ ಕೇಳಿಸಿಕೊಂಡೆ ಅಲ್ಲ? ನೀವು ಹೇಳಿದ್ದು ಕೇಳಿ. ಕೇಳಿಸಿಕೊಂಡೆಲ್ಲ. ಈಗ ಹನುಮಂತನಾದಂತ ನೀನು ಒಪ್ಪಿದ್ರೆ ಅವನು ಕಟ್ಟುವುದಕ್ಕೆ ತಯಾರಿದ್ದಾರಂತೆ. ಈಗ ನಾನು ಒಪ್ಪಿ ಅವ ಕಟ್ಟುವುದು ಯಾರಿಗಾಗಿ? ಅದು ನನಗಾಗಿ. ಸ್ವಾಮಿ, ನನಗೊಂದು ಸಂದೇಹ ಉಂಟು. ಏನು? ಈಗ ನೀವು ಕಣ್ಮರೆಯಾದ ಮೇಲೆ ಅವ ಕಟ್ಟಿ ನಾನು ಮುರಿದದ್ದನ್ನು ನೀವು ನೋಡಿದ್ದೀರಿ ಎಂಬುದಕ್ಕೇನು ಸಾಕ್ಷಿ? ಒಂದು ಸಾಕ್ಷಿ ಹೇಳ್ತೀನಿ ನಾನು. ನಾನು ಆ ಸೇತುವೆಯನ್ನು ನೋಡ್ತಾ ನೋಡ್ತಾ ಮುಂದೆ ಹೋಗ್ತೇನೆ, ಅದು ಪರಿಪೂರ್ಣ ಆಗಿದ್ರೆ ಹಾ ಅಂತ ಹೇಳ್ತೇನೆ ನಾನು. ಹಾಗಲ್ಲ ಸ್ವಾಮಿ, ಈಗ ನೀವು ಕಣ್ಮರೆ ಆದ ಮೇಲೆ ಅಂದ್ರೆ ವಯಸ್ಸಾಗ್ಲಿಲ್ವೋ? ನೋಡು, ಅದು ಒಂದು ಮಾತಾಡಬೇಡ. ನನಗೆಲ್ಲ ವಯಸ್ಸಾಗುದಿಲ್ಲ, ಎಷ್ಟೇ ವಯಸ್ಸಾದ ಆಗ್ಲಿ. ಹೀಗೆ ಅಲ್ಲ, ಇರ್ತೇನೆ. ನನಗೆ ಯಾರಾದ್ರೂ ಮತ್ತೆ ಅದನ್ನ ಇಟ್ಕೊಂಡು ನೀವು ನನ್ನ ಬಳಿ ಹೊರಟು ಬಂದವರು ಹೋದ್ರೆ ಅಂತ. ಅಂತ ಹೇಳುದು ಅವ. ನೀವು ಹೊರಟು ಹೋದ್ರೆ ಮತ್ತೆ ನಾನು ಹೇಗೂ ಉಳಿಯುವುದಿಲ್ಲ. ನಾನು ಹೋಗುದಲ್ಲ. ನಾನು ಉಳಿಯುವುದಿಲ್ಲ, ಆವಾಗ ಹೇಳುವವರು ಯಾರಿದ್ದಾರೆ? ಅಯ್ಯೋ ಪುಣ್ಯಾತ್ಮ, ಅದಕ್ಕೆಲ್ಲ ಅವಕಾಶ ಎಲ್ಲಿಂಟು? ನಾನು ನೋಡ್ತೇನಲ್ಲ, ನಾನು ಇದ್ದೇನಲ್ಲ. ಇಲ್ಲ, ಅವರು ಹೀಗೆ ಹೇಳ್ತಾ ಇರುವಾಗಲೇ ಎಲ್ಲಿಯಾದ್ರೂ ಹೋಗಿಬಿಟ್ರೆ ಮತ್ತೆ ಬ್ರಾಹ್ಮಣರ ಬಯಕೆಯನ್ನು ಈಡೇರಿಸದ ಬೇಡ, ಅದು ಬೇಡ. ಅವ ಮೂರನ್ನು ನೀವು ಹೋಗುದಂತ ಹೇಳಿದ್ರೆ ನನಗೆ ವಾಯ್ದೆ ಆಯ್ತು ಅಂತ ಹೇಳುದ? ಅಲ್ಲ, ಅದು ಒಂದು ಅರ್ಥ ಅಲ್ವೋ? ಆದ್ರಿಂದ 3 ಅಲ್ಲ 100 ಬಾರಿ ರಚಿಸಲಿ, ನಾನು ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಪುಟಿ ಮಾಡಿ. ಹಾಗಾದ್ರೆ ಒಪ್ಪಿಗೆ ಆಯ್ತಲ್ಲ? ಅವಕಾಶ ಕೊಟ್ಟ ಕೊಟ್ಟ ಅವಕಾಶ ಅದು ನನಗಾಗಿ ಅಲ್ಲ, ನನಗಾಗಿ. ನನ್ನ ಪ್ರತಿಜ್ಞೆ ಮುಗಿದಿದೆ. ವಯೋವೃದ್ಧನ ಅಂತ ನನಗೆ ನೋಡೋದಕ್ಕೆ ಆಸೆಗೆ ಬೇಕಾಗಿ. ನಿಮ್ಮ ಆಶೆಗಾಗಿ ಈಗ ಮತ್ತೊಮ್ಮೆ ಇರುವ ಕಡೆಯ ಮೂಲಕವಾಗಿ ಸೇತುವೆಯನ್ನು ಬರೀತೇನೆ. ಸರಿ ಸರಿ, ನೋಡ್ಬೇಕು. ನೋಡ್ತೇನೆ. ಮತ್ತೆ ನಾನು ನೋಡ್ಲಿಲ್ಲ, ಇನ್ನೊಮ್ಮೆ ಪ್ರಯೋಗಿಸು. ಇನ್ನೊಮ್ಮೆ ಆಡುವುದಕ್ಕೆ ಅವಕಾಶ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಅಕ್ಷಯ ಬಾಣ ತೆಗೆದಿದ್ದೇನೆ. ಈಗ ಸರದಿಯ ಮೇಲೆ ನಿಲ್ಲು. ಅವಸರವೇ ಅನಾಹುತಕ್ಕೆ ಕಾರಣ. ಗಡಿಬಿಡಿ ಮಾಡಬೇಡ ಹನುಮಂತ. ಗಡಿಬಿಡಿ ಮಾಡಬೇಡ ಹನುಮಂತ. ಈಗ ಇಲ್ಲಿಂದ ತುದಿಯವರೆಗೆ ಬಾಣ ಮುಖಾಂತರ ಸೇತುವೆಯನ್ನು ಬಂದಿದ್ದಾನೆ. ಇದರ ವಿಸ್ತೀರ್ಣ ಎಷ್ಟುಂಟು, ಉದ್ದಾಗಲ ಎಷ್ಟುಂಟು ಅಂತ ಸರಿಯಾಗಿ ನಾನು ನೋಡಬೇಡುವೆ. ನನ್ನ ಗಮನ
ಅದಕ್ಕೆ ಇಲ್ಲಿಂದ ತುದಿಯವರೆಗೆ ನಾನು ಹೋಗ್ತೇನೆ. ಕೆಳಗಿಂದಲೂ ಮೇಲಿಂದ ಹಾ, ಹಾಗೆ. ಕೆಳ- ಕೆಳಗಿಂದಲೂ ಮೇಲೆ. ನಾನು ಕೆಳಗಿಂದಲೂ ಹೋಗಬಲ್ಲೆ, ಮೇಲಿಂದಲೂ ಹೋಗಬಲ್ಲೆ, ಕೆಳಗೆ ನಿಂತು ಆಧರಿಸಲು ಬಲ್ಲೆ. ಅದೆಲ್ಲ ನಿಮಗೆ ಬೇಡ. ಹಾ, ಹಾಗಾಗಿ ಆ ತುದಿಗೆ ನಾನು ಮುಟ್ಟಿದಾಗ ಹಾ ಅಂತ ಹೇಳ್ತೇನೆ ನಾನು. ಹಾ ಅಂತ ಹೇಳುವಾಗ ನೀನು ಗುರಿ. ನಾನು ಕೇಳುವಾಗ ಹೇಳ್ಬೇಕು. ಹೌದು, ನಾನು ಕೇಳುವ ಹಾಗೆ ಹೇಳ್ಬೇಕು. ಹಾ ಅಂತ ಹೇಳ್ತೇನೆ, ಆಗ ನೀನು ಗುರಿ. ಹೋಗಿ ಹೋಗಿ. ನೋಡ್ತೇನೆ, ಮರಳಿ ಸತ್ವವನ್ನು ಕೂಡಿಸಿ ಮತ್ತೊಬ್ಬ ಮಾಡಿದ ರಾಮ ರಾಮ ಅಯ್ಯೋ 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 ಅರೇ ರಾಮ ಭಕ್ತನೆಂಬ ಬಿರುದು ಪೂಜೆ ಜಗದ ದೇಹ ವಿರಲು ಸಫಲವಾಗುವುದು ತೊಲವೇ ಅಯ್ಯೋ 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 ಲಾಘವದಿಂದ ಮೂರನ್ನು ಮುರಿದ ಬದುಗೆ ಇಲ್ಲ ಇಲ್ಲ ಹಿಂದಿನಂತೆ ಮತ್ತೆ ಆವರ್ತಿಸ್ತದೆ ಎಂಬ ಭಾವದಿಂದ ಎಡಗಾಲಿಟ್ಟೆ ಬಲಗಾಲಿಟ್ಟೆ ಇಲ್ಲ ಇಲ್ಲ ಎರಡು ಗಾಲೆತ್ತಿ ಲಂಘಿಸಿದರೂ ಕೂಡ ಮಿಸುಕಾಡುವುದಿಲ್ಲ ಅಂದ್ರೆ ರಾಮಭಕ್ತಿಯನ್ನೇ ಶಕ್ತಿಯಾಗಿ ಅಂಗೀಕರಿಸಿ ಮಾಡಿದ ಮಾತು ಅದನ್ನು ಈಡೇರಿಸುವುದಕ್ಕಾಗಲಿಲ್ಲ ಅಂದ್ರೆ ರಾಮಭಕ್ತನೆಂಬ ನೆಲೆ ಇಲ್ಲ, ರಾಮಭಕ್ತಿಯ ಆಶ್ರಯ ಇಲ್ಲ, ರಾಮಾನುಗ್ರಹದ ನೆಲೆ ಹೋಯ್ತು ಹೋಯ್ತು. ಹನುಮನ ಬದುಕು ದುಸ್ತರವಾಯಿತು. ದೇವರೇ ಮರಣವನ್ನಾದರೂ ಕರುಣಿಸು, ಮರಣವನ್ನು ಮನದ ತಾಪವನ್ ಕೊಂಡು ಕಮಲನೇ जगन्नाथ जानकी सुप्रीता ಪ್ರಭೋ ಪ್ರಭೋ जय रघुराज जय जय ಸದಾನಂದ ಪೀಠೆ ಶುಭೆ ಕಲ್ಪಮೂಲೆ ಸುಖಾಸೀನ ಮಾಸೀನ ದೇ ದೀಪ್ಯಮಾನಂ ಸದಾ ಜಾನಕಿ ಲಕ್ಷ್ಮಣೋಪೇತಮೇಕಂ ಭಜೆ ರಾಮಚಂದ್ರಂ ಜಯ 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 वाथ कुमार के बजिगने मनगले सोदरो यमगने अगेरो
ಒಳಗಾಗಿ ದರಗುರುಳಿದರೂ ದೇವತೆಗಳೆಲ್ಲರೂ ಕೂಡ ನಿನ್ನ ಪಕ್ಷವನ್ನು ಹೊತ್ತು ಬಂದದ್ದನ್ನು ನೀನು ಒಪ್ಪಿದ್ದೀಯ. ಹಾಗಾದ್ರೆ ನೀನು ಸೋಲಬೇಕಾದವನಲ್ಲ, ಸದಾಕಾಲ ಗೆಲುವನ್ನೇ ಕಾಣಬೇಕಾದವನು ಎನ್ನುವುದು ಯಾವ ಸತ್ಯ. ವಿಶ್ವಾಸದಿಂದ ದೇವತೆಗಳು ಶಕ್ತಿಗಳನ್ನು ಒಪ್ಪಿಸಿದರು ಹಾ, ಅದಕ್ಕೆ ನಾ ಕುತ್ತು ತಂದು ಬಿಟ್ಟನಲ್ಲ ಪ್ರಭು ಈ ಕಾಲ. ಸಾಧ್ಯವೇ ಇಲ್ಲ. ಮತ್ತೆ ಮುನಿಜನರುಗಳನ್ನು ಪ್ರಶ್ನಿಸಿದ ಕಾಲಕ್ಕೆ ನಿನ್ನ ಬಲವೆಲ್ಲವೂ ನಿನಗೆ ಮರೆತು ಹೋಗಲೆನ್ನುವ ಶಾಪ ಬಂದಾಗಲೂ ನಿನಗೆ ಮತ್ತೆ ನಿನ್ನ ಬಲುಹಿನ ನೆನಪಾಗುವ ಹಾಗೆ ರಾಮನಾಮವನ್ನು ನಿನ್ನ ಮಾತೆಯೇ ನಿನಗೆ ಒದಗಿಸಿಕೊಟ್ಟವಳು. ಹಾಗಾದ್ರೆ ರಾಮನಿಗೆ ದಾಸನಾದ ನಿನಗೆ ಯಾವ ಕಾರಣಕ್ಕಾದ್ರೂ ಸೋಲು ಬರ್ತದೆ ಅಂತಾದ್ರೆ ಅದು ರಾಮನ ಸೋಲಾಗುವುದಿಲ್ವೇನೋ? ಅದೇ ನನಗೆ ವಿಷಾದಕ್ಕೆ, ನಾನು ಕುಸಿಯುವುದಕ್ಕೆ ಕಾರಣವಾದದ್ದು ಪ್ರಭು. ರಾಮ ಸಂಕಲ್ಪ ಹುಸಿ ಹೋಗುವುದು ಕನಸಲ್ಲೂ ನಾನು ಗ್ರಹಿಸದ ವಿಚಾರ ಆಗಿರುವಾಗ ಹೇಗೆ ಸಾಧ್ಯ ಇದು? ಪರಮ ಭಕ್ತರನ್ನು ಜಗತ್ತಿನಲ್ಲಿ ಯಾರಿಂದಲೂ ಸೋಲಿಸುವುದಕ್ಕಾಗುವುದಿಲ್ಲ. ಒಂದು ವೇಳೆ ಸೋಲಿಸಬೇಕಾದ್ರೆ ಅವನಂಬಿದ ದೇವನೇ ಸೋಲಿಸಬೇಕಷ್ಟೇ. ಹಾಗಾದ್ರೆ ನಿನಗೆ ಇಂದು ಸೋಲಾದದ್ದು ಅವನಿಂದಲ್ಲ, ನನ್ನಿಂದಲೇ ಅಂತ ತಿಳಿ. ಹೌದು. ಅದೇಗೆ ಆತನ ಪಕ್ಷವನಾಂತು ಅವ ಕಟ್ಟಿದ ಸೇತುಗೆ ಬೆನ್ನನ್ನು ಕೊಟ್ಟ ಪರಿಣಾಮ ನೀನು ತುಂಡರಿಸದೇ ಇರುವ ಸಂದರ್ಭ ನಿರ್ಮಾಣವಾಯಿತು. ಬೆನ್ನು ಕೊಡುವುದು ಅಂದರೆ ನಾನೇ ಕೂರ್ಮಾಕೃತಿಯಿಂದ ಅದಕ್ಕೆ ಬೆನ್ನನ್ನು ಕೊಟ್ಟವನು. ನಾನು ಒಳಸರಿದುಕೊಳ್ಳುವುದಕ್ಕೆ ಕಾರಣವಾಗಿ ಕೂರ್ಮೋಪಮೆಯನ್ನು ಕೊಟ್ಟೆ. ಹೌದು, ನೀ ಕೂರ್ಮನೇ ಆಗಿ ಖಂಡಿತ. ದೇವ್ರೇ ದೇವ್ರೇ, ನಾನು ಯಾವ ತಪ್ಪು ಮಾಡಿದ್ದೇನೆ ಅಂತ ಅವನಿಂದ ನನಗೆ ಈ ಶಿಕ್ಷೆ ಕೊಡಿಸಿದ್ದೀನಿ. ನಿನ್ನ ಕೈ ಬಿಟ್ಟೆ ಅಂತ ತಿಳಿದಿಯಾ? ಮತ್ತೆ ಅಲ್ಲದಿದ್ರೆ ಇದಕ್ಕೇನರ್ಥ? ಅವನ ಕೈ ಹಿಡಿಯಬೇಕು ಅಂತಾದ್ರೆ ಕಾರಣ ಉಂಟಪ್ಪ. ಯಾರು ಸ್ವಾಮಿ? ಈಗ ನಾನೇ ನಿನಗೆ ಅಂದೇ ಮಾತನ್ನು ಕೊಟ್ಟವನು. ಸರಯೂ ನದಿಯಲ್ಲಿ ಇಳಿದು ಹೋಗುವ ಕಾಲಕ್ಕೆ ಯುಗ ಯುಗದಲ್ಲಿಯೂ ಬಗೆ ಬಗೆಯ ರೂಪದಲ್ಲಿ ಕಾಣಿಸಿಕೊಂಡು ಧರೆಯ ಧರ್ಮವನ್ನು ಪೊರೆಯುತ್ತೇನೆ ಅನ್ನುವ ಹಾಗೆ ಮಾತನ್ನು ಕೊಟ್ಟ ಹಾಗೆಯೇ ಇದು ದ್ವಾಪರಾಯುಗದ ಕಾಲ. ಈ ಕಾಲಕ್ಕೆ ಕೃಷ್ಣಾಭಿಧಾನದಿಂದ ಧರೆಯೊಳಗೆ ಪೂರ್ಣಾವತಾರಿಯಾಗಿ ನಾನೇ ಕಾಣಿಸಿಕೊಂಡವನು. ಯಾದವಿಯ ವಂಶದಲ್ಲಿ ಉದ್ದಿಸಿದ ಕಾರಣ ಭರತ ವರ್ಷದಲ್ಲಿ ಪೂರ್ಣನಾಗಿ ನನಗೆ ಕೆಲಸ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಕರದಾಯುಧಗಳಾಗಿ ನರರನ್ನು ಬಳಸಿಕೊಳ್ಳಲೇಬೇಕಾಯಿತು. ಪಂಚ ಪಾಂಡವರನ್ನು ನನ್ನ ಕರದಾಯುಧಗಳಾಗಿ ಬಳಸಿಕೊಂಡೆ. ಆ ಪಾಂಡವ ಐವರಲ್ಲಿ ಮಧ್ಯಮ ಪಾಂಡವನೇ ಈ ಪಾರ್ಥನೇ ಇದ್ದಾನೆ. ಇವನು ನನಗೆ ಅತಿ ಪ್ರಿಯ ಸಖ್ಯನಿದ್ದಾನೆ. ಪ್ರಕೃತಾವತಾರದಲ್ಲಿ ನಿನ್ನ ಹಸ್ತಕನಾಗಿ ನಿನಗೆ ಬೇಕಾದಂತೆ ಒದಗುವ ನಿನ್ನದ್ದಾದಂತಹ ಭೃತ್ಯನೇ ಅವನು ಹೌದು ಅಂತಾದರೆ ಪ್ರಭು, ದೈವ ಒಲಿಯಿತು ಅಂತಾದರೆ ಶಾಪವೂ ವರವಾಗ್ತದೆ, ಸೋಲು ಗೆಲುವಾಗ್ತದೆ. ದೈವ ಮುನಿದಿತ್ತು ಅಂತಾದರೆ ವರವು ಶಾಪವಾಗ್ತದೆ, ಗೆಲುವು ಸೋಲಾಗ್ತದೆ. ಸೋತ ನನ್ನ ಸೋಲನ್ನು ಗೆಲುವಾಗಿಸಿದ ಬಗ್ಗೆ ಮನೋಹರವಾದದ್ದು. ನಿನಗೋ ನಿನ್ನ ಭೃತ್ಯರಿಗೋ ಸೋತರೆ ಹನುಮಂತನ ಬದುಕಿನ ಗೆಲುವು ಸ್ವಾಮಿ. ಮುಂದೇನಪ್ಪ ನಿನ್ನಿಂದ ಕೆಲಸ ಆಗಬೇಕಾಗಿ ಏನು ಪ್ರಭು? ಆ ಕಾರಣದಿಂದಲಾಗಿ ನೀನು ಹಳೆಯ ಬೇರು, ಅವನು ಹೊಸತಾದ ಚಿಗುರು. ಎರಡು ಸೇರಿತು ಅಂತಾದ್ರೆ ಮರದ ಸೊಬಗು ಹೆಚ್ಚುತ್ತದೆ. ಹಾಗಾದ್ರೆ ಈ ನರನೆಂಬ ವೃಕ್ಷವು ಸೊಬಗಾಗಿ ಮೆರೆಯಬೇಕು ಅಂತಾದ್ರೆ ನಿನ್ನ ಬಲವಾದ ಬೇರು ಅವನ ಜೊತೆಯಲ್ಲಿ ನೆಲಕ್ಕೆ ಊರಿಯೇ ನಿಲ್ಲಬೇಕು. ಅವನ ಎತ್ತರದಲ್ಲಿ ಕುಳಿತು ಅವನು ಮತ್ತೆ ಮತ್ತೆ ಏರುವಾಗ ಏರಿದ್ದೇನೆ ಎನ್ನುವಂತ ಅಹಂಕಾರ ಅವನಿಗೆ ಬಾಧಿಸದ ತೆರದಲ್ಲಿ ಅವನ ಏರುವಿಕೆಯಲ್ಲಿ ನೀನಿರಬೇಕು. ಅವನ ಧರ್ಮಕಾರ್ಯದಲ್ಲಿ ಸಹಕಾರಿಯಾಗಿ ನೀನು ಒದಗಿದೆ ಅಂತಾದ್ರೆ ಅಂದಿನ ರಾಮ ಕೃಷ್ಣನಾಗಿ ಇಂದು ಬಂದದ್ದಕ್ಕೆ ಸಾರ್ಥಕ ಆಗ್ತದೆ. ಶ್ರೀರಾಮೋಮಿದೆ ಆಗಲಿ ಪಾರ್ಥ, ನಿನಗೆ ಮತ್ತೆ ನಾನು ಆ ರೂಪದಿಂದ ಕಾಣಿಸಬೇಕಾದ್ದಿಲ್ಲ. ನಾನು ಹೌದಲ್ಲ, ನಿನ್ನ ಆಗಮನದಿಂದ ಗೊತ್ತಾಯ್ತು. ಹೌದು, ನೀನೇ ಬಂದದ್ದು. ಹಾಗಾದ್ರೆ ನಿನ್ನ ಅಣ್ಣ ಭೀಮನೂ ವಾಯುಜಾತ, ಈ ಹನುಮನೂ ವಾಯುಜಾತ. ಇವ ದೊಡ್ಡಣ್ಣ ಆಗುತ್ತಾನೆ. ಹೌದಾ? ನಿಮ್ಮಿಬ್ಬರನ್ನು ಸಂಧಿಸುವುದಕ್ಕೆ ಈ ಸೇತು ಬಂಧನ ಕಾರಣ ಆಗುತ್ತದೆ ಅಂತಾದ್ರೆ ಉಭಯರು ಸರಿಯಾದ ಸಂಭಾಷಣೆಯನ್ನು ನಡೆಸಿ ಜೊತೆಯಾದಿರಿ ಅಂತಾದ್ರೆ ನನಗೂ ಸಂತೋಷ ಆಗ್ತದೆ. ಮೂವರು ಒಂದಾಗುವುದು ಈಗ. ಹೌದಲ್ಲ? ಒಂದು ಕಡೆಯಲ್ಲಿ ರಘುರಾಮ, ಒಂದು ಕಡೆಯಲ್ಲಿ ಈ ಅರ್ಜುನ, ಮತ್ತೊಂದು ಕಡೆಯಲ್ಲಿ ಹನುಮಂತ. ಹೌದು, ಮೂವರನ್ನು ಒಂದಾಗಿಸುವುದಕ್ಕೆ ನೀನೊಬ್ಬ ಮಧ್ಯ ಪ್ರವೇಶ ಮಾಡಿ. ಹೌದು. ಹಾಗಾಗಿ ಉಭಯರು ಸಂಭಾಷಿಸಿ ಆ ಬಳಿಕ ಮುಂದುವರಿ. ನಾನು ಅಂತರ್ಧಾನನಾಗ್ತೇನೆ. ನಿನ್ನಯ ಸತ್ವ ಅರಿಯದೆ
ಪಾದಗಳಿಗೆ ಇದು ಸಾಷ್ಟಾಂಗ ಬರಬೇಕಾಗಿ ಕಳೆದ ಯುಗದಲ್ಲಿ ಮಹತ್ತರವಾದಂತಹ ಸಾಧನೆಯನ್ನು ಮಾಡಿ ಹಾ ರಾಮದಾಸ ಎಂಬಂತಹ ಕೀರ್ತಿಗೆ ಪಾತ್ರನಾದವು. ಓ ಓ ಓ ದಾಸರಂದ್ರೆ ಯಾರು ಅಂತ ನೋಡಿದ್ರೆ ಮೊದಲು ಗುರುತಿಸುವುದು ನಿನ್ನನ್ನೇ. ಅಂತಹ ಒಬ್ಬ ಪ್ರವೃತ್ತಿಯ ಮುಂದೆ ಅತ್ಯಂತ ಪರಾಕ್ರಮಿಯ ಮುಂದೆ ಶಪಥವನ್ನು ಮಾಡಿ ಯುದ್ಧಕ್ಕೆ ಅಣಿಯಾದದ್ದು ನನ್ನ ಅಪರಾಧವೇ. ಕ್ಷತ್ರಿಯೋಚಿತವಾದ ವೀರ ವ್ಯವಹಾರ ಅಂತ ದೇವನೇ ಅಪ್ಪಣೆ ಪಡಿಸಿದ. ಆದರೆ ಈಗೆಲ್ಲ ಅರ್ಥ ಆಯಿತು. ಓ ನನಗೆ ಹೀಗೆಲ್ಲ ಯಾಕೆ ಆಯಿತು? ಹಾ ದೈವಿ ಪ್ರೇರಣೆಯೇ ಕಾರಣ. ನಿನ್ನನ್ನು ನನ್ನನ್ನು ಬೆಸುಗೆ ಹಾಕಬೇಕೆಂಬಂತ ಉದ್ದೇಶ ಎಂದರೆ ಕೃಷ್ಣದೇವರು ನಾನು ಹೇಳುವ ಹಾಗೆ ಇನ್ನ ರಾಮದೇವರು ಈ ರೀತಿಯಾದಂಥ ಒಂದು ವಿದ್ಯಮಾನವನ್ನು ಸಂಘಟಿಸಿದ್ರು ದಕ್ಷಿಣಾಪಥದಲ್ಲಿ. ಆಗಲಿ ಆಗಲಿ, ದೈವ ಸಂಕಲ್ಪ ದೊಡ್ಡ. ಒಂದು ಸಂಗಮ ಕ್ಷೇತ್ರ, ಹೌದು. ಎರಡು ಸಮುದ್ರಗಳು ಸೇರುವಂಥದ್ದು. ಆಮೇಲೆ ಸೇತು ಬಂಧನವಾದಂತಹ ಪ್ರದೇಶ. ನಾನು ಮಾಡಿದ ಸೇತು ಬಂಧನದ ಹೆಸರು ಬೇಡ ಸ್ವಾಮಿ. ಕಳೆದ ಯುಗದವ ನೀನು, ಈ ಯುಗದವ ನಾನು. ನಮ್ಮೊಳಗೊಂದು ಸ್ನೇಹ ಬಂಧ, ಸೇತು ಬಂಧ ಆಗಬೇಕೆಂಬ ಉದ್ದೇಶವನ್ನು ದೇವರೇ ಹೊಂದಿದ್ದಾರೆ. ಅದಕ್ಕಿಂತಲೂ ದೊಡ್ಡದಾಗಿ ಹಾ. ದೇವ ಜೀವರುಗಳ ಸಂಬಂಧದ ಸೇತು ಯಾವ ಕಾಲಕ್ಕೂ ಮುರಿಯುವುದಕ್ಕಿಲ್ಲ ಅಂತ ಮತ್ತೆ ಉಜ್ಜೀವಿಸಿ ತೋರಿಸಿಕೊಟ್ಟ ದಿವ್ಯ ಸೇತು. ಧನ್ಯನಾದೆ. ಆದ್ದರಿಂದ ನಿನ್ನಲ್ಲಿ ಯುದ್ಧ ಮಾಡಿ ನಿನ್ನನ್ನು ಸೋಲಿಸುವಂತಹ ವಿಕ್ರಮಿಗಳು ಕೇವಲ ಭೂಲೋಕವಲ್ಲ, ಮೂರು ಲೋಕದಲ್ಲಿ ಯಾರಿದ್ದಾರೆ. ನಿನ್ನ ಚರಿತ್ರೆಯನ್ನು ಕೇಳಿ ತಿಳಿದವ ನಾನು. ನಿನ್ನ ಅತಿಶಯವಾದಂತಹ ಪರಾಕ್ರಮವನ್ನು ಪರೀಕ್ಷಣಕ್ಕೆ ಮೊದಲು ನೋಡಿದವು. ರಾಮ ಸೇತುವೆಗೆ ಸತಿಯಾದ ತುಲ್ಯವಾದ ಅದಕ್ಕಿಂತ ಶ್ರೇಷ್ಠವಾದ ಸೇತುವೆ ನಾನು ಬಲಿತೇನೆ ಅಂದಾಗ ಸ್ವಾಮಿನಿಂದಲೇ ಸಹಿಸಲಾರದೆ ಸೆಟ್ಟದು ನಿಂತಿಯಲ್ಲ. ಆ ಕ್ರಮದಿಂದ ಗೊತ್ತಾಯ್ತು ರಾಮದೇವರ ಕೃಪೆಗೆ ನೀನು ಹೇಗೆ ಪಾತ್ರನಾಗಿದ್ದಿ ಅಂತ. ಅಂತಹ ರಾಮಭಕ್ತನಾದಂತಹ ನಿನ್ನ ಅನುಗ್ರಹ ಯಾವತ್ತೂ ಬೇಕು, ನಿನ್ನ ಸಹಕಾರ ಬೇಕು. ಹಾಗಾಗಿ ನನ್ನನ್ನು ಉತ್ತರಿಸಬೇಕು ಅಂತ ನಿನ್ನ ಸನ್ನಿಧಿಯಲ್ಲಿ ಮತ್ತೊಮ್ಮೆ ವಿನಮ್ರನಾಗಿ ಬೇಡ್ತಾ ಹೀಗ ಬಾ ಹೀಗ ಬಾ ಹೀಗ ಬಾ. ಯಾಕೆ ಅಧ್ಯಾತ್ಮತೆಯಿಂದ ಆಲಿಂಗಿಸಿಕೊಂಡೆ ಅಂತಂದರೆ ರಾಮನನ್ನು ಒಪ್ಪಿ ಮಾಡುವಂತಹ ರಾಮಸೇವಾ ಧುರಂಧರರ ಸಾಲಲ್ಲಿ ನಾ ಕೊನೆಯವನು ಅಂತ ಸೀತಾಮಾತೆಯಲ್ಲಿ ಅವತ್ತೇ ಹೇಳಿಯಾಗಿದೆ. ನನ್ನಿಂದ ಶ್ರೇಷ್ಠರಾದವರೇ ನನ್ನ ಪಾಳೆಯದಲ್ಲಿರುವುದು ಅಂತ ಆಡಿದ್ದೆ. ನಿನ್ನನ್ನು ವಿರೋಧಿಸಿದ ಯಾಕೆ ಅಂದ್ರೆ ರಾಮ ವಿರೋಧಿಯಾಗಿ ಎಲ್ಲಾದ್ರೂ ನೀ ಸೇತುವೆ ರಚಿಸುವುದಿದ್ದರೆ ಅದನ್ನು ಪ್ರತಿಭಟಿಸುವಲ್ಲಿ ಮೊದಲಿಗೆ ನಾನು ಎಂಬ ನೆಲೆಯಿಂದ ಯಾವಾಗ ನೀನು ರಾಮನೇ ಕೃಷ್ಣನಾಗಿ ಕಾಣಿಸಿಕೊಂಡ ಕಾಲದಲ್ಲಿ ಅವನ ಸೇವಕ ಅಂತ ಹೇಳಿದ್ಯೋ, ನೀನು ಸೇತು ರಚನೆ ಮಾಡಿದ ಪಾಳೆಯದಲ್ಲೇ ಇದ್ದಿಂತ ತಾತ್ಪರ್ಯ, ಹುಟ್ಟಿದ್ದು ಮುಂದಿನ ಯುಗದಲ್ಲೇ ಆದರೇನು, ರಾಮ ಸೇವಾ ಕಾರ್ಯದಲ್ಲೇ ತೊಡಗಿದ್ದಿಂತ ತಾತ್ಪರ್ಯ. ಭೃತ್ಯ ಶರಣಾಗತ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಫುರಲೋಕನಾಥ. ಇದನ್ನು ನಾನು ರಾಮನಿಗೆ ಆಡಿದವನು. ಸೇವಕನ 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 ಸೇವಕ ಅಂತ ಅದೇ ನೆಲೆಯಿಂದ ರಾಮದೇವರೇ ಅಪ್ಪಣೆ ಕೊಟ್ಟ ಮೇಲೆ ನೀ ಕಾಲಲ್ಲಿ ತೋರಿದ್ದನ್ನು ತಲೆಯಲ್ಲಿ ಹೊತ್ತು ಮಾಡ್ತೇನೆ, ನಿನಗೇನು ಮಾಡಬೇಕು ಹೇಳು. ನಿನಗೆ ಕಾಲಲ್ಲಿ ತೋರಿಸುವುದೇ ಸ್ವಾಮಿ. ಹೇಳಿದ್ರೆ ದಾಸನ ದಾಸಾನುದಾಸ ನೆರೆ ನೀನು ಬೇಳಿದಂದದಿಯೇ. ರಾಮದೇವರು ಮಾತು ಸುಳ್ಳಾಗುವುದಕ್ಕೆ ಬಿಡುವುದಿಲ್ಲ. ನೀ ಹೇಳಿದ ಆಗಿರ್ತೇನೆ, ಏನು ಮಾಡಬೇಕು ದೇವರೇ ಹೇಳಿದ್ರಲ್ಲ, ಮೇಲಿದ್ದು ಅಹಂಕಾರ ಬರುವ ಕಾಲಕ್ಕೆ ಅವರನ್ನು ಹದ ಮಾಡಬೇಕು, ಬಾರದಂತೆ ನೋಡಿಕೊಳ್ಬೇಕು. ನೀನು ಮೇಲೆ ಅಂದ್ರೆ ಎಲ್ಲಿರುವುದಪ್ಪ? ನನ್ನ ಧ್ವಜಕ್ಕೊಂದು ಕೇತನ ಅಂತ ಇದುವರೆಗೆ ಇಲ್ಲ. ನನ್ನ ನನ್ನದಾದಂಥ ರಥದ ಕೇತನದಲ್ಲಿದ್ದು ನನ್ನನ್ನು ನಿತ್ಯ ಅನುಗ್ರಹಿಸಬೇಕು, ನಾನು ನೆನೆದಾಗ ಓಡೋಡಿ ಬರಬೇಕು ಎಂಬ ಹಾಗೆ ನನ್ನ ಪ್ರಾರ್ಥನೆ. ನೀನು ಭೃತ್ಯನಾದ್ರೂ ನಿನ್ನ ದೇವನ ಹೆಸರೆಂತದ್ದು? ದೇವದೇವ ಶ್ರೀಹರಿ ದಯಾ ಬಂದು ಕೃಷ್ಣ ಅಲ್ವಾ? ನಿನಗೂ ಆ ಹೆಸರೇ ಕೊಡಬಹುದು. ಅವನಿಗಿದ್ದ ಗುಣವೇ ನಿನಗುಂಟು. ಅವನಿಗೊಪ್ಪಿಸಿಕೊಂಡ ಗರುಡನನ್ನು ತನ್ನ ಕೇತನದಲ್ಲಿರಿಸಿದ, ನಿನಗೊಪ್ಪಿಸಿಕೊಂಡ ಈ ವಾನರನನ್ನು ನಿನ್ನ ಕೇತನದಲ್ಲಿರಿಸಿ ಅಂತ ಆದರೆ ಆಗಲಿ. ಧರ್ಮ ಕಾರ್ಯ ದುರಂಧರನಾದಂತಹ ನಿನ್ನನ್ನು ಬಳಸಿಕೊಂಡು ದೇವರು ಮಾಡುವ ಕಾರ್ಯಕ್ಕೆ ಸಾಕ್ಷಿ ಸ್ವರೂಪನಾಗಿ ನನ್ನ ಅನಿವಾರ್ಯತೆ ಉಂಟು ಅಂತಲ್ಲ, ಆದ್ರೆ ನನಗದರ ಅನಿವಾರ್ಯತೆ ಉಂಟು. ದೇವ ಕಾರ್ಯವನ್ನು ಕಾಣುವ ಉತ್ಸವದಲ್ಲಿ ಭಾಗಿಯಾಗುವುದು. ನೆನೆದಾಗ ಬಂದು ಬಯಸಿದಲ್ಲಿ ನೆಲೆಗೊಳ್ತೇನೆ. ನಿನ್ನ ಮಾರ್ಗ ಶುಭವಾಗಲಿ ಅಂತ ಹರಸ್ತೇನೆ. ಧನ್ಯವಾದ. ಶ್ರೇಯೋಸ್ತು. ಮುಂದುವರಿಯಲೇ. ಭದ್ರಂ ಶುಭಂ ಮಂಗಳಂ. ಮುಂದುವರಿಯಲೇ.